ನೆಕ್ಸ್ಟ್ ಹಾಫ್ ಆನ್ ಅವರ್ ಐ ಟಾಕ್ ಅಬೌಟ್ ಫುಡ್. ಎಸ್. ಇದನ್ನು ಯಾರು ನೋಡ್ತಾರೋ ಈಸ್ ದ ಮಾಸ್ಟರ್ ಇನ್ ಫುಡ್. ನೀರು ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಯುವರ್ ಡಿಟಾಕ್ಸಿಫಿಕೇಷನ್. ನೀನು ಇವತ್ತು ಮನೇನ ನಾನು ನೀರು ಹಾಕ್ದಂಗೆ ತೊಳೆದ್ಬಿಡ್ತೀನಿ, ವಾಕ್ಯೂಮ್ ಕ್ಲೀನ್ ಮಾಡಿಬಿಡ್ತೀನಿ, ಏನೇ ಮಾಡು, ನೀರಾಕಿ ತೊಳೆದ ಸ್ವಚ್ಛ ಆಗುತ್ತಾ? ಇದೇನಿದು ಇಲ್ಲಿವರೆಗೂ ನಾವು ಆಹಾರ ಡೈಜೆಸ್ಟ್ ಆಗೋದು ಕೇಳಿದ್ದೀವಿ, ಇವರೇನು ನೀರು ಡೈಜೆಸ್ಟ್ ಆಗಬೇಕಂತಾರೆ ಅಂತ. ಎಸ್, ನಿಮ್ಮ ದೇಹದಲ್ಲಿ ಎರಡೇ ಸ್ಟೋರೇಜ್ ಇರೋದು, ಒಂದು ಫುಡ್ ಸ್ಟೋರೇಜು, ಡೇಟಾ ಸ್ಟೋರ್. ಎರಡೇ ಸ್ಟೋರೇಜ್ ಆ್ಯಂಡ್ ಬೋತ್ ಆರ್ ವರ್ಕಿಂಗ್ ಪ್ರಪೋರ್ಷ್ನಲಿ. ಇಲ್ಲಿ ಮೊಸರನ್ನ ಕೊಡಿ, ಇಲ್ಲಿ ನಿದ್ದೆ ಬರುತ್ತೆ. ಓಯ್. ಇಲ್ಲಿ ಅಸೂಯೆ ಪಟ್ಕೊಳ್ಳಿ, ಇಲ್ಲಿ ಹೊಟ್ಟೆ ಉರಿ ಆಗುತ್ತೆ. ತುಂಬ ಜನ ಬೆಂಗಳೂರವ್ರು ಬರ್ತಾರೆ, ಸಾರ್ ನಾನು ಒರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗಿಸ್ತೀನಿ ಸರ್ ಅಂತಾರೆ. ನಾನು ಹೇಳ್ತೀನಿ, ನೀನು ಪಕ್ಕಾ ಪೇಷಂಟ್. ಕೊಕೊನಟ್ ಈಸ್ ಕೋಲ್ಡ್, ಕೋಸ್ಟಲ್ ಏರಿಯಾದಲ್ಲಿ ಹ್ಯುಮಿಡಿಟಿ ಇರ್ತತೆ, ಬಿಸಿ ಇರ್ತತೆ, ಅವ್ರು ತಿನ್ಬೋದು. ಈಗ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಹಾಗೆ ನನ್ನನ್ನು ನೋಡ್ಕೋಬೇಕಂದ್ರೆ ಯಾವ ಕಲರ್ ಥೆರಪಿ ವರ್ಕ್ ಆಗುತ್ತೆ? ನೀವು ಆರ್ಟ್ ರಿಫ್ಲೆಕ್ಸ್ ಜಾಗಕ್ಕೆ ಒನ್ ಡೇ ಆರೆಂಜ್, ಒನ್ ಡೇ ರೆಡ್ ಆಗುತ್ತೆ. ಇವಾಗೇನು ಬ್ಲ್ಯಾಕ್ ಮ್ಯಾಜಿಕ್ಕು, ದೆವ್ವ ಹಿಡ್ಕೊಂಡಿದೆ ಅದು ಇದು ಅಂತೀರ, ಇಟ್ಸ್ ಆಲ್ ಬಿಕಾಸ್ ಆಫ್ ವಾಯು ತತ್ವ ಈಸ್ ವೆರಿ ಲೋ ಇನ್ ದ ಬಾಡಿ. ಮೇನ್ ಈಗ ಆಹಾರ ಅಂತ ಬಂದರೆ ಫಸ್ಟು ಸಿದ್ಧಸೂತ್ರಗಳು. ದೊಡ್ಡ ಟಾಪಿಕ್ ಅದು. I know. ದಟ್ ಎಸ್. ಯಾಕಂದರೆ ತುಂಬ ಜನಕ್ಕೆ ಕಾಯಿಲೆ ಬರ್ತಿರೋದೇ ಅದರಿಂದ. ಆರೋಗ್ಯ ಹಾಳಾಗ್ತಿರೋದೇ ಆಹಾರದಿಂದ. ನೆಕ್ಸ್ಟ್ ಹಾಫ್ ಆನ್ ಅವರ್ ಐ ಟಾಕ್ ಅಬೌಟ್ ಫುಡ್. ಎಸ್. ಇದನ್ನು ಯಾರು ನೋಡ್ತಾರೋ ಈಸ್ ದ ಮಾಸ್ಟರ್ ಇನ್ ಫುಡ್. ಹೇಳಿ ಸರ್, ಎಲ್ಲಿಂದ ಶುರು ಮಾಡಬೇಕು? ಆಹಾರ ಅಂದರೆ ಏನು? ಫಸ್ಟ್, ವಾಟ್ ಈಸ್ ಫುಡ್? ಈ ಮಾಡ್ರನ್ ಎಜುಕೇಷನ್ ಇದೆ ಅಲ್ವಾ, ಆರೋಗ್ಯ ಅಂದರೆ, ಆಹಾರ ಅಂದರೆ ನಮಗೊಂದು ಫಿಕ್ಸಡ್ ಟರ್ಮಿನಾಲಜಿ ಕೊಟ್ಬಿಟ್ಟಿದೆ. ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಸಮಥಿಂಗ್, ಫೈಬರ್ಸ್, ಎಲ್ಲ. ದಟ್ಸ್ ಗುಡ್, ಅದು ಒಳ್ಳೆ ಸೈನ್ಸ್. ಫ್ಲಾಸ್ಕ್ ನೀರು ಬಿಸಿನೀರಾ ಅಥವಾ ನಾರ್ಮಲ್ ನೀರೇನಾ? ಈ ನೀರು ತರೋದಕ್ಕೆ ನಾನು 20 ಕಿಲೋಮೀಟ್ರ್ ಹೋಗ್ತೀನಿ. ಅಂದರೆ ಎಲ್ಲಿಂದ ತರ್ತೀರಿ? ಅಂದರೆ ನೀವೇನು ಬಿಸ್ಲರಿ ಆರೋ ವಾಟ್ರ್ ಕುಡಿಯಲ್ಲ? ನೀವು ಆವಾಗಲೇ ಏನೋ ಒಂದು ಹೇಳಿದ್ರಿ, ಆರೋ ವಾಟ್ರ್ ಕುಡಿಯೋದ್ರಿಂದ ಎಲ್ಲ ತೊಂದರೆ ಅಂತ. ತುಂಬ ಜನಕ್ಕೆ ಏನು ಅನ್ಕೊಂಬಿಟ್ಟಿದ್ದಾರೆ ಅಂದರೆ, ನೀರು ಅಂದರೆ H2O ಅನ್ಕೊಂಬಿಟ್ಟಿದ್ದಾರೆ, ಕೆಮಿಕಲ್ ಮೈಂಡ್ ಇರೋರು. ನೀರು ಅಂದರೆ H2O ಅಲ್ಲ. ಮತ್ತೆ H2O ಅಂತಂದ್ರೆ ನನಗೆ ಬ್ಯಾಟ್ರಿಗೆ ಹಾಕ್ತಿರಲ್ವಾ ನೀರು, ಇಟ್ಸ್ ಅ ಕೆಮಿಕಲ್. ಅದನ್ನು ಕುಡೀರಿ ನೋಡೋಣ. ಕುಡಿಯೋಕ್ಕಾಗಲ್ಲ. ಸಿ, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಸೈನ್ಸ್ ಆ್ಯಂಡ್ ವೆಸ್ಟರ್ನ್ ಸೈನ್ಸ್. ಪೂರ್ವಾತ್ಯ ದೇಶಗಳಿಗೆ ವಾಟರ್ ಅಂದರೆ ಇಟ್ಸ್ ಎ ಎನರ್ಜಿ, ಪಶ್ಚಿಮದವರಿಗೆ ವಾಟರ್ ಅಂದರೆ H2O. ನಿನಗೆ ವೆಸ್ಟರ್ನ್ ಮೈಂಡ್ ಸೆಟ್ ಇದೆ ಅಂತಂದರೆ ಏನಾಗಿ, ನಿನಗೆ H2O, ಆರೋ ವಾಟರ್ನ ಕುಡಿತೀಯ. ನನಗೆ ಈಸ್ಟರ್ನ್ ಇಂಡಿಯನ್ ಸೈನ್ಸ್ ಮೈಂಡ್ ನಂದು. ನೀರು ಅಂದರೆ ಪಂಚಭೂತಗಳಿರಬೇಕು, ಅಂದರೆ ಅದರಲ್ಲಿ ಭೂತತ್ವ ಇರಬೇಕು. ಅಂದರೆ ಅದು ನೀರು ಭೂಮಿ ಮೇಲೆ ಹರಿತಾ ಕೆಲವೊಂದು ಲವಣಾಂಶಗಳನ್ನು ತರುತ್ತೆ ನಿನಗೆ. ಇಲ್ಲಿ ಕಾವೇರಿ ಪೈಪಿಂದ ಬಂದು ಕ್ಲೋರಿನ್ ಹಾಕಿಸ್ಕೊಂಡಿರೋ ನೀರಲ್ಲ. ಅಲ್ಲ, ಕ್ಲೋರಿನ್ ಹಾಕಿದಾರ ಬಿಟ್ಟಿದ್ದು ಅದ್ರ ಸೆಕೆಂಡ್ರಿ. ನನಗೆ ಅದು ಭೂಮಿನಲ್ಲೇ ಹರ್ಕೊಂಡು ಕೆಲವೊಂದು ಮಿನರಲ್ಸ್ನ ತರಬೇಕು ನಿನ್ನ ದೇಹಕ್ಕೆ. ಸರಿ. ಇವಾಗ ನೋಡಿ, ಗಂಗಾ ಸ್ನಾನ, ತುಂಗಾಪಾನ ಅಂತಾರೆ. ಯಾಕೆ ಅಂದರೆ ಆ ಕುದುರೆಮುಖ ಫಾರೆಸ್ಟಲ್ಲಿ, ದಟ್ಟ ಅರಣ್ಯದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ಅಲ್ಲಿ ಮಳೆ ಆದಾಗ ಆ ಮಿನರಲ್ಸ್ ಬರುತ್ತೆ ನಿನಗೆ. ಬಟ್ ಅದೇ ಇವತ್ತಿನ ಅರ್ಬನೈಸೇಷನಲ್ಲಿ ಎಲ್ಲಾನು ಇಲ್ಲ ಬಾಟ್ಲಲ್ಲಿ ಸಿಗುತ್ತೆ, ಇಲ್ಲ ಆರೋ ವಾಟ್ರು ಅಥವಾ ಈವನ್ ಕಾವೇರಿ ನೀರನ್ನು ಕ್ಲೋರಿನ್ ಹಾಕಿಸ್ಕೊಂಡೆ ಕ್ಲೀನಾಗಿ ಬರುತ್ತಲ್ಲ. ಈ ಮಧ್ಯೆ ಮಿನರಲ್ಸ್ ಇದೆಯಲ್ವಾ, ನಾನು ಹೇಗೆ ಪರೀಕ್ಷೆ ಮಾಡ್ಕೋಬೇಕು? ಮೇಡಮ್, ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಕರ್ಮ. ನಾನು ಸೈನ್ಸ್ ಹೇಳ್ತಾಯಿದ್ದೀನಿ. ಐ ಡೋಂಟ್ ನೋ ABCD ಆಫ್ ಕೆಮಿಸ್ಟ್ರಿ. PUCನಲ್ಲಿ ಬಯೋಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿದ್ದೀನಿ, ಅಷ್ಟು ಬಿಟ್ಟರೆ ಐ ನೋ ದ ಸೈನ್ಸ್ ಆಫ್ 5 ಎಲಿಮೆಂಟ್ಸ್. ಸೊ ಈ ಮಿನರಲ್ ವಾಟರ್ ನೀವೇನು ಮಾಡ್ತೀರಾ? ಇದಕ್ಕೆ 20 ಕಿಲೋಮೀಟ್ರ್ ದೂರ ಹೋಗಿ ನೀವು ತರ್ತೀರಾ? ಮೇಡಮ್, ಇವಾಗ ಆರೋ ವಾಟ್ರ್ ನಮ್ಮ ಹಳ್ಳಿನಲ್ಲಿ ಇದೆ. ನನಗೆ ಅದು ಫಸ್ಟ್ ಆಫ್ ಆಲು ಅದರಲ್ಲಿ ಏನಿದೆ ಏನಿಲ್ಲ ಕೆಮಿಕಲ್ಸ್ ನನಗೆ ಗೊತ್ತಿಲ್ಲ. ಬಟ್ ನನ್ನ ಬಾಡಿ ಹೇಳ್ತಾ ಇದೆ. ಆ ನೀರು ಕುಡ್ದಾದ್ಮೇಲೆ ನನಗೆ ದಾಹ ತೀರಲ್ಲ, ಕುಡ್ದೀನಿ ಅಂತ ಅನಿಸಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ವಾಟರ್. ಸರಿ. ನಾ ಕುಡಿಯಲ್ಲ.
ಮತ್ತೆ ನಾನು ಒಂದು 20 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಆರೋಹಳ್ಳಿ ಹತ್ರ ಜಲಮಂಡಳಿ ಹತ್ರ ಕಾವೇರಿ ವಾಟ್ರ್ ಸಿಗುತ್ತೆ, ತೊಗೊಂಬರ್ತೀನಿ 2 ಸರಿ ದಿನಕ್ಕೆ 3 ದಿನಕ್ಕೆ. ಸರಿ. ನನ್ನ ಪ್ರಕಾರ ಆ್ಯಸ್ ಎ ಹೀಲರ್ ನೀರಲ್ಲಿ ಪಂಚಭೂತಗಳಿರಬೇಕು. ಒಂದು ಮಿನರಲ್ಸು, ಮಿನರಲ್ಸ್ ಭೂಮಿ ಮೇಲೆ ಹರ್ಕೊಂಬರ್ಬೇಕದು. ಎರಡನೇದು ನೀನು ಅದನ್ನು ಆರೋ ಮಾಡಿ ಫಿಲ್ಟ್ರ್ ಮಾಡಿ ಎಲ್ಲ ಮಿನರಲ್ಸ್ ತೆಗೆದುಬಿಟ್ರೆ ಆ ಎಲ್ಲ ಮಿನರಲ್ಸ್ ಎಲ್ಲೋ ಸ್ಟೋರ್ ಆಗುತ್ತೆ ಗೊತ್ತಾ? ನಿನ್ನ ಬೋನಲ್ಲಿ. ಬೋನ್ ಅಂದರೆ ಬರೀ ಕ್ಯಾಲ್ಶಿಯಮ್ ಅಲ್ಲ, ಒಂದು 10-12 ಮಿನರಲ್ಸ್ ಬೇಕಾದು ಬೋನ್ ಆಗೋಕ್ಕೆ. ಇವತ್ತು ಇದಕ್ಕೆ ಒಂದು ಇದು ಸೈಡ್ ಇದು ಆಲ್ಕಲೈನ್ ವಾಟರ್ಸು, ಈ ಬ್ಲ್ಯಾಕ್ ವಾಟರ್ ಎಲ್ಲ ಬರುತ್ತಲ್ಲ, ಅದೆಲ್ಲದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಲ್ಲದು ಅಷ್ಟೇ ಮೇಡಮ್, ನ್ಯಾಚುರಲ್. ಏನು ಮೊನ್ನೆ ಯಾವುದೋ ಓದೆ, ಯಾವುದೋ ಕೊಯ್ಲಿ ನೀರಿನ ಬಾಟ್ಲಿ ಅಷ್ಟೇ 8,000 ರೂಪಾಯಿ 6,000 ರೂಪಾಯಿ ಅಂತ. ಎಲ್ಲಿಂದನೋ ಆ ಸ್ಪ್ರಿಂಗ್ ವಾಟ್ರ್ ತರ್ತಾರೆ ಬೆಟ್ಟದಿಂದ, ಯುರೋಪಿಯನ್ ಇದು ಯಾವುದು, ಎಲ್ಲ ಒಂದೇ. ಪಶ್ಚಿಮ ಘಟ್ಟ ಆದರೂ ಒಂದೇ, ಎಲ್ಲಿಂದ ಆದ್ರೂ ಒಟ್ಟಲ್ಲಿ ಮಿನರಲ್ಸ್ ಇರೋ ವಾಟರ್ ಬೇಕು ಅಷ್ಟೇ. ಸರಿ, ನೆಕ್ಸ್ಟು ಮಿನರಲ್ಸ್ ಯಾರಿಗೆ ಎಲ್ಲಿಗೆ ಬೇಕು ಅಂತಂದರೆ ನಿನ್ನ ಬೋನ್ಸಿಗೆ ಬೇಕು. ಆಯಿತು, ಮುಂದೆ ಇನ್ನು ವೆರಿ ಇಂಪಾರ್ಟೆಂಟ್ ಏನಂದರೆ ಆ ನೀರಿಗೆ ಗಾಳಿ ಬಡ್ದಿರಬೇಕು, ಸ್ಪೇಸಿಗೆ ಎಕ್ಸ್ಪ್ಲೋರ್ ಆಗಿರಬೇಕು. ಎಕ್ಸ್ಪೋಸ್ ಆಗಿರಬೇಕು. ಯಾಕೆ ಗೊತ್ತಾ? ಎಕ್ಸ್ಪೋಸ್ ಆಗಿಲ್ಲ ಅಂದರೆ ನಮ್ಮ ತೋಟದಲ್ಲಿ ನಾವಪ್ಪರು ಏನು ಮಾಡೋರು ಗೊತ್ತಾ? ಒಂದು ಚಿಕ್ಕದು ಪಾಂಡ್ ಮಾಡಿರೋರು, ಕೆರೆ ಥರ. ನೀರು ಅದಕ್ಕೆ ಬಿಟ್ಟು 2 ದಿನ 3 ದಿನ ಆದಮೇಲೆ ಹೊಲಕ್ಕೆ ಕಾಯಿಸೋರು. ನಾನು ಕೇಳಿದೆ ಯಾಕಪ್ಪ ಹಿಂಗ ಅಂತ ಪ್ರೈಮರಿನಲ್ಲಿ. ಅವ್ರಿಗೆ ಇವೆಲ್ಲ ಸೈನ್ಸ್ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ನೀರನ್ನು ಡೈರೆಕ್ಟಾಗಿ ಭೂಮಿಗೆ ಬಿಟ್ಟರೆ ಮಣ್ಣು ಹಾಳಾಗುತ್ತೆ ಅಂತ. ಯಾಕೆ ಗೊತ್ತಾ? ಭೂಮಿ ಒಳಗಿರೋ ನೀರಕ್ಕೆ ಅಗ್ನಿತತ್ವ ಇರುತ್ತೆ, ಪೃಥ್ವಿ ಇರುತ್ತೆ, ಜಲ ಇರುತ್ತೆ, ಬಟ್ ಆಕಾಶ ಮತ್ತು ವಾಯು ಇರಲ್ಲ. ಇಟ್ ಈಸ್ ನಾಟ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್, ಇಟ್ ಈಸ್ ನಾಟ್ ಎಕ್ಸ್ಪೋಸ್ ಟು ದಿ ಏರ್. ಯಾವಾಗ ಗಾಳಿಗೆ ಆರುತ್ತೋ ಆ ನೀರನ್ನು ಹೊಲಕ್ಕೆ ಕಾಯಿಸಿದ್ರಿಗಿನಾಗಿ ಮಣ್ಣು ಕೆಡಲ್ಲ. ಸೊ ಏರ್ ಹ್ಯಾಸ್ ಟು ಎಕ್ಸ್ಪ್ಲೋರ್, ಅಂದರೆ ಎಕ್ಸ್ಪೋಸ್ ಆಗಬೇಕು ಸನ್ಲೈಟಿಗೆ, ಗಾಳಿಗೆ, ಆಕ್ಸಿಜನೈಸ್ಡ್. ಅದೆಲ್ಲ ಆದಾಗ ಅದಕ್ಕೊಂದು ಎನರ್ಜಿ ಬರುತ್ತೆ. ಪಂಚಭೂತಗಳು ಎಲ್ಲ ಮಿಂಗಲ್ ಆಗಿರುತ್ತೆ. ಆ ನೀರು ಕುಡಿದಾಗ ನಿನ್ನ ದಾಹನೂ ತಿರುತ್ತೆ, ನಿನಗೆ ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿನೂ ಸಿಗುತ್ತೆ. ನೀರಲ್ಲೇ ಇಷ್ಟೆಲ್ಲ ಮಜಲುಗಳಲ್ಲಿ ನಾವು ನೋಡಬೇಕು. ಯಾಕೆ ಗೊತ್ತಾ? ನೀರು ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಯುವರ್ ಡಿಟಾಕ್ಸಿಫಿಕೇಷನ್. ನೀನು ಇವತ್ತು ಮನೇನ ನಾನು ನೀರು ಹಾಕ್ದಂಗೆ ತೊಳೆದ್ಬಿಡ್ತೀನಿ, ವಾಕ್ಯೂಮ್ ಕ್ಲೀನ್ ಮಾಡಿಬಿಡ್ತೀನಿ, ಏನೇ ಮಾಡು, ನೀರಾಕಿ ತೊಳೆದ ಸ್ವಚ್ಛ ಆಗುತ್ತಾ? ನೆವರ್. ನೀರು ಹಾಕಿ ತೊಳೆದ್ರೇ ಕ್ಲೀನ್. ನಿನ್ನ ದೇಹನೂ ಅಷ್ಟೇ. ಸೊ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಲೀಟ್ರ್ ನೀರು ತುಂಬ ಇಂಪಾರ್ಟೆಂಟು. ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಬಿಫೋರ್ ಕಮಿಂಗ್ ಟು ದಿಸ್ ಅಕ್ಯುಪಂಚರ್ ಆ್ಯಂಡ್ ಹೀಲಿಂಗ್ ಸೈನ್ಸು ನಾನು ಕೆಲವೊಂದು ಸತಿ ನ್ಯಾಚುರೋಪತಿ ಫಾಲೋ ಮಾಡ್ತಿದ್ದೆ. ನ್ಯಾಚುರೋಪತಿ ಅಂದರೆ 2009 ಅನ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿಯೋದು, ಸಂಜೆ ಆಗತ್ತಡೆ ಇನ್ನೊಂದು 2 ಲೀಟ್ರ್ ನೀರು ಕುಡಿಯೋದು. ಬೆಳಗ್ಗೆ 1 ಲೀಟ್ರು ಮತ್ತು ಸಾಯಂಕಾಲ ಆಗ್ತಿದ್ದಂಗೆ 1 ಲೀಟ್ರು ಥ್ರೂ ದ ಡೇ ಮತ್ತು ಕುಡಿಯೋದು. ಸರಿ ಸರಿ. ನಾನು ನ್ಯಾಚುರೋಪತಿನಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಅಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿಬೇಕು, ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ, ಹಂಗೆ ಮಾಡುತ್ತೆ, ಹಿಂಗೆ ಮಾಡುತ್ತೆ. ನಾನು ಯಾವಾಗ ಕ್ಯೂರಿಯಾಸಿಟಿ ಇತ್ತು ನಾನು. ಇವತ್ತು ನೀವು ಏನೆಲ್ಲ ಸೈನ್ಸ್ ಕಲ್ತಿದ್ದೀನಿ ಅಂದರೆ ಕ್ಯೂರಿಯಾಸಿಟಿಯಿಂದಾನೆ. ಯುವರ್ ಕ್ಯೂರಿಯಾಸಿಟಿ ಬಿಕಮ್ ಪ್ಯಾಷನ್, ಪ್ಯಾಷನ್ ಬಿಕಮ್ ಪ್ರೊಫೆಷನ್. ದಟ್ಸ್ ವಾಟ್ ಲೈಫ್. ಸೊ ನನಗೆ ಕ್ಯೂರಿಯಸ್ಸಿಂದ ಊಟ ಮಾಡೋ ತಡೆ 2 ಗಂಟೆ ನೀರು ಕುಡಿಬಾರ್ದು, ಮುಂಚೆ ಕುಡಿಬೇಕು. ಓಕೆ, ಬೆಳಿಗ್ಗೆ 1 ಲೀಟ್ರು ಹಂಗೆ ಕುಡಿಬೇಕು, ಎನಿಮೆ ಮಾಡಬೇಕು, ಹಿಬ್ಬಾತು ಟಬ್ಬಾತು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವಾಗ ಮೋರ್ ದೆನ್ ವಾಟರ್, ನಾವೇನು ಅಂದ್ಕೊಂಬಿಟ್ಟಿದ್ದೀವಿ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನೀರು ಸಿಗುತ್ತೆ ಅಂತ. ಸಿಗಲ್ಲ. ಮತ್ತೆ ಇಲ್ಲಿ 3 ಆರ್ಗನ್ ಇನ್ವಾಲ್ವ್ ಆಗಿರುತ್ತೆ ನೀರು ದೇಹಕ್ಕೆ ಹೇಳ್ಕೊಳ್ಳೋದ್ರಲ್ಲಿ. ಒಂದು ಲಂಗ್ಸ್, ಒಂದು ಸ್ಪ್ಲೀನ್, ಇನ್ನೊಂದು ಕಿಡ್ನಿ. 3 ಆರ್ಗನ್ ಇನ್ವಾಲ್ವ್ ಆಗಿರ್ತವೆ. ನಿಮ್ಮ ಹೊಲಕ್ಕೆ ನೀರು ಫಲವತ್ತವಾಗಿ ಬರ್ತಾ ಇದೆ, ಬೆಳೆ ಬೆಳೀತಾ ಇದ್ರೆ ಅಂದರೆ ಅಲ್ಲಿನೂ 3 ಇನ್ವಾಲ್ವ್ ಆಗಿರುತ್ತೆ. ಲಂಗ್ಸ್ ಅಂದರೆ ವಾಯು, ವಾಯುವಿಂದ ಬರೋದೇನು ಮಳೆ. ಇನ್ನೊಂದು ಸ್ಪ್ಲೀನ್ ಅಂದರೆ ಅರ್ತ್, ಭೂಮಿನಲ್ಲಿ
ಮಣ್ಣಲ್ಲಿರ್ತಕ್ಕಂಥ ನೀರು. ಇನ್ನೊಂದು ಕಿಡ್ನಿ ಅಂದರೆ ಬಾವಿಯಿಂದ ಬರೋ ನೀರು. ಈ ಮೂರೇ ಸೋರ್ಸ್ ತಾನೆ ಹೊಲದಲ್ಲಿ. ಹೊಲದಲ್ಲಿ 3 ಸೋರ್ಸು, ನಿನ್ನ ದೇಹದಲ್ಲಿ 3 ಸೋರ್ಸು. ಸರಿ. ಸೊ ದೇಹದಲ್ಲಿ ನೀರು ಕುಡ್ದಿರೋದು ಬಾಡಿಗೆ ಸೇರೋದಾದರೆ ಲೈಫ್ ಲಾಂಗ್ ನಿಮ್ಮ ಕಿಡ್ನಿನೇ ಫೇಲ್ ಆಗಬಾರ್ದು. ನೀನು ಆರೋಗ್ಯವಾಗಿರಬೇಕು. ಅದಾಗಲ್ಲ. ನೀರು ಕುಡ್ದಾದ್ಮೇಲೆ ಫಸ್ಟು ಅದನ್ನು ಬಾಡಿ ಡೈಜೆಸ್ಟ್ ಮಾಡುತ್ತೆ. ಇದೇನಿದು ಇಲ್ಲಿವರೆಗೂ ನಾವು ಆಹಾರ ಡೈಜೆಸ್ಟ್ ಆಗೋದು ಕೇಳಿದ್ದೀವಿ, ಇವರೇನು ನೀರು ಡೈಜೆಸ್ಟ್ ಆಗಬೇಕಂತಾರೆ ಅಂತ. ಎಸ್, ಈ ಜಠರಾಗ್ನಿ ಇರುತ್ತಲ್ವ, ನೀರು ಕುಡಿಯೋ ಹತ್ರ ಹೋಗುತ್ತಿಲ್ಲಿ. ಆ ಬೆಂಕಿಗೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಬೆಂಕಿ ಗುಣ ಏನು ಗೊತ್ತಾ? ಇಟ್ ವಿಲ್ ಟ್ರಾನ್ಸ್ಫಾರ್ಮ್, ಪರಿವರ್ತನೆ ಮಾಡುತ್ತೆ. ಅಕ್ಕಿ ಹಾಕಿ ಅನ್ನ ಆಗುತ್ತೆ, ಹೌದು. ತರಕಾರಿ ಹಾಕಿ ಸಾಂಬಾರು ಆಗುತ್ತೆ. ಎಲ್ಲಿ ಯಾರು ಮಾಡಿದ್ದೆ ಅದನ್ನು? ಬೆಂಕಿ. ಅದೇ ಥರ ನಿಮ್ಮ ಹೊಟ್ಟೆಯಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ಆಗೋದು ಸ್ಟಮಕ್. ಅನ್ನ ಕೊಡ್ತೀಯ, ಗ್ಲೂಕೋಸ್ ಆಗುತ್ತೆ. ಪ್ರೋಟೀನ್ ಕೊಡ್ತೀಯ, ಫ್ಯಾಟಿ ಆ್ಯಸಿಡ್ ಆಗುತ್ತೆ. ಅದೆಲ್ಲ ಮೆಟಬಲೈಸ್ ಆಗೋದು ಹೊಟ್ಟೆ. ಅದೇ ಥರ ನೀರು ಕುಡಿತೀರಲ್ವಾ, ಕುಡ್ದಿರೋ ನೀರು ಬಾಡಿ ಫ್ಲೂಯಿಡ್ಸ್ ಆಗಬೇಕು ಅಂದರೆ ಜಠರಾಗ್ನಿ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂದರೆ ತುಂಬ ಜನ ಹೇಳ್ತಾರೆ ನೀರು ಕುಡ್ದಾದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ, ಹೆವಿನೆಸ್ ಆಗುತ್ತೆ, ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನಿಸ್ತಾ ಇದೆ, ಯೂರಿನ್ ರಿಟೆನ್ಷನ್ ಅನ್ನಿಸ್ತಾ ಇದೆ. ಅದರ ಅರ್ಥ ನೀವು ಕುಡ್ದಿರೋ ನೀರು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ. ಓಹೋ, ಮತ್ತು ಸೊಲ್ಯೂಷನ್ ಇದಕ್ಕೆ? ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಅಗ್ನಿ. ಹೇಗೆ? ನಾನು ನೀರು ಹೆಂಗೆ ಕುಡಿತೀನಿ ಗೊತ್ತಾ? ಹೊಲಕ್ಕೆ ಹೋಗ್ತೀನಿ, ಒಂದು 2-3 ಗಂಟೆ ಕೆಲಸ ಮಾಡ್ತೀನಿ ಚೆನ್ನಾಗಿ. ದಾಹ ಹೆಂಗಿರ್ತೈತೆ ಅಂದರೆ ಘಟ 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 ಅಂತ ಕುಡಿತೀನಿ. ದಟ್ ಈಸ್ ದ ಸೋರ್ಸ್ ಆಫ್ ವಾಟರ್. ನಿನಗೆ ಬಾಯಾರಿಕೆ ಬಂದಾಗ ಬಾಯಾರಿಕೆ ತೀರಷ್ಟು ನೀರು ಕುಡಿತೀಯಲ್ಲ, ಅದು ಬಾಡಿ ಫ್ಲೂಯಿಡ್ಸಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಕೆಲವರು 15 ನಿಮಿಷಕ್ಕೆ ಒಂದ್ಸತಿ ಸ್ವಲ್ಪ ನೀರು ಸಿಪ್ ಮಾಡ್ತಾ ಇರ್ತೀನಿ, ಈ ಥರ ಎಲ್ಲ ಆದರೆ ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್, ನಿಮ್ಗೆ ಅರ್ಥ ಆಗೋ ಥರ. ನಿಮ್ಮ ಪಕ್ಕದಲ್ಲಿ ಗಿಡ ಇದೆ, ಒಂದು ಹೊಲದಲ್ಲಿ ಗಿಡ ಇರುತ್ತೆ. ಅದು ನೀರು ಯಾವಾಗ ಬೇಕಾಗತ್ತೆ ಗೊತ್ತಾ? ಬಿಸಿಲು ಬಡಿಬೇಕು. ಬಿಸಿಲು ಬಡಿದು ನೀರೆಲ್ಲ ಗಾಳಿಗೆ ಆವಿಯಾಗಿ ಆ ಬೇರೆಲ್ಲ ಡ್ರೈ ಆದಾಗ ಮಳೆ ಬಂದರೆ ಆ ನೀರು ಎಳ್ಕೊಂಬಿಡುತ್ತೆ. ಆವಾಗ ಅದು ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಎಲೆಗೆ ಹೋಗುತ್ತೆ, ತೇವಾಂಶ ಬರುತ್ತೆ. ನನ್ನ ಹತ್ರ ನೀರದ ಬಾರಯ್ಯ ಅಂತ ಅರ್ಧ ಗಂಟೆ ನೀರು ಹಾಕ್ತಾ ಇದ್ದರೆ ಬೇರೆ ಕೊಳ್ತೋಗುತ್ತೆ. ಆ ಕಾಮನ್ ಸೆನ್ಸ್ ಬೇಡವಾ? ಬೇರೆ ಹೇಗಿರುತ್ತೋ ನಿಮ್ಮ ಕಿಡ್ನಿ ಹಂಗೆ ಇರುತ್ತೆ ಮೇಡಮ್, ನೋ ಡೌಟ್. ಬೇರನ್ನ ಕಿತ್ತಿ ಅದು ಹೆಂಗಿರುತ್ತೆ? ಮಾಯ್ಶ್ಚರ್ ಆಗಿ ತಣ್ಣಗಿರುತ್ತಲ್ಲ, ಕಿಡ್ನಿನ ಹಂಗೆ ಇರುತ್ತೆ. ಅದಕ್ಕೆ ನೀನು ಎಷ್ಟು ಕತ್ತಲಲ್ಲಿರ್ತೀಯೋ ಕಿಡ್ನಿ ಅಷ್ಟು ಚೆನ್ನಾಗಿರುತ್ತೆ. ಬೇರು ಭೂಮಿ ಒಳಗೆ ಅಲ್ವಾ? ಅದೇ ಥರ ನೀನು ಅಷ್ಟೆ. ಯಾವಾಗ ಪ್ರಕೃತಿ ಡಲ್ ಆಗುತ್ತೆ, ಸಂಜೆ ಆಗುತ್ತೆ, ನೀನು ಅಷ್ಟೇ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಬೇಕು. ಕಿಡ್ನಿಗೆ ಮೆಡಿಸಿನ್ ಏನಪ್ಪ ಅಂದರೆ ಬೀಯಿಂಗ್ ಇನ್ ದ ಡಾರ್ಕ್ನೆಸ್, ವೆನ್ ನೇಚರ್ ಈಸ್ ಇನ್ ದ ಡಾರ್ಕ್. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಬೇಗ ಕತ್ಲಾಗ್ತಿದ್ದಂಗೆ ನಾವು ಈ ಫೋನು ಗೀನು ಎಲ್ಲ ದೂರ ಇದ್ದಷ್ಟು ಸಿಂಪಲ್. ನೇಚರ್. ಒಂದು ಗಿಡದ ಬೇರನ್ನು ನಾನು ಹೋಗ್ಬಿಟ್ಟು ಮೇಲಿನ ಮಣ್ಣು ತೆಗಿತೀನಿ. ಆ ಬೇರು ಸೂರ್ಯನ ಬೆಳಕಿಗೆ ಮತ್ತು ಗಾಳಿಗೆ ಎಕ್ಸ್ಪ್ಲೋರ್ ಆಯಿತು. ಏನಾಗುತ್ತೆ ಗೊತ್ತಾ? ಆ ಬೇರು ಡ್ರೈ ಆಗುತ್ತೆ, ನೀರಿನ ಹೀರ್ಕೊಳ್ಳೋ ಶಕ್ತಿ ಕಳ್ಕೊಳುತ್ತೆ. ಅದೇ ಥರ ನೀನು ಮಾಡ್ತಿರೋದು. ರಾತ್ರಿ 11-12 ಗಂಟೆ ಆದರೆ ಮೊಬೈಲು, ಟಿ ವಿ, ಇಂಟರ್ನೆಟ್ ಅಂತದೀಯ ಅಂದರೆ ಆ ಮಣ್ಣು ತೆಗಿತಿದೀಯ ನೀನು. ಯು ಆರ್ ಎಕ್ಸ್ಪ್ಲೋರಿಂಗ್ ಯುವರ್ ಬಾಡಿ ಟು ದಿ ಲೈಟ್. ಕಿಡ್ನಿ ಶ್ರಿಂಕ್ ಆಗ್ತಾ ಹೋಗುತ್ತೆ. ಬೇರು ಒಣಗಿದ್ರೆ ಶ್ರಿಂಕ್ ಆಗುತ್ತೆ, ಅದೇ ಥರ ನಿಮ್ಮ ಕಿಡ್ನಿ ಶ್ರಿಂಕ್ ಆಗುತ್ತೆ. ಓ ವಾ, ತುಂಬ ಇಂಟರ್ ಕನೆಕ್ಟೆಡ್ ಇದು. ಯು ಆರ್ ಪಾರ್ಟ್ ಆಫ್ ನೇಚರ್ ಮೇಡಮ್. ಡೋಂಟ್ ಥಿಂಕ್ ನಾನೇ ಬ್ರಹ್ಮ ಅನ್ಕೋಬೇಡ್ರಿ. ನೀನು ಪ್ರಕೃತಿಯ ಒಂದು ಹುಳ. ಬಟ್ ನಮ್ಮ ಒಳಗಡೆ ಇರುತ್ತೆ
ಐ ಆಮ್ ಗ್ರೇಟ್, ಐ ಆಮ್ ಎವ್ರಿಥಿಂಗ್ ಅಂತ. ಪ್ರಕೃತಿ ದೃಷ್ಟಿಯಲ್ಲಿ ನೀನೊಂದು ಹುಳ. ಸೊ ಪ್ರಕೃತಿ ಯಾವಾಗ ಎದ್ದಾಳುತ್ತೆ ನೀ ಎದ್ದಾಳಬೇಕು, ಯಾವಾಗ ಮಲಗುತ್ತೆ ಮಲಗಬೇಕು. ಅದ್ರ ಜೊತೆಗಿರೋದನ್ನ ಕಲಿಬೇಕು. ನೋಡಿ, ನೀವು 5 ರಿಂದ 7 ಗಂಟೆ ಅಕಾರ್ಡಿಂಗ್ ಟು ಚೈನೀಸ್ ಆರ್ಗನ್ ಕ್ಲಾಕು ಲಾರ್ಜ್ ಇಂಟೆಸ್ಟೈನ್ ಆ್ಯಕ್ಟಿವ್ ಆಗಿರುತ್ತೆ. 5 ರಿಂದ 7 ಅರ್ಲಿ ಮಾರ್ನಿಂಗ್. ಬೆಳಗ್ಗೆ ಅಷ್ಟರೊಳಗೆ ನೀವು ಎದ್ದಾಳಬೇಕು. ಹಾಂ ಎದ್ದರೆ ಮಾತ್ರ ಲಾರ್ಜ್ ಇಂಟೆಸ್ಟೈನ್ಗೆ ಚಲನೆ ಸಿಗೋದು. ಓಹೋ, ಮತ್ತೆ ಇದು ಈಸಿಯಾಗಿ ಮೋಷನ್ ಆಗುತ್ತೆ. ನೀನು 8 ಗಂಟೆ 9 ಗಂಟೆ ತನಕ ಮಲಕ್ಕೊಂಡ್ರೆ ಲಾರ್ಜ್ ಇಂಟೆಸ್ಟೈನ್ ಟೈಮ್ ಮಿಕ್ಕೋಯ್ತು 5 ರಿಂದ 7. ಸೊ ಲಾರ್ಜ್ ಇಂಟೆಸ್ಟೈನಿಗೆ ಚಲನೆ ಸಿಗಲ್ಲ. ಸಿಗದಾಗ ನೋಡಿ, ಲಾರ್ಜ್ ಇಂಟೆಸ್ಟೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಎಂಡ್ ಆಗುತ್ತೆ. ದಿಸ್ ಅ ಲಾರ್ಜ್ ಇಂಟೆಸ್ಟೈನ್ 1 ಪಾಯಿಂಟು, ದಿಸ್ ಅ ಲಾರ್ಜ್ ಇಂಟೆಸ್ಟೈನ್ 20 ಪಾಯಿಂಟು. ಯಾವಾಗ ಮೋಷನ್ ಸರಿ ಆಗಿಲ್ಲ ಅಂದರೆ ಇಲ್ಲಿ ಬ್ಲಾಕೇಜ್ ಆಗುತ್ತೆ ನಿಮಗೆ ಎನರ್ಜಿ. ಟೆನ್ನಿಸ್ ಎಲ್ಬೋ ಆಗ್ಬೋದು, ಫ್ರೋಜನ್ ಶೋಲ್ಡರ್ ಆಗ್ಬೋದು, ಇಲ್ಲ ಕಫ ಕಟ್ಕೋಬೋದು, ನೋಸ್ ಬ್ಲಾಕ್ ಆಗ್ಬೋದು, ನೋಸಲ್ಲಿ ದುರ್ಮಾಂಸ ಬೆಳಿಬೋದು, ಏನಾದರೂ ಆಗ್ಬೋದು. ಈ ಮೆರಿಡಿಯನ್ ಪಾತ್ವೇನಲ್ಲಿ ನಿಮ್ಗೇನಾದರೂ ತೊಂದರೆ ಆಗ್ಬೋದು. ಇಲ್ಲ ಲಾರ್ಜ್ ಇಂಟೆಸ್ಟೈನಲ್ಲಿ ಏನೂ ತೊಂದರೆ ಆಗಬಾರ್ದು ಅಂದ್ರೆ 5 ರಿಂದ 6 ಗಂಟೆ 6:15 ಎದ್ದು ಬಿಡಬೇಕು. ಸೊ ಈ ಥರ ಈ ಕ್ಲಾಕ್ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ, ಬೇರೆ ಬೇರೆ ಆರ್ಗನ್ ಕ್ಲಾಕ್ಸ್ ಹೇಗೆ ಇರುತ್ತೆ ಅಂತ? ಹಾಂ ಮೇಡಮ್, ಪ್ರತಿ ಆರ್ಗನ್ಗೂ ಕ್ಲಾಕಲ್ಲೇ ವರ್ಕ್ ಆಗೋದು. ಈಗ ಕಿಡ್ನಿ ಟೈಮ್ ಯಾವುದು ಗೊತ್ತಾ? 5 ರಿಂದ 7 ಸಂಜೆ. ಸೊ ಓಕೆ. ಸೊ ಕಿಡ್ನಿ ಕಂಟ್ರೋಲ್ಸ್ ಯುವರ್ ಬೋನ್ಸ್ ಆ್ಯಂಡ್ ಗೈನಿಕ್ ಎನರ್ಜಿ. ನಮ್ಮ ಬಾಡಿನಲ್ಲಿ ಸೆಕ್ಸುವಲ್ ಎನರ್ಜಿ ಚೆನ್ನಾಗಿರಬೇಕು, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಎಲ್ಲ ಹಾರ್ಮೋನ್ಸ್ ಚೆನ್ನಾಗಿರಬೇಕು ಅಂತಂದರೆ 5 ರಿಂದ 7 ಕಿಡ್ನಿ ಅಂದರೆ ಕೋಲ್ಡ್ನೆಸ್. ನಮಗೆ ಕೋಲ್ಡ್ನೆಸ್ ಅಂದರೆ ರಿಲ್ಯಾಕ್ಸ್, ರೆಸ್ಟ್. 5 to 7 ರೆಸ್ಟ್ ತೊಗೋಬೇಕು. ಹೇಗೆ ಅಂದರೆ ಇವತ್ತಿನ ಮಾಡ್ರನ್ ಪ್ರಪಂಚಕ್ಕೆ, ಅಂದರೆ ಸಿಟಿ ಜನ ಏನು ಮಾಡಬೇಕು, ಹಳ್ಳಿ ಜನ 5 ರಿಂದ 7 ಹಾಂ ಚಿಟ್ ಚಾಟ್ ವಿತ್ ಫ್ರೆಂಡ್ಸ್, ರಿಲ್ಯಾಕ್ಸ್, ಕೂಲ್. ನಾವು ಹಳ್ಳಿನಲ್ಲಿ ಏನು ಮಾಡೋದು ಗೊತ್ತಾ? ಕಟ್ಟೆ 5 ಗಂಟೆಗೆಲ್ಲ ಮುಗಿದ್ಬಿಡೋದು. 5 ರಿಂದ 7 ಆ ಮನೆಯವ್ರು ಅಲ್ಲಿ ಕೂತ್ಕೊಂಡವ್ರು, ಈ ಮನೆಯವ್ರು ಇಲ್ಲಿ ಕೂತ್ಕೊಂಡವ್ರು, ಉದ್ರಿ ಸುದ್ದಿ ಹೇಳೋರು. ಏನೋ ಜಾನ ಉದ್ರಿ ಸುದ್ದಿಗಳು, ಉದುರಿ ಅಂದರೆ ಅವ್ರು ಇವ್ರನ್ನ ಆಡ್ಕೊಳೋದು, ಅರ್ಥ ಆಯ್ತು. ಚಿಟ್ Gossip. ಚಾಟ್, ಗಾಸಿಪ್ಸ್. ಇಲ್ಲ ಏನೋ ಜಾನಪದ ಕಥೆಗಳು, ಕೋಲಾಟಗಳು. ಇಟ್ಸ್ ಅ ಟೈಮ್ ಟು ರಿಲ್ಯಾಕ್ಸ್. ಇದರಿಂದ ಏನು ಉಪಯೋಗ ಅಂದರೆ ಇಟ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ ಆ್ಯಂಡ್ ಬ್ಲಾಡರ್ ಮೆರಿಡಿಯನ್. ಬಟ್ ಇವತ್ತಿನ ಜನ 5 ರಿಂದ 7 ದೇ ಆರ್ ವೆರಿ ಬ್ಯುಸಿ ವಿತ್ ದೇರ್ ವರ್ಕ್ ಆರ್ ಸೀರಿಯಲ್ಸ್. ಯು ಆರ್ ನಾಟ್ ರೆಸ್ಟಿಂಗ್ ಯುವರ್ ಕಿಡ್ನಿ ಆ್ಯಂಡ್ ಬ್ಲಾಡರ್ ಮೆರಿಡಿಯನ್. ಸಚ್ ಅ ವೇಕಪ್ ಕಾಲ್. ತುಂಬ ಜನಕ್ಕೆ ಇವತ್ತು ಯುರಿನರಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಬ್ಯಾಕ್ ಪೇನ್ ಪ್ರಾಬ್ಲಮ್ ಆಗ್ತಾಯಿದೆ, ನೀ ಪೇನ್ ಪ್ರಾಬ್ಲಮ್ ಆಗ್ತಾಯಿದೆ. ಇದೆಲ್ಲದು ಇಟ್ಸ್ ಔಟ್ಕಮ್ ಆಫ್ ಕಿಡ್ನಿ ಆ್ಯಂಡ್ ಯುರಿನರಿ ಬ್ಲಾಡರ್ ಮೆರಿಡಿಯನ್ನಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಚಿಲ್, ಯು ಹ್ಯಾವ್ ಟು ಚಾಟ್. ನೀವು ಟಿ ವಿ ನೋಡ್ತೀನಿ, ಸೀರೀಸ್ ನೋಡ್ತೀನಿ ಅಂದರೆ ಆಗಲ್ಲ. ಕಳಿಬೇಕು, ಜನಗಳ ಜೊತೆಗೆ ಬೆರೆತೇ. ಯು ಕ್ಯಾಂಟ್ ಫೇಕ್ ಯುವರ್ ಬಾಡಿ ಅಲ್ವಾ, ನೀವು ಚಿಲ್ನೆ ಮಾಡೇ ಇದು ಮಾಡಬೇಕು. ಇಂಟ್ರೆಸ್ಟಿಂಗ್. ಸೋಷಿಯಲ್ ಮೀಡಿಯಾದಲ್ಲೂ ಲೈವ್ ಹೋಗ್ಬೋದಾ? ಯು ಆರ್ ರಿಲ್ಯಾಕ್ಸಿಂಗ್ ವಿತ್ ದ್ಯಾಟ್ ವರ್ಕ್ ಅಂದರೆ ಡೂ ಇಟ್. ರಿಲ್ಯಾಕ್ಸ್ ಮಾಡಬೇಕು. ಸಿ ಫೈನಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ವಿತ್ ರಿಲ್ಯಾಕ್ಸ್. ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಅಂದರೆ ಕಿಡ್ನಿ ಹೋಗುತ್ತೆ. ಸೊ ಲಾರ್ಜ್ ಇಂಟೆಸ್ಟೈನ್ ಆಯಿತು, ಕಿಡ್ನಿ ಆಯಿತು, ನೆಕ್ಸ್ಟ್ ಸ್ಟಮಕ್. ಅದರದ್ದು ಟೈಮು ಯಾವುದು? ಬೆಳಿಗ್ಗೆ 7 ರಿಂದ 9. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ. ದಿಸ್ ಇಸ್ ದಟ್. ಆ ಟೈಮಲ್ಲಿ ನೀವೇನು ಊಟ ಕೊಡ್ತಿರೋ ದಟ್ ಈಸ್ ದ ಟ್ರೂ ನರಿಶ್ಮೆಂಟ್ ಫಾರ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಇದಕ್ಕೇನು ಅವ್ರು ಹೇಳಿದ್ದು ನೆವರ್ ಸ್ಕಿಪ್ ದ ಬ್ರೇಕ್ಫಾಸ್ಟ್ ಅಂತ. ಮತ್ತು ಇವತ್ತು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ಎಲ್ಲ ಏನೇನೋ ಬಂದ್ಬಿಟ್ಟಿದೆಯಲ್ಲ, ಈಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈಗ ಹೇಗೆ ನೋಡ್ಬೇಕಂತ ನಮ್ಮ ಡೌಟ್ ಈಗ. ವೆರಿ ಸಿಂಪಲ್ ಲಾಜಿಕ್ ಹಿಯರ್. ನಿಮ್ಮ ಸ್ಟಮಕ್ ಚೆನ್ನಾಗಿದೆ ಅಂದರೆ ನೀವು 7 ರಿಂದ 9 ಹೊಟ್ಟೆ ಕಾವು ಅಂತಿರುತ್ತೆ, ಕೇಳಲ್ಲ, ಊಟ ಬೇಕೇ ಬೇಕು. ನಾನು ನೋಡಿದ್ದೀನಲ್ಲ, ನಮ್ಮಪ್ಪ 70+ ವಯಸ್ಸು ಜೀವಂತವಾಗಿದ್ದಾರಲ್ಲ, ಬೆಳಿಗ್ಗೆ ಎದ್ದಾಳತ್ತಡ ಊಟ ಬೇಕು. ಅವ್ರು ಬೆಳಿಗ್ಗೆ ಎದ್ದಾದ್ಮೇಲೆ 7 ರಿಂದ 9 ಹೊಟ್ಟೆ ಹಸಿವು ಚೆನ್ನಾಗಿದೆ ಅಂದರೆ ಅವ್ರು ಹೇಳೋರು ನಾನು ಆರೋಗ್ಯವಾಗಿದ್ದೀನಿ ಅಂತ. ಆ ಟೈಮಲ್ಲಿ ಹಸಿವಾಗಿಲ್ಲ ಅಂದರೆ ಸಮಥಿಂಗ್ ಪ್ರಾಬ್ಲಮ್. ಸರಿ, 7 to 9 ಸ್ಟಮಕ್ ಟೈಮ್.
ಮತ್ತೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ನರಿಶ್ಮೆಂಟ್, ನಾಟ್ ಓನ್ಲಿ ಬಾಡಿ, ಈವನ್ ಟು ದಿ ಮೈಂಡ್. ತುಂಬ ಮಕ್ಕಳಿಗೆ ಮೆಮೊರಿ ಪವರ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತಾರೆ. ಆ ಟೈಮಲ್ಲಿ ತಿಂತಿರಲ್ಲ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ದೇಹದಲ್ಲಿ ಎರಡೇ ಸ್ಟೋರೇಜ್ ಇರೋದು, ಒಂದು ಫುಡ್ ಸ್ಟೋರೇಜು, ಡೇಟಾ ಸ್ಟೋರೇಜ್. ಡೇಟಾ ಎರಡೇ ಸ್ಟೋರೇಜ್. ಆ್ಯಂಡ್ ಬೋತ್ ಆರ್ ವರ್ಕಿಂಗ್ ಪ್ರಪೋರ್ಷ್ನಲಿ. ಇಲ್ಲಿ ಮೊಸರನ್ನ ಕೊಡಿ, ಇಲ್ಲಿ ನಿದ್ದೆ ಬರುತ್ತೆ. ಓಯ್ ಇಲ್ಲಿ ಅಸೂಯೆ ಪಟ್ಕೊಳ್ಳಿ, ಇಲ್ಲಿ ಹೊಟ್ಟೆ ಉರಿ ಆಗುತ್ತೆ. ಹಾ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್. ನಿಮ್ಮ ಮಗು ಆರೋಗ್ಯವಾಗಿರಬೇಕು, ಇಂಟೆಲಿಜೆಂಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು, ಮೆಮೊರಿ ಕಾನ್ಸಂಟ್ರೇಷನ್ ಇರಬೇಕಂದ್ರೆ ತಲೆ ಕೆಲಸ ಕೊಡಬೇಡಿ, ಹೊಟ್ಟೆನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೆ ಅದನ್ನ ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದು. ಗಟ್ ಇಲ್ಲಿ ಏನಾಗುತ್ತೆ ಅಲ್ಲಿ ಆಗುತ್ತೆ ಮೇಡಮ್. ಅದಕ್ಕೆ ಹೊಟ್ಟೆ ಉರಿ ಅನ್ನಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಏನಾಗುತ್ತೆ ಟೆನ್ಷನ್ ಮಾಡಿಕೊಂಡ್ರೆ? ಸೊ ಈಗ ಒಳ್ಳೊಳ್ಳೆ ಆಹಾರ ಬಗ್ಗೆ ಮಾತಾಡೋಣವಾ? ಯಾಕೆಂದ್ರೆ ಈಗ ಸ್ಟಮಕ್ ಮೈಂಡ್ ಮುಗಿಸ್ಬಿಡ್ರೋಣ, ಅದು ಕನೆಕ್ಟೆಡ್. ಸರಿ, ಸೆಪ್ರೇಟಾಗೆ ತೆಗಿಯೋಣ. ನಾನು ಹೆಂಗಂದ್ರೆ ಅದೊಂಥರ ಕೊಂಬೆ ಎಂಟ್ರಾಗಿದ್ರೆ ಅದು ಫುಲ್ಲು ಹೋಗ್ಬಿಟ್ಟು ಹಿಂಗೆ ವಾಪಸ್ ಬರೋಣ ಅಂತ. 1 ಗಂಟೆ ಇದೆ, ಆಮೇಲೆ ಮಾತಾಡಿ. ಸರಿ, ಹೊಟ್ಟೆ ನೋಡಿ, ಹಾಂ ತುಂಬ ಜನಕ್ಕೆ ಮೈಂಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಂಡೆ ಅಂದ್ಕೊಳ್ಳಿ. ಆಡು ಭಾಷೆನಲ್ಲಿ ಏನಂತಾರೆ ಅಸೂಯೆನ? ಉರಿ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತಾರೆ. ಕಿಚ್ಚು. ಹಾಂ, ನಮ್ಮ ಕಡೆ ಹೊಟ್ಟೆ ಉರಿ, ಕಿಚ್ಚು. ಸರಿ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅದರ ಅರ್ಥ ಏನು? ಇಲ್ಲಿ ಉರಿ ಜಾಸ್ತಿ ಆಗೈತೆ, ಕಿಚ್ಚು. ಯಾಕಾಯ್ತು? ಇಲ್ಲಿ ಏನೋ ಆಗಿದೆ. ಏನಾಗಿದೆ? ಅದೇ ಅಸೂಯೆ, ಜಲಸಿ. ಸೊ ನನ್ನ ಫಸ್ಟ್ ಆನ್ಸರ್, ನೀವು ಫ್ಯೂಚರಲ್ಲಿ ಡಯಾಬಿಟಿಕ್ ಆಗಬಾರ್ದು ಅಂದರೆ, ಯಾಕಂದರೆ ಪ್ಯಾಂಕ್ರಿಯಸ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಅದು ಇಟ್ಸ್ ನಾಟ್ ವೈಟಲ್ ಆರ್ಗನ್. ಅದು ತೆಗೆದಾಕಿದ್ರು ಬದುಕ್ತೀರ ನೀವು. ಬಟ್ ವೈಟಲ್ ಆರ್ಗನ್ ಯಾವುದಪ್ಪ ಅಂದರೆ ಸ್ಟಮಕ್. ಹೌದು. ಸ್ಟಮಕ್ ಹೆಂಗಿರುತ್ತೋ ಪ್ಯಾಂಕ್ರಿಯಸ್ ಹಂಗಿರುತ್ತೆ. ಓಹೋ. ಸ್ಟಮಕ್ ಈಸ್ ಎ ಓನರ್, ಪ್ಯಾಂಕ್ರಿಯಸ್ ಈಸ್ ಎ ಮ್ಯಾನೇಜರ್. ನೀವು ಮ್ಯಾನೇಜರ್ನ ಓನರ್ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಸೊ ಎಲ್ರಿಗೂ ಡಯಾಬಿಟೀಸ್ ಬರಬಾರ್ದು, ವೇಟ್ ಗೇನ್ ಆಗಬಾರ್ದು, ವೇಟ್ ಲಾಸ್ ಆಗಬಾರ್ದು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಫೈನ್ ಆಗಿರ್ಬೇಕಂದ್ರೆ ಇನ್ಸುಲಿನ್ ಸೆಕ್ರೇಷನ್ ಆಗಬೇಕು. ಪ್ಯಾಂಕ್ರಿಯಸ್ ಹೇಳುತ್ತೆ, ನನಗೇನಪ್ಪ ಹೊಟ್ಟೆ ಹೆಂಗೆ ಹೇಳ್ತದೆ ತಂಗೆ ಮಾಡ್ತೀನಿ. ಹೊಟ್ಟೆ ಎತ್ತಾಗ ಹೋಗ್ತೀಯ, ನೋಡಪ್ಪ ನನಗೆ ಬ್ಲಡ್ ಶುಗರ್ ರೈಸ್ ಆಗಬಾರ್ದು, ಚೆನ್ನಾಗಿರ್ಬೇಕು. ಹೊಟ್ಟೆ ಹೇಳುತ್ತೆ ನೆಕ್ಸ್ಟ್, ನನಗೇನು ಕೇಳ್ತೀಯಪ್ಪ, ಮೈಂಡ್ ಹೆಂಗಿರ್ತದೆ ಹಂಗಿರ್ತೀನಿ ಅಂತದ್ದು ಅದು. ಓಹೋ ಹೋ ಹೋ. ಓನರ್ಗೂ ಗುರು ಅಂದರೆ ಮೈಂಡು, ಎಸ್. ಸ್ಟಮಕ್ಗೆ. ಪ್ಯಾಂಕ್ರಿಯಸ್ ನನ್ನ ವರ್ಕರು, ಸ್ಟಮಕ್ ನಾನಾದರೆ ನನಗೆ ನನ್ನ ವೈಫು ಬಾಸ್. ಹಂಗೆ ಬಾಸಿಗೆ ಬಾಸ್. ಹಾಂ. ಸೊ ನಿಮ್ಮ ಆಲೋಚನೆಗಳು ಇವಾಗ ಇಲ್ಲಿ ಎಲ್ಲ 3 ಲೇಯರ್ ಹೇಳಿದ್ದೀನಿ. ಫಸ್ಟ್ ಪ್ಯಾಂಕ್ರಿಯಸ್, ಅದ್ರ ಮೇಲೆ ಸ್ಟಮಕ್ಕು, ಅದ್ರ ಮೇಲೆ ಮೈಂಡು. ಸೊ ನಿಮಗೆ ಡಯಾಬಿಟೀಸ್ ಬರ್ತಾ ಇದೆ ಅಂದರೆ 3ರಲ್ಲಿ ಎಲ್ಲರೂ ತೊಂದರೆ ಆಗಿರ್ಬೋದು. ಫಸ್ಟ್ ಮೈಂಡ್ ತಗೋತೀನಿ. ಬಾಸ್ ಯಾರು ತುಂಬ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಮಾಡ್ಕೋತಾರೋ, ಅಸೂಯೆ ಪಟ್ಕೋತಾರೋ, ತಮ್ಮ ಜೀವನನ ಇನ್ನೊಬ್ಬರನ್ನ ನೋಡೇ ಕಳೀತಾರೆ. ಅವ್ನು ಹಂಗೆ ಮಾಡ್ಬಿಟ್ಟ, ನಾನು ಹಿಂಗೆ ಮಾಡಬೇಕು, ಅವ್ರು ಅದನ್ನು ಮಾಡ್ದೆ, ನಾನು ಇದನ್ನು ಮಾಡಬೇಕು. ಸೊ ನಾನು ಮೊದಲೇ ಹೇಳಿದ್ದೆ, ಮೈಂಡು ಸ್ಟಮಕ್ಕು ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್. ಇಲ್ಲಿ ಕೂಲಿದ್ರೆ ಇಲ್ಲಿ ಕೂಲಿರ್ತೀರ. ಇದು ಬಾಸು, ಇದು ಬಿಗ್ ಬಾಸು. ಹೌದು. ಸೊ ಸ್ಟಮಕ್ ಎನರ್ಜಿ, ಮೈಂಡ್ ಎನರ್ಜಿ ಡಿಪೆಂಡ್ ಆಗಿರೋದ್ರಿಂದ ಇವತ್ತಿನ ಒಂದು ಫಾಸ್ಟ್ ಲೈಫಲ್ಲಿ ಮೈಂಡ್ ರೆಸ್ಟ್ ಆಗ್ತಿಲ್ಲ. ನಾನು ಜೀರೋನಲ್ಲಿ ಮೊದಲೇ ಹೇಳಿದ್ದೆ, ಯುವರ್ ಮೈಂಡ್ ಈಸ್ ನಾಟ್ ರೆಸ್ಟಿಂಗ್ ಆ್ಯಂಡ್ ಯು ಆರ್ ಥಿಂಕಿಂಗ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಯು ಆರ್ ನಾಟ್ ಥಿಂಕಿಂಗ್ ಐ ಆಮ್ ಪಾರ್ಟ್ ಆಫ್ ನೇಚರ್ ಅಂತ ನೀನು ಅನ್ಕೊತಾ ಇಲ್ಲ. ಯಾವಾಗ ಮೈಂಡ್ ರೆಸ್ಟ್ ಆಗಲ್ವೋ ಸ್ಟಮಕ್ಕು ರೆಸ್ಟ್ ಆಗಲ್ಲ. ಇದು 100 ವರ್ಷಕ್ಕೆ ಮಾಡೋ ಕೆಲಸನ 40 ವರ್ಷಕ್ಕೆ ಮಾಡ್ತಾಯಿದೆ. ಸುಸ್ತಾಗಿ ಹೇಳ್ತಾ ಇದ್ದೆ ನನ್ನ ಕೈಲಿ ಆಗಲ್ಲ ಅಂತ. ತುಂಬ ಜನ ನನ್ನ ಕ್ಲಿನಿಕ್ಕಿಗೆ ಬಂದವರು ಹೇಳ್ತಾರೆ, ಸರ್ ಎಷ್ಟು ಪ್ರಾಜೆಕ್ಟ್ ಮಾಡೀನಿ ಗೊತ್ತಾ ಸರ್, ನಾನು ಏನು ಸಾಧನೆ ಮಾಡಿದ್ದೀನಿ ಗೊತ್ತಾ ಸರ್, ಅದೆಲ್ಲ ಮಾಡಿ ಬಿ ಪಿ ಶುಗರ್ ಬಂದ್ಬಿಟ್ಟೈತೆ ಅಂತಾರೆ. ಎಸ್. ಸೊ ಸ್ಟ್ರೆಸ್ಸು
ಮೋಸ್ಟ್ ಇಂಪಾರ್ಟೆಂಟ್ ಇದು ಫಾರ್ ಹೈಪರ್ ಟೆನ್ಷನ್ನು. ನೀವೇನೇ ವರ್ಡು ಬೇರೆ ಬೇರೆ ಉಪಯೋಗಿಸ್ಬೋದು. ಫೈನಲಿ ಯುವರ್ ಮೈಂಡ್ ಈಸ್ ನಾಟ್ ರೆಸ್ಟಿಂಗ್. ಸಮಥಿಂಗ್ ಸ್ಟ್ರೆಸ್ ಅಂದರೆ ಏನಿಲ್ಲ, ನಿನಗೆ ಇಷ್ಟ ಇಲ್ಲ ಕೆಲಸ ಮಾಡ್ತಿರ್ತೀಯ, ಇಷ್ಟ ಇಲ್ಲಾರ್ದ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಿರ್ತೀಯ. ಅದು ಬಾಸ್ ಇರ್ಬೋದು, ಗಂಡ ಇರ್ಬೋದು, ಎಂತಿರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು. ಸ್ಟ್ರೆಸ್ ಅಂದರೆ ಏನಿಲ್ಲ, ಸಿಂಪಲ್ ಲಾಜಿಕ್, ಡೂಯಿಂಗ್ ಸಮಥಿಂಗ್ ವಿತೌಟ್ ವಿಲ್ಲಿಂಗ್ನೆಸ್. ಸೊ ಯಾವಾಗ ನೀನು ಮೈಂಡ್ ಅದು ನಿಮಗೆ ಇಷ್ಟ ಆಗ್ತಿಲ್ಲ. ಅಷ್ಟೇ, ಮೈಂಡ್ ಝೀರೋಗೆ ಹೋಗಿಲ್ಲ ಅಂದರೆ, ಇದು ರೆಸ್ಟ್ ಆಗಿಲ್ಲ ಅಂದರೆ, ಆ ಹೈಪರ್ ಎನರ್ಜಿ ಸ್ಟಮಕಿಗೆ ಪಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ಝೀರೋಗೆ ಹೋದರೆ ಅದನ್ನು ಸ್ಟ್ರೆಸ್ ಅಂತ ನೋಡೋದೇ ಇಲ್ಲ. ಅದು ಆಯ್ತು ಬಿಡು, ಎಕ್ಸ್ಪೆಕ್ಟೇಷನ್ ಇರಲ್ವಲ್ಲ, ಅವಾಗ ಸ್ಟ್ರೆಸ್ ಏನಕ್ಕೆ ಬರುತ್ತೆ? ಯಾವಾಗ ಈ ಹೈಪರ್ ಎನರ್ಜಿ ಇಲ್ಲಿಗೆ ಹೋಗುತ್ತೋ, ಇನಿಷಿಯಲ್ ಆಗಿ ಸ್ಟಮಕ್ ಫೈರ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಗೋದೇನು ಗೊತ್ತಾ? ಗ್ಯಾಸ್ಟ್ರಿಕ್. ಸ್ಟಮಕಲ್ಲಿ ಹೀಟ್ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಿಟ್ರೆ ಸ್ಟಮಕ್ ವೀಕ್ ಆಗಿ ಎಸಿಡಿಟಿ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಿಟ್ರೆ ಪ್ರೀ ಡಯಾಬಿಟಿಕ್ ಆಗ್ತೀರ, ನೆಕ್ಸ್ಟ್ ಡಯಾಬಿಟಿಕ್ ಆಗ್ತೀರ. ನಾನು ಹೇಳೋದಿಷ್ಟೇ, ನಿಮಗೆ ಡಯಾಬಿಟಿಕ್ ಇರ್ಬೋದು, ಇಲ್ಲದೇ ಇರ್ಬೋದು, ಮುಂದೆ ಬರಬಾರ್ದು ಅಂದ್ಕೊಂಡ್ರೆ ನನ್ನ ಶೂನ್ಯ ತತ್ವನ ಫಸ್ಟ್ ನೋಡಿ. ನಾವು ಫಸ್ಟ್ ಎಪಿಸೋಡಲ್ಲಿ ಹೇಳಿರೋದು ಜೀವನ ಹೆಂಗೆ ಮಾಡಬೇಕಂತ ವೆರಿ ಕ್ಲಿಯರಾಗಿ ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀನಿ. ಡೂ ವಾಟ್ ಎವರ್ ಯು ವಾಂಟ್, ಎಂಜಾಯ್ ದ ಲೈಫ್, ಡೂ ದ ಥಿಂಗ್ಸ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಲ್ಲದೆ ಮಾಡಿ ಎಂಜಾಯ್, ಅಷ್ಟೇ, ಮುಗೀತು. ಇದು ಯಾವಾಗ ಕಾಮ್ ಆಗುತ್ತೋ ಮೈಂಡ್ ಸ್ಟಮಕ್ ಕಾಮ್ ಆಗಿಬಿಡ್ತೈತೆ. ಇವತ್ತು 10ರಲ್ಲಿ 7 ಡಿಸೀಸನ್ನ ಈವನ್ ಇಂಗ್ಲೀಷ್ ಮೆಡಿಸಿನ್ ಹೇಳ್ತಾರೆ, ಇಟ್ಸ್ ಬಿಕಾಸ್ ಆಫ್ ಸೈಕೋಸೊಮ್ಯಾಟಿಕ್ ಅಂತ. ಬಾಡಿಯಿಂದ ಜನ್ರೇಟ್ ಆಗ್ತಿಲ್ಲ, ಮೈಂಡಿಂದ ಜನ್ರೇಟ್ ಆಗ್ತಿಲ್ಲ. ದಿಸ್ ಈಸ್ ದ ಇದೇ ಟೈಮ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಯಾಕಂದರೆ ಇವತ್ತು ನೀವು 100 ರೂಪಾಯಿಂದನೂ ಜೀವನ ಮಾಡ್ಬೋದು, ಕೋಟಿ ರೂಪಾಯಿಂದನೂ ಜೀವನ ಮಾಡ್ಬೋದು. ದುಡ್ಡು ಇಟ್ಸ್ ಅ ಪಾರ್ಟ್ ಆಫ್ ದಿ ಲೈಫ್, ಬಟ್ ನಾಟ್ ದ ಲೈಫ್. ಸೊ ಹಾಗಾಗಿ ನೀವು ಮೈಂಡನ್ನು ಸ್ವಿಚ್ ಆಫ್ ಮಾಡೋ ಸ್ಕಿಲ್ಸನ್ನ ಕಲ್ತ್ಕೊಂಡ್ರೆ ಐ ಆಮ್ ವೆರಿ ಶ್ಯೂರ್ ನೀವು ಡಯಾಬಿಟಿಸಿಂದ ಆಚೆ ಬರ್ತೀರ. ಥ್ಯಾಂಕ್ ಯು. ನೆಕ್ಸ್ಟು ಸ್ಟಮಕ್ ಆಯಿತು, ಕಿಡ್ನಿ ಆಯಿತು, ಲಾರ್ಜ್ ಇಂಟೆಸ್ಟೈನ್. ಮೈಂಡಿಂದ ಡಯಾಬಿಟಿಸ್ ಹೆಂಗೆ ಬರುತ್ತೆ ಹೇಳಿದೆ, ಸ್ಟಮಕ್ಕು. ಇವಾಗ ಸ್ಟಮಕ್ಕಿಂದ ಹೇಳ್ತೀನಿ. ಒಂದು ಸ್ಟಮಕ್ ಹೈಪರ್ ಆಗೋದಕ್ಕೆ ಮೈಂಡ್ ಕಾರಣ. ಹೌದು, ಅದು ಅರ್ಥ ಆಯಿತು. ಇನ್ನೊಂದು ಸ್ಟಮಕ್ ಹೈಪರ್ ಆಗೋದಕ್ಕೆ ಫುಡ್ ಕಾರಣ. ಹೇಗೆ ಗೊತ್ತಾ? ಸ್ಟಮಕ್ನ ಚೈನೀಸ್ ಮೆಡಿಸಿನಲ್ಲಿ ಏನು ಹೇಳ್ತಾರೆ ಗೊತ್ತಾ? ಇಟ್ ದ ಬಾಟಮ್ ಆಫ್ ದಿ ವ್ಯಾಲಿ ಅಂತ ಕರೀತಾರೆ. ಬಾಟಮ್ ಆಫ್ ದ ವ್ಯಾಲಿ? ಹಾಂ. ಹಂಗಂದ್ರೆ 2 ಬೆಟ್ಟದ ಮಧ್ಯೆ ಕಂದಕ ಇರುತ್ತಲ್ವ, ಅದು ಸ್ಟಮಕ್. ಇವಾಗ ಕಾಶ್ಮೀರ ತಗೊಳ್ಳಿ, ಓಕೆ, ಇಲ್ಲ ಯಾವುದೇ ಒಂದು ವ್ಯಾಲಿ ತಗೊಂಡ್ರೆ ಸಮೃದ್ಧವಾದ ಮಣ್ಣಿರುತ್ತಲ್ಲಿ, ಇಟ್ಸ್ ಎ ನೋನ್ ಫಾರ್ ನರಿಷ್ಮೆಂಟ್. ನಿಮ್ಮ ದೇಹದಲ್ಲಿ ಎಲ್ಲ ದೇಹಕ್ಕೆ ನರಿಷ್ಮೆಂಟ್ ಕೊಡೋದು ಯಾವುದಂದರೆ ಸ್ಟಮಕ್. ಅದು ಬಾಟಮ್ ಆಫ್ ದಿ ಬೆಟ್ಟದ ಬುಡ ಥರ ಇರಬೇಕು. ಬೆಟ್ಟದ ಬುಡ ಹೆಂಗಿರುತ್ತೆ ಗೊತ್ತಾ? ತೇವವಾಗಿರುತ್ತೆ. ಅಲ್ಲಿ ಬಿದ್ದಿರೋ ನೀರೆಲ್ಲ ಕೆಳಗೆ ಹರಿದು ಬಂದು ಅಲ್ಲಿ ನಿಂತಿರ್ತತೆ, ಜೊಂಡು ಹುಲ್ಲು ಅದು ಇದು ಬೆಳೆದಿರ್ತತೆ. ಸೊ ನಿಮ್ಮ ಸ್ಟಮಕ್ಕಲ್ಲಿ ಏನು ಹಲ್ಲುಗಳಿಲ್ಲ ಜೀರ್ಣ ಮಾಡೋಕ್ಕೆ, ಲಿಕ್ವಿಡ್ ಇರೋದಲ್ಲಿ, ಆ್ಯಸಿಡ್. ಆ ಲಿಕ್ವಿಡ್ ಯಾವಾಗ ಡ್ರೈ ಆಗುತ್ತೋ ಅವಾಗ ಸ್ಟಮಕ್ ವೀಕ್ ಆಯಿತು, ಮರುಭೂಮಿ ಆಯಿತು, ಏನು ಹೀರ್ಕೊಳಲ್ಲ, ಬೆಳೆಯಲ್ಲ. ಅದು ಎಲ್ಲೋ ಆಚೆ ಕಡೆಯಿಂದ ರಿಫಿಲ್ ಥರನೂ ಮಾಡೋಕ್ಕಾಗಲ್ವಾ? ಸ್ಟಮಕಲ್ಲಿರೋದೆಲ್ಲ ಹೋಯ್ತಂದರೆ ಆ್ಯಸಿಡ್ಸ್ಗಳು. ನೀನು ಡ್ರೈ ಮಾಡ್ತಾ ಇದೀಯ ಅದನ್ನು. ಹೇಗೆ ಡ್ರೈ ಮಾಡದಿರೋದು? ಹೇಗೆ? ಒಂದು ಡ್ರೈ ಆಗಿರೋದು ತಿಂತಾ ಇದೀಯ. ನೀವಪ್ಪ ನಿಮ್ಮ ತಾತ ಅಂಬ್ಲಿಗೆ ಕುಡಿಯೋರು, ಗಂಜಿ ಕುಡಿಯೋರು. ನೀನೇನು ಮಾಡ್ತಾ ಇದೀಯ? ಫ್ರೈಡ್ ರೈಸ್, ಸಜ್ವಾನ್ ಫ್ರೈಡ್ ರೈಸ್, ಜೀರಾ ಫ್ರೈಡ್ ರೈಸ್, ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಎಲ್ಲ ಡ್ರೈ. ಇಡ್ಲಿ, ದೋಸೆ, ಸಲೈವ ಅಲೋನ್ ಸಾಕಾಗಲ್ಲ ಹಂಗಿದ್ರೆ. ನಿಮ್ಮ ಆಹಾರ ನೀರಿನಾಂಶದಿಂದ ಕೂಡಿರಬೇಕು. ಫರ್ಮೆಂಟೆಡು ಆಗಿರ್ಬೇಕಾ? ನೀರಿನಾಂಶ ಇರಬೇಕು. ಬೆಳಿಗ್ಗೆ ಕೇಳಿದ್ರಲ್ಲ ನನ್ನ ಊಟ ಹೇಗಿರುತ್ತೆ ಬೆಳಿಗ್ಗೆ ಅಂತ, ಉಪ್ಸಾರು ಮುದ್ದೆ.
ಬಸ್ಸಾರು, ಇಲ್ಲ ರೊಟ್ಟಿ ಪಲ್ಯ, ಗಂಜಿ. ಸೊ ನೀವು ಹೇಳೋದು ಹಂಗಿದ್ರೆ ನಾವು ಈಗ ಇವತ್ತಿನ ಈ ಲೈಫಲ್ಲಿ ಪಿಜ್ಜಾ ಬರ್ಗರು ರೊಟ್ಟಿ ಪಲ್ಯ ಅಥವಾ ಈ ಸೌತ್ ಇಂಡಿಯನ್ ಮೀಲ್ಸು ಇದೆಲ್ಲ ಹಂಗಿದ್ರೆ ನಮ್ಮ ಅವನತಿಗೆ ನಾವೇ ಕಾರಣ. ಸಿ ಪ್ಯೂರ್ ಸೌತ್ ಇಂಡಿಯನ್ ಮೀಲ್ಸ್ ಏನು ಗೊತ್ತಾ? ಅನ್ನ ಸಾಂಬಾರು. ಹ್ಞೂ ನೀನು ಮಾಡ್ಕೊಂಡಿರೋದು ಪಲಾವ್ನ, ಫ್ರೈಡ್ ರೈಸ್ನ. ನೀನು ಡ್ರೈ ಆಗಿರೋದು ಏನೇ ಕೊಡ್ತಿರಲ್ವಾ, ಅದು ಜೀರ್ಣ ಆಗೋದಕ್ಕೆ ಸ್ಟಮಕ್ಕು ತನ್ನಲ್ಲಿರ್ತಕ್ಕಂಥ ನೀರಿನ ಅಂಶನ ಕೊಡುತ್ತೆ ಹ್ಞೂ 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 ಪ್ರತಿ ಸರಿನೂ. ಸೊ ಅದು ಅಲ್ಲಿ ಎಕ್ಸಾಸ್ಟ್ ಆಗ್ತಾ ಇರತ್ತೆ. ನೀನು ಬಿಸ್ಕೆಟ್ ತಿಂದೆ, ಚಿಪ್ಸ್ ತಿಂದೆ, ಪಲಾವ್ ತಿಂದೆ, ಬಿರಿಯಾನಿ ತಿಂದೆ, ಪ್ರತಿ ಸಾರಿನೂ ಸ್ಟಮಕ್ ಡ್ರೈ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಇದಕ್ಕೆ ಹಂಗಿದ್ರೆ ಯು ಶುಡ್ ಟೇಕ್ ಲಿಕ್ವಿಡ್ ಕಂಟೆಂಟ್ ಫುಡ್. ಕೆಲವ್ರು ಏನಂತಾರೆ, ನಾನು ನೀರು ಕುಡಿತೀನಿ, ಊಟದ ಜೊತೆ ಕೋಕ್ ಕುಡಿತೀನಿ. ನೀರಿನ ಅಂಶ ಅಂದರೆ ನೀರು ಬೆಂದಿರಬೇಕು. ತರಕಾರಿ ಜೊತೆ ನೀರು ಬೇಯಿಸ್ತೀವಿ ಸಾಂಬಾರಲ್ಲಿ, ಸೂಪಲ್ಲಿ, ಆ ಥರ ಇರಬೇಕು. ಇಲ್ಲ ಮಜ್ಜಿಗೆ. ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ಫಾರ್ ಯುವರ್ ಸ್ಟಮಕ್ ಈಸ್ ಬಟರ್ ಮಿಲ್ಕ್. ಅಮೃತನ ಅಂತಲೇ ಹೇಳ್ಬೋದು. ಬಟ್ ತಗೊಳೋದಕ್ಕೂ ಟೈಮ್ ಇದೆ. ಯಾವುದು 11 ಗಂಟೆಯಿಂದ 2 ಗಂಟೆ ಒಳಗೆ ತೊಗೋಬೇಕು ಮಜ್ಜಿಗೆನ. ಯಾಕೆ? ಸಂಜೆ ತೊಗೊಂಡ್ರೆ ಸ್ಟಮಕ್ ಕೋಲ್ಡ್ ಆಗಿಬಿಡ್ತೈತೆ, ಸ್ಟಮಕ್ ವೀಕ್ ಆಗುತ್ತೆ, ಜಠರಾಗ್ನಿ ಮಂದ ಆಗಿಬಿಡ್ತೈತೆ. ಸೊ ಬೆಳಗ್ಗೆ ತೊಗೊಂಡ್ರು ಬಟ್ ಅವಾಗ ಮಧ್ಯಾಹ್ನ ಊಟಕ್ಕೆ ತೊಂದರೆ ಏನಾಗಲ್ವಾ? ಮೊಸರು ಮಜ್ಜಿಗೆ ಟೈಮಿಂಗ್ ಬಂದುಬಿಟ್ಟು 11 ಗಂಟೆ ಮೇಲೆ 2 ಗಂಟೆ ಒಳಗೆ. ಸೂರ್ಯ ದಗ ಅಂತ ಉರಿತಿರ್ಬೇಕು. ಸೊ ರಾತ್ರಿ ಇವತ್ತೆಲ್ಲ ಯೋಗರ್ಟು ಗೀಗರ್ಟು, ರಾತ್ರಿ ಮೊಸರನ್ನ, ಮತ್ತು ರಾತ್ರಿ ಎಷ್ಟೆಷ್ಟು ಮೊಸರು ಮಜ್ಜಿಗೆ ಕೊಡ್ತಿರೋ, ಹಣ್ಣುಗಳು ಕೊಡ್ತಿರೋ, ಸಲಾಡ್ಸ್ ಕೊಡ್ತಿರೋ. ವೆರಿ ಸಿಂಪಲ್ ಮೇಡಮ್. ಮೊನ್ನೆ ಸುಮ್ಮನೆ ಒಂದು ಉಡುಪಿ ಹೋಟ್ಲಿಗೆ ಹೋಗಿದ್ದೆ. ಅವನೋನಾರು ಹೇಳ್ತಿದ್ದ, ಕ್ಲೌಡಿ ವೆದರ್ ಇದೆಪ್ಪ, ವ್ಯಾಪಾರ ಡಲ್ಲಿದೆ. ನಮಗೆ ಮೋಡ ಕವಿದ ವಾತಾವರಣ ಇದ್ದಾಗ ಸರಿಗೆ ಹಸುವಾಗಲ್ಲ. ನೀ ಎ ಸಿ ರೂಮಲ್ಲೇ ಕೂತ್ಕೊಂಡಿರ್ಬೋದು, ಬಟ್ ಹೊರಗಿಂದು ಕ್ಲೌಡಿ ವೆದರ್ ನಿಮ್ಮ ಸ್ಟಮಕ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ ಜಠರಾಗ್ನಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸನ್ಲೈಟ್. ಓಹೋ. ಅದಕ್ಕೆ ಜನರು ಬುದ್ಧಿವಂತರು, ಸಂಜೆ ಮೇಲೆ ಊಟ ಮಾಡಲ್ಲ. ಸೊ ಹಾಗಾಗಿ ಓಕೆ, ಸಂಜೆ ಮೇಲೆ ಊಟ ಮಾಡ್ತೀರ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ತಂಪಾಗಿರೋದು ಮತ್ತು ಕೋಲ್ಡ್ ನೇಚರ್ ಫ್ರೂಟ್ಸು, ರಾ ವೆಜಿಟೇಬಲ್ಸ್, ಮೊಸರು ಮಜ್ಜಿಗೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ 3 ಗಂಟೆ ಮೇಲೆ ತೊಗೋಬಾರ್ದು. ತೊಗೋತಿದ್ದೀರಿ ಅಂದ್ರೆನಾಗಿ ನಿಮ್ಮ ಸ್ಟಮಕ್ಗೆ ನೀವೇ ಹಳ್ಳ ತೊಡ್ತಿದ್ದೀರ. ಸೊ ಈಗ ಅದನ್ನು ಮೇಂಟೈನ್ ಮಾಡೋಕ್ಕೆ ಸಿದ್ಧಸೂತ್ರಗಳು ಹೇಳಿ ಹಂಗಿದ್ರೆ. ಮಿಸ್ಟೇಕ್ಸ್ ಟು ಅವಾಯ್ಡ್, 5 ಮಿಸ್ಟೇಕ್ಸ್ ಟು ಅವಾಯ್ಡ್. 5 ಅಲ್ಲ 10 ಹೇಳ್ತೀನಿ. ಹೇಳಿ. ಇವಾಗ ಡಯಾಬಿಟೀಸ್ ಈಸ್ ಒನ್ ಆಫ್ ದಿ ವೀಕ್ನೆಸ್ ಆಫ್ ದಿ ಸ್ಟಮಕ್. ಬೇರೆ ಏನಿಲ್ಲ. ಸ್ಟಮಕ್ ವೀಕ್ ಆದರೆ ಪ್ಯಾಂಕ್ರೆಸ್ ವೀಕ್ ಆಗುತ್ತೆ, ಇನ್ಸುಲಿನ್ ಪ್ರಾಬ್ಲಮ್ ಆಗುತ್ತೆ. ಸ್ಟಮಕ್ ವೀಕ್ ಆಗೋದಕ್ಕೆ ಮೊದಲನೇ ಕಾರಣ ನೀವು ಡ್ರೈ ಫುಡ್ ತೊಗೊಳೋದು. ಫಸ್ಟ್ ಮಿಸ್ಟೇಕ್ ಟು 10th ಮಿಸ್ಟೇಕ್ ಇಸ್ ಡೋಂಟ್ ಟೇಕ್ ಡ್ರೈ ಫುಡ್. ಎನಿಥಿಂಗ್ ಡ್ರೈ. ನೆಕ್ಸ್ಟ್, ಬಟ್ ತೊಗೋಬೋದು ಡ್ರೈ ಫುಡ್ಡನ್ನು. ಯಾವಾಗ ಗೊತ್ತಾ? ವೆದರ್ ತುಂಬ ವೆಟ್ಟಿರಬೇಕು. ಓಹೋ. ನಮ್ಮಪ್ಪ ಹೊರಗಡೆ ಮಳೆ ಬಂದರೆ ಬಜ್ಜಿ ಬೋಂಡ ಉರುಗಡ್ಲೆ ಉರಿಯೋದು, ಶೇಂಗಾ ಉರಿಯೋರು, ಚಿಪ್ಸ್ ಮಾಡಿಕೊಡೋರು ನಮಗೆ. ಅವೆಲ್ಲ ತಿನ್ನಬೇಕು, ಅವೆಲ್ಲ ಬೇಕು. ಬಟ್ ಯಾವಾಗ? ಕ್ಲೌಡಿ ವೆಟ್ಟಿರಬೇಕು. ಸರ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಆಪೋಸಿಟ್ಸ್. ಆಚೆ ಕಡೆ ಬಿಸಿಲಿದ್ಯಾ, ಇಲ್ಲಿ ಅದರ ತಂಪು, ಆಚೆ ಕಡೆ ತಣ್ಣಗಿದೆನಾ, ಬಿಸಿ. ಡ್ರೈ. ಸೊ ನಿಮ್ಮ ಸ್ಟಮಕ್ ಇಸ್ ದ ಸೋರ್ಸ್ ಆಫ್ ದ ಎನರ್ಜಿ. ನಿನ್ನ ಜೀವನದಲ್ಲಿ ಅದನ್ನು ಹೇಗೆ ನೋಡ್ಕೋಬೇಕಂತ ಕಲ್ತ್ಕೊಂಡ್ಬಿಟ್ರೆ ಯು ಆರ್ ದ ಡಾನ್, ಯು ಆರ್ ದ ಮಾಸ್ಟರ್, ಯು ಆರ್ ದ ಸೈಂಟಿಸ್ಟ್, ಯು ಆರ್ ದ ಬೆಸ್ಟ್ ಡಾಕ್ಟರ್. ಏನು ಇದನ್ನು ನಾನು MBBS ಓದಿಯೋ ಆಯುರ್ವೇದಿಕ್ ಓದಿ ಹೇಳ್ತಾ ಇಲ್ಲ, ಸಾವಿರಾರು ಪೇಷಂಟ್ ನೋಡಿ ಹೇಳ್ತಿರೋದು. ನನಗಿಂತ ಬೆಸ್ಟ್ ಹೀಲರ್ ಸಿಗೋದಿಲ್ಲ ನಿಮಗೆ. ಯಾಕೆ ಗೊತ್ತಾ? ನಾನು ಯಾವ ಬುಕ್ಕು ಓದಿಲ್ಲ, ಪೇಷಂಟ್ನೇ ಓದಿರೋದು. ಪೇಷಂಟ್ ಬಂದು ಹೇಳ್ತಾರೆ, ನಾನು ಇವತ್ತು 90% ಕಲ್ತಿರೋದು ಪೇಷಂಟಿಂದಾನೆ. ರಿಸಲ್ಟ್ಸ್ ಮಾತಾಡಿದೆ ಹೆಂಗಿದ್ರೆ ಇಲ್ಲಿ. ನಾವು ಒಂದು ದಿನಕ್ಕೆ ಎಷ್ಟು ಪೇಷಂಟ್ ನೋಡ್ತಿರ್ಬೋದು ನಿಮ್ಮ ಲೆಕ್ಕಕ್ಕೆ? ಒಂದು 200. ಎಸ್, 200+. ಅಪ್ಪ,
ಎಷ್ಟು ವರ್ಷ ಆಯ್ತು ಇವೆಲ್ಲ ಶುರುವಾಗಿ? 2010ಇಂದ. ಇನಿಷಿಯಲ್ ಡೇಸಲ್ಲಿ 30, 40, 50 ನೋಡ್ತಿದ್ದೆ. ಲಾಸ್ಟ್ 5-6 ಇಯರ್ಸಲ್ಲಿ ಇಟ್ ಈಸ್ ಕ್ರಾಸಿಂಗ್ 150, 200 ಲೈಕ್ ದಟ್. ನೀವು ನೋಡ್ಬೇಕು ನಮ್ಮ ಕ್ಲಿನಿಕ್ಕು ಫಿಶ್ ಮಾರ್ಕೆಟ್ ಥರ ಇರುತ್ತೆ. ನನ್ನ ಹತ್ರ 2 ನಿಮಿಷ ಮಾತಾಡೋದಕ್ಕೆ ಅವ್ರು 3 ಗಂಟೆ ಕಾಯ್ತಾರೆ. ಓಹೋ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ರಿಸಲ್ಟ್. ನಾನು ಹೇಳೋದು ಎಲ್ರಿಗೂ ಇಷ್ಟೇ, ನನ್ನ ಹತ್ರ ಬರೋದೇ ಬೇಡ. ಎವ್ರಿಥಿಂಗ್ ಯೂಟ್ಯೂಬಲ್ಲಿ ಕೊಟ್ಟಿದ್ದೀನಿ, ಫೇಸ್ಬುಕ್ಕಲ್ಲಿದೆ, ನೋಡ್ಕೊಳ್ಳಿ ವಾಸಿಯಾಗಿ. ಇವಾಗ ಎಲ್ಲ ಹೋಬಳಿನಲ್ಲಿ ಎಲ್ಲ ತಾಲೂಕಲ್ಲಿ ಹೀಲರ್ಸ್ ಇದ್ದಾರೆ, ಫಸ್ಟ್ ಅವ್ರ ಹತ್ರ ಹೋಗಿ. ಐ ಆಮ್ ನಾಟ್ ಡೂಯಿಂಗ್ ಇಟ್ಸ್ ಫಾರ್ ಮನಿ ಮಾಡೋದಾದರೆ ನನ್ನ ಹತ್ರನೇ ಬನ್ನಿ ಅಂತಿದ್ದೆ. ದುಡ್ಡು ದೇವ್ರು ಕೊಟ್ಬಿಟ್ಟನ್ನ. ನಾನು ಹೊರಗಡೆ ಒಂದು ನೀರು ಕುಡಿಯಲ್ಲ, ಒಂದು ಊಟ ಮಾಡಲ್ಲ. ಹಬ್ಬ ಅಂದರೆ ಬೆಲ್ಲ ಕಡಿಮೆ ಬೆಲ್ಲ ಹಾಕಿರೋ ಒಂದು ಟೀ ಕುಡಿತೀನಿ. ಲಾಸ್ಟ್ 7 ಇಯರ್ಸಲ್ಲಿ ನಾನು ಹೊರಗಡೆ ಊಟ ಮಾಡೇ ಇಲ್ಲ. ಇಟ್ಸ್ ವೆರಿ ರೇರ್. ಅಂದರೆ ಹೈದ್ರಾಬಾದ್, ಡೆಲ್ಲಿ, ಬಾಂಬೆ ಆ ಥರ ಟ್ರೈನಿಂಗ್ ಅಂತ ಹೋದರೆ ಅಲ್ಲಿನೂ ನಾನು ವೆರಿ ಪ್ರಿಸೈಸಾಗಿ ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಅದು ರೈಸ್ ತಿನ್ನಲ್ಲ, ಗೋಧಿ ತಿನ್ನಲ್ಲ. ತುಂಬ ಜನ ಆರ್ಗನೈಸರ್ಸು, ಇವಾಗ ಆಗಸ್ಟ್ 1ನೇ ತಾರೀಕು ಹೈದ್ರಾಬಾದಲ್ಲಿ ವರ್ಕ್ಶಾಪ್ ಇದೆ 4 ಡೇಸು. ಅಲ್ಲಿ ಆರ್ಗನೈಸರಿಗೆ ಫಸ್ಟ್ ಹೇಳಿದೆ, ಸರ್ ಎಷ್ಟು % ದುಡ್ಡು ಕೊಡಬೇಕು, ಎಷ್ಟು ಚಾರ್ಜ್ ಮಾಡಬೇಕಂತ ಹೇಳ್ದೆ. ಅದೆಲ್ಲ ನಾನು ಹೇಳಲ್ಲ, ಫಸ್ಟ್ ನಾನು ಹೇಳೋದು ಕೇಳಂದೆ. ಏನಂದ, ನಾನು 4 ಡೇಸ್ ಅಲ್ಲಿ ಇರ್ತೀನಿ, ನನಗೆ ಯಾವುದೇ ಕಾರಣಕ್ಕೂ ಹೈಬ್ರಿಡ್ ಅಕ್ಕಿ ಮತ್ತು ಹೈಬ್ರಿಡ್ ಗೋಧಿ ಇವೆರಡು ನಾನು ತಿನ್ನಲ್ಲ. ಇವೆರಡನ್ನ ದೇಶಿ ತಳಿ ಅಕ್ಕಿ, ದೇಶಿ ತಳಿ ಗೋಧಿ ನೀನು ಅರೇಂಜ್ ಮಾಡ್ತೀನಿ ಅಂದರೆ ನಾನು ಬರ್ತೀನಿ, ಇಲ್ಲಾಂದರೆ ಬರಲ್ಲ. ಈಗ ನಮ್ಮ ಗಮನಕ್ಕೆ ಇವತ್ತೆಲ್ಲ ಸೋನಾ ಮಸೂರಿ, ಬುಲೆಟ್ಟು, ರಾಜಮಂಡಿನ ಯಾವುದನ್ನು ಚೂಸ್ ಮಾಡಬೇಕು? ನಾನು ಹೇಳೋದು ವೆರಿ ಸಿಂಪಲ್. ಸ್ಟಮಕ್ಕು ಡ್ರೈನೆಸ್ ಫುಡ್ಡಿಂದ ಹಾಳಾದರೆ ಒಂದು 20% ಹಾಳಾಗುತ್ತೆ. ಬಟ್ 80% ಹಾಳಾಗೋದು ಎಲ್ಲಿಂದ ಗೊತ್ತಾ? ಹೈಬ್ರಿಡ್. ನೀವು ಏನು ಯೂಸ್ ಮಾಡ್ತೀರಿ? ನೀವು ಯಾವ ಅಕ್ಕಿ ತೊಗೊಳ್ಳೋದು? ನಾನು ತಿನ್ನೋ 99% ಫುಡ್ಡನ್ನ ನಾನೇ ಬೆಳ್ಕೊತೀನಿ, ಅದಕ್ಕೆ ಊರಿಂದ ಆಚೆ ಇರೋದು. ಇವಾಗ ನಮ್ಮ ತೋಟದಲ್ಲಿ ಶೇಂಗಾ ಹಾಕಿದ್ದೀವಿ, ಕಡಲೆಕಾಯಿ, ಅದು ತಗೊಂಡ್ಬಿಟ್ಟು ಅದು ವರ್ಷ ಪೂರ್ತಿ ಎಣ್ಣೆಗೆ ಆಗುತ್ತೆ. ಅದು ತೆಗೆದುಬಿಟ್ಟು ಒಂದು ಅರ್ಧ ಎಕರೆ ರಾಗಿ ಹಾಕ್ಕೋತೀನಿ, ಇನ್ನೊಂದು ಅರ್ಧ ಎಕರೆ ಭತ್ತನ ಮಾಡ್ಕೋತೀನಿ. Wake up to fresh ideas. Repose. ಎಲ್ಲರಿಗೂ ನಿಮ್ಮ ಥರ ಸೌಕರ್ಯ ಇಲ್ಲದೆ ಇರೋರು ನಮ್ಮಂಥವ್ರು ಏನು ಮಾಡಬೇಕು? ನಂತರ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ಎಲ್ರಿಗೂ ಹೇಳೋದು ವೆರಿ ಸಿಂಪಲ್, ನಿಮ್ಮ ಸ್ಟಮಕ್ ಚೆನ್ನಾಗಿರಬೇಕು ಅಂದರೆ ಹೈಬ್ರಿಡ್ ಫುಡ್ ಕೊಡಬೇಡಿ. ಹೈಬ್ರಿಡ್, ಜೆನೆಟಿಕಲಿ ಮಾಡಿಫೈಡ್. ಇವತ್ತೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ ಇಲ್ಲಿ ಬರ್ತಾ ಇರೋದು ಎಲ್ಲ ಅಷ್ಟೇ ನಮಗೆ ಕಾಣೋದು. ಅಲ್ಲಿಂದ ಏನೇನು ಮಾಡಿಫೈ ಆಗ್ತಾ ಇದೆಯೋ ಅವನಿಗೆ ಅರ್ಪಣೆ. ಅಲ್ಲ, ಮೊನ್ನೆ ಯಾವುದೋ ಒಂದು 5 ಸ್ಟಾರ್ ಹೋಟ್ಲಿಗೆ ನಮ್ಮ ಫ್ರೆಂಡ್ ಕರೆದಿದ್ದೆ, ಹೋದೆ. ಅಲ್ಲಿ ನೋಡಿದೆ ಎಲ್ಲ ಫುಡ್ ಹೈಬ್ರಿಡೆ. ಅವನು ಹೇಳ್ದ, ಹೆಂಗೋ ಹೇಳ್ತೀಯ ಅಂದ. ನಾನು ಹೇಳಿದೆ, 2 ತುತ್ತು ತಿಂದರೆ, ನಾನು 2 ತುತ್ತು ಹೈಬ್ರಿಡ್ ತಿಂದರೆ, ಬಿಕಾಸ್ 7-8 ವರ್ಷ ಆಯಿತು ನಾನು ಹೈಬ್ರಿಡ್ ಫುಡ್ ಕೊಟ್ಟಿಲ್ಲ ದೇಹಕ್ಕೆ. ಹೊರಗಡೆ 2-3 ತುತ್ತು ಏನಾದ್ರು ತಿಂದರೆ ನನ್ನ ಬಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಐ ವಿಲ್ ಗೆಸ್ ದಟ್ ಎನರ್ಜಿ ವೆರಿ ಕ್ಲಿಯರ್ ಆಗಿ. 2 ತುತ್ತು ತಿನ್ನೋಕ್ಕಾಗಲ್ಲ ನನಗೆ, ನನ್ನ ಬಾಡಿ ಈಸಿಲಿ ರಿಜೆಕ್ಟ್ಸ್ ದಟ್. ಅದು ಹಾಗೆ ತಿಂದ್ರಿಗಿನ ಹೊಟ್ಟೆ ಗಡ್ಬಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ಜನ ಅಂದ್ಕೊಂಬಿಟ್ಟಿದ್ದಾರೆ ನಾನು ಮನೆ ಫುಡ್ ತಿಂತೀನಿ, ನಾನು ಹೊರಗಡೆ ಎಲ್ಲೂ ತಿನ್ನಲ್ಲ, ಫುಲ್ ಹೆಲ್ತಿ ಫುಡ್ ತಿಂತೀನಿ ನಮ್ಮ ಮನೇಲೇ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲೇ ತಿಂತಿರೋದು ಕಸನ. ಸೋರ್ಸ್ ಹೈಬ್ರಿಡ್. ನೀವು ಫೈನಲಾಗಿ ಊಟ ತಿನ್ನೋದು ಯಾಕೆ ಗೊತ್ತಾ? ಬದುಕಕ್ಕೆ, ಆಹಾರ, ಎನರ್ಜಿಗ, ತೃಪ್ತಿಗ ಅಲ್ಲ. ಮತ್ತೆ ನಿನ್ನ ದೇಹ ಭೂಮಿಯ ಒಂದು ಭಾಗ, ಭೂತತ್ವ. ಇದನ್ನು 100 ವರ್ಷ ಇಟ್ಕೋಬೇಕಂದ್ರೆ ಭೂಮಿಯಿಂದ ನೀನು ತಗೋಬೇಕು ಎನರ್ಜಿನ. ಏನು ತಗೋತೀಯ ಭೂಮಿಯಿಂದ? ಇವಾಗ ಗಾಳಿಯಿಂದ ಉಸಿರು ತಗೋತೀಯ, ಸೂರ್ಯನಿಂದ ಬೆಳಕು ತಗೋತೀಯ. ಭೂಮಿನಿಂದ ಹೆಂಗೆ ತಗೊಳೋದು? ಏನು ತಗೋತೀಯ? ಜಲ ಬಂತು, ಮತ್ತೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಎಲ್ಲ ಸಿಗುತ್ತೆ ನಿನಗೆ. ಭೂಮಿ ನೀನು ಮಣ್ಣು ತಿನ್ನೋಕ್ಕಾಗತ್ತಾ? ಮತ್ತೇನು ತಗೋತೀಯ? ಮಣ್ಣಿನಲ್ಲಿ ನಿನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಖನಿಜಾಂಶಗಳು ಇರುತ್ತೆ, ಎಲ್ಲ. ಅದು ನಿನಗೆ ಬೇಕಿರೋದು. ಆ ಖನಿಜಾಂಶನ ಒತ್ತು ತರೋ ಶಕ್ತಿ ದೇಶಿ ತಳಿ ಬೀಜಕ್ಕೆ ಮಾತ್ರ ಇರೋದು. ನೀವು ಕೇಳ್ಬೋದು, ಹೈಬ್ರಿಡ್ ಬೀಜಗಿಲ್ವಾ? ಇಲ್ಲ.
ಹೆಂಗೆ ಹೇಳ್ತೀಯ? ಲ್ಯಾಬಲ್ಲಿ ಚೆಕ್ ಮಾಡಿದ್ದ? ಲ್ಯಾಬು ಕೆಮಿಸ್ಟ್ರಿ ಬೇಕಿಲ್ಲ, ಕಾಮನ್ ಸೆನ್ಸ್ ಹಾಕಿಲ್ಲಿ. ನಾನು ಅಕ್ಕಿ ಬೆಳಿತೀನಿ, ನಮ್ಮ ಪೇಷಂಟಿಗೆ ನಮ್ಮ ಸ್ಟೂಡೆಂಟ್ಸಿಗೆ ಅಕ್ಕಿ ಕೊಡ್ತೀನಿ. ಅವ್ರಿಗೆ ನನ್ನ ಅಕ್ಕಿ ಚೆನ್ನಾಗಿದೆ ಇಲ್ಲ ಅಂಥೇಳಿ 3 ಕ್ವಾಲಿಟೀಸ್ ಹೇಳಿ ಕೊಡ್ತೀನಿ. 3 ಕ್ವಾಲಿಟೀಸ್. ಈ ಒಂದು ಅಡ್ವರ್ಟೈಸ್ ಬರುತ್ತಲ್ಲ 3 Roses. ಫಸ್ಟು, ನಾನು ಕೊಡೋ ಅಕ್ಕಿ ಘಮ ಘಮ ಅನ್ನಬೇಕು, ಅನ್ನ ಮಾಡ್ಬೇಕಾದ್ರೆ ಒಂದು ಫ್ಲೇವರ್ ಬರಬೇಕು. ಎರಡನೇದು, ಅದು ರುಚಿ ಇರಬೇಕು. ಈ ಹೈಬ್ರಿಡ್ ಸೋನಾ ಮಸೂರಿ ಪಾಲಿಶ್ ಅಕ್ಕಿಗೆ ಏನೂ ರುಚಿ ಇರಲ್ಲ. ಬಟ್ಟು ದೇಶಿ ತಳಿ ಅಕ್ಕಿಗೆ ಅದರದ್ದೇ ಆದ ಒಂದು ಒಗುರು, ಸ್ವಲ್ಪ ಟೇಸ್ಟ್ ಇರುತ್ತೆ, ತನ್ನದೇ ಆದ ಒಂದು ಟೇಸ್ಟ್ ಇರಬೇಕು. ಮೂರನೇದು ಶಕ್ತಿ. ನಿಮ್ಮ ಹೈಬ್ರಿಡ್ ಅಕ್ಕಿ ತಿಂದರೆ 3 ಗಂಟೆಗೆ ಎನರ್ಜಿ ಟುಸ್, ಮತ್ತೇನೋ ತಿನ್ನಬೇಕು, ಇನ್ಸುಲಿನ್ ಸ್ಪೈಕ್ ಆಗ್ಬಿಟ್ಟಿರುತ್ತೆ ಅಷ್ಟೇ. ಬಟ್ ದೇಶಿ ತಳಿ ಅಕ್ಕಿ ತಿಂದಾಗ ಮಿನಿಮಮ್ 8 to 10 hours ಎನರ್ಜಿ ಇರುತ್ತೆ. ಇವೆಲ್ಲ ಹೇಳಿ ನಮ್ಮ ಹೊಟ್ಟೆ ಯಾಕೆ ಸರ್ ಉರಿಸ್ತಾ ಇದ್ದೀರಾ? ಈಗ ನಾವು ಇದನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕಂತ ಅದನ್ನು ನೀವೇ ಹೇಳ್ಬೇಕು. ನಾನು ಹೇಳ್ತಿರೋದು, ಸಿ ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಬಿಹೈಂಡ್ ಲಾಜಿಕ್. ನಾನು ತುಂಬ ಜನ ಡಯಾಬಿಟೀಸ್ ಅಂತ ಯಾರು ನನ್ನ ಕ್ಲಿನಿಕ್ಗೆ ಬರ್ತಾರಲ್ಲ, ಅವ್ರು ಅಕ್ಕಿ ತಿನ್ನಬಾರ್ದು ಅಂತ ಹೇಳ್ಯಾರ ಸರ್ ಡಾಕ್ಟ್ರು ಅಂತಾರೆ. ನಾನು ಹೇಳ್ತೀನಿ, ಅಕ್ಕಿ ಕೊಟ್ಬಿಟ್ಟು 5 kg 3 ಹೊತ್ತು 3 ವಾರ ಇದನ್ನೇ ತಿನ್ನು. ಪ್ರತಿ ವಾರ ಶುಗರ್ನ ಟೆಸ್ಟ್ ಮಾಡಿಸ್ಕೊ, ರಿಪೋರ್ಟ್ ತೊಗೊಂಡು ನನ್ನ ಹತ್ರ ಬಾ ಅಂತ ಹೇಳ್ತೀನಿ. ಸೊ ಇದು ಅಕ್ಕಿನೂ ಸಿಗುತ್ತಾ ನಿಮ್ಮ ಇದರಲ್ಲಿ ವೆಬ್ಸೈಟಲ್ಲಿ? ದೊಡ್ಡದಾಗೇನು ಬೆಳೆಯಲ್ಲ ಮೇಡಮ್, ಚಿಕ್ಕದಾಗಿ ಸ್ವಲ್ಪ. ಇವಾಗ ಎಲ್ಲರೂ ಕೇಳಿದ್ರೆ 2 ದಿನಕ್ಕೆ ಖಾಲಿ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಅಕ್ಕಿ ಯಾರಿಗೆ ಕೊಡ್ತೀನಿ ಅಂದರೆ, ನನ್ನ ಹತ್ರ ಯಾರು ಹಿಂದಿನ ತಿಂಗಳು ಅಕ್ಕಿ ತೊಗೊಂಡಿರ್ತಾರಲ್ವ 2 ತಿಂಗಳ ಮುಂಚೆ ತಗೊಂಡೋಗಿರೋರಿಗೆ ಮಾತ್ರ ಕೊಡ್ತೀನಿ. ಯಾಕೆ ಗೊತ್ತಾ? ನನ್ನ ಹತ್ರ ಅಕ್ಕಿ ತಿಂದಮೇಲೆ ಅವ್ರು ಬೇರೆ ತಿನ್ನೋಕ್ಕಾಗಲ್ಲ. ಅಷ್ಟೇ ಲಾಜಿಕ್. ಇನ್ನೇ ಹೊಸರಿ ಕೊಡಬಾರ್ದಂತಿಲ್ಲ, ಕೊಡೋಷ್ಟು ಇಲ್ಲ ನನ್ನ ಹತ್ರ. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಜನಕ್ಕೆ ಬೀಜ ಕೊಡ್ತಾಯಿದ್ದೀನಿ. ಓ, ಬೆಳ್ಕೋಬೋದಾ? ನೀವು ಬೆಳ್ಕೊಳ್ಳಿ. ನನಗೆ ಇಲ್ಲಿ ಬಿಸ್ನೆಸ್ ಎಲ್ಲ ಮಾಡಬೇಕಾಗಿರೋದು. ಐ ವಾಂಟ್ ಟು ಸೋಷಿಯಲ್ ರಿಫಾರ್ಮೇಷನ್ ತರಬೇಕು, ನಾನು ಸಮಾಜದಲ್ಲಿ ಆರೋಗ್ಯನ ತರಬೇಕು. ಇದು ಯಾಕೆ ನೀವು ಅದನ್ನೇ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿ ಎಲ್ಲರಿಗೂ ಸಿಗೋಂಗೆ ಮಾಡಬಾರ್ದು? ಯಾಕೆಂದರೆ ಈಗ ಎಲ್ಲರ ಹತ್ರನೂ ಹೊಲ ಇರತ್ತಾ, ಒಂದು ಸಮಯ ಅರ್ಥ ಇರತ್ತಾ? ಮಾಡ್ಕೊಳ್ಳಿ, ನಾನು ಅದನ್ನು ಮಾಡೋಕ್ಕೆ ಹೋದೆ ಅನ್ಕೋ, ಈಲರ್ಸ್ನ ಯಾರು ಕ್ರಿಯೇಟ್ ಮಾಡ್ತಾರೆ? ಈಲರ್ಸ್ನೇ ಮಾಡಿದ್ರಿಗಿನಾಗಿ ಇನ್ನೊಂದೇನು, ನಾನೇ ಇಳಿದು ಮಾಡೋದಾದರೆ ನಾನು ಫಸ್ಟು ನಾನು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಬಿಡೋಣ ಅಂದ್ಕೊಂಡಿದ್ದೆ. ಎಷ್ಟು 1000 ಜನಕ್ಕೆ ಕೊಡ್ತೀರಾ? ಇವಾಗ ನಾನೇ ಎಲ್ಲ ಬೆಳೆದ್ಬಿಟ್ಟು ಎಲ್ರಿಗೂ ಅಕ್ಕಿ ಕೊಡೋಣ ಅಂದ್ಕೊಂಡು ಎಷ್ಟು 1000 ಜನಕ್ಕೆ ಕೊಡ್ತೀರಾ? ಅದಕ್ಕೆ ನಾನು ಸ್ವಲ್ಪ ಬೆಳಿತೀನಿ, ಒಂದು 50-100 ಎಕರೆಯಲ್ಲಿ ಬೆಳಿತೀನಿ, ನಾನು ಕೊಡ್ತೀನಿ, ಎಲ್ರಿಗೂ ಸಾಲಲ್ಲ. ಅದಕ್ಕೆ ನಾನು ಬೀಜ ಕೊಡ್ತೀನಿ. ಅದಕ್ಕೇನಾದ್ರು ಒಂದು ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಳ್ಳಿ ಸರ್, ಪ್ಲ್ಯಾನ್ ಮಾಡಿ. ಅಂದರೆ ಮುಂದಿನ ದಿವಸದಲ್ಲಿ, ಯಾಕಂದರೆ ಯಾರು ಗುಣಮಟ್ಟಕ್ಕೆ ಬಿಸ್ನೆಸ್ಸಿಗೆ ಅಲ್ಲದೆ ಈ ಥರ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರಲ್ಲ, ನೀವು ಎಲ್ಲೇ ತೊಗೊಂಡ್ರು ನಾನು 3 ಗುಣ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನನ್ನ ರೈಸೇ ಕೊಟ್ಟರು ಫಸ್ಟ್ 5 kg ತೊಗೊಳ್ಳಿ ನೀವು. ನಾನು ಹೇಳೋದು 3 ಗುಣ ಇದೆನಾ? ಫಸ್ಟ್ ಫ್ಲೇವರ್ ಇದೆನಾ, ಟೇಸ್ಟ್ ಇದೆನಾ, ತಿಂದಾದ್ಮೇಲೆ 8 ಗಂಟೆ ಎನರ್ಜಿ ಇರಬೇಕು. ಸೊ ಇಲ್ಲಿ ನೀವು ನೋಡಿದ ಮಟ್ಟಿಗೆ ಅದರ ಬ್ರ್ಯಾಂಡ್ಸಲ್ಲಿ ಇದೆಯಾ? ಅಂದರೆ ಈಗ ಯಾವುದೂ ಇಲ್ಲ. ಲಾರ್ಜ್ ಸ್ಕೇಲ್ ಮಾಡಿದಾಗ ಇದು ಕಷ್ಟ ಮೇಡಮ್. ಸೊ ನಾನು ಹೇಳೋದಿಷ್ಟೇ, ಹೈಬ್ರಿಡ್ ಅಕ್ಕಿ ತಿಂದರೆ ಅದರಲ್ಲಿ ಎನರ್ಜಿ ಇರಲ್ಲ. ಹೈಬ್ರಿಡ್ ಗೋಧಿ ತಿಂದರೆ ಅದು ಲಿವರ್ನ ಹಾಳು ಮಾಡುತ್ತೆ. ಹೈಬ್ರಿಡ್ ಅಕ್ಕಿ ತಿಂದರೆ ಸ್ಟಮಕ್ಕು, ಸ್ಪ್ಲೀನು, ಪ್ಯಾಂಕ್ರಿಯಾಸ್ ಹಾಳಾಗುತ್ತೆ. ಹೈಬ್ರಿಡ್ ಗೋಧಿ ತಿಂದರೆ, ರಿಫೈನ್ಡ್ ಆಯಿಲ್ ತಿಂದರೆ ಲಿವರ್ ಹಾಳಾಗುತ್ತೆ. ಈಗ ಅದು ಬೇರೆ ಶುರು ಆಗಿದೆಯಲ್ಲ ಮೇಡಮ್, ವೆರಿ ಸಿಂಪಲ್. 3 ಆರ್ಗನ್ ನಿಮ್ಮ ಬಾಡಿನಲ್ಲಿ. ಎಣ್ಣೆನ ಜೀರ್ಣ ಮಾಡೋದು ಲಿವರು, ಓಕೆ. ಕಾರ್ಬೋಹೈಡ್ರೇಟನ್ನ ಜೀರ್ಣ ಮಾಡೋದು ಸ್ಟಮಕ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್. ಪ್ರೋಟೀನ್ನ ಜೀರ್ಣ ಮಾಡೋದು ಕಿಡ್ನಿ. ಇದನ್ನು ನಾನು ಹೇಳ್ತಾ ಇಲ್ಲ, ಡಾಕ್ಟರ್ಸ್ ಹೇಳ್ತಿರೋದು. ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಪ್ರೋಟೀನ್ ತಿನ್ನಬೇಡ ಅಂತಾರೆ. ಕೊಲೆಸ್ಟ್ರಾಲ್ ಇರೋರಿಗೆ ಆಯಿಲ್ ತಿನ್ನಬೇಡ ಅಂತಾರೆ. ಶುಗರ್ ಇರೋರಿಗೆ ಅನ್ನ ತಿನ್ನಬೇಡ ಅಂತಾರೆ. ಅದರ ಅರ್ಥ ಏನು? ಅವನು ತಿನ್ನಬೇಡ ಅಂತ ಹೇಳಿದ್ದಾರೆ ಅಂದರೆ ಅದರಿಂದನೇ ಹಾಳಾಗಿದೆ ಅಂತ. ನಿಜ. ಸೊ ಇವತ್ತು ಯಾರಿಗಾದರೂ ಡಯಾಬಿಟೀಸ್ ಆಗಿದೆ, ಓಕೆ, ಇನ್ಸುಲಿನ್ ರೆಸಿಸ್ಟಿವಿಟಿ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನೀವು ತಿಂತಕ್ಕಂಥ ಕಾರ್ಬೋಹೈಡ್ರೇಟ್ಸ್, ದವಸ ಧಾನ್ಯಗಳಲ್ಲಿ ಏನೋ ತೊಂದರೆ ಇದೆ. ಚೆಕ್ ಮಾಡ್ಕೊಳ್ಳಿ. ಸೊ ಡ್ರೈ ಫುಡ್ಡು, ಹೈಬ್ರಿಡ್ ಫುಡ್ಡು, ದವಸ ಧಾನ್ಯ. ಅಂದರೆ ದವಸ ಧಾನ್ಯಗಳಲ್ಲಿ 3 ಡಿವೈಡ್ ಮಾಡ್ತಾಯಿದ್ದೀನಿ ಇವಾಗ. ಸರಿ.
ಅಂದರೆ ಹೈಬ್ರಿಡ್ ಅಕ್ಕಿ ಗೋಧಿ ತಿಂದರೆ ಪ್ಯಾಂಕ್ರಿಯಾಸ್ ಹಾಳಾಗುತ್ತೆ. ಇದು ಹೇಳಿದ್ರಲ್ಲ ಈಗ. ಹಾಂ, ರಿಫೈನ್ಡ್ ಆಯಿಲ್ ತಿಂದರೆ ಲಿವರ್. ಲಿವರ್ ಹಾಳಾಗುತ್ತೆ. ಮತ್ತು ಪ್ರೋಟೀನ್ ಕಿಡ್ನಿ ಹಾಳಾಗುತ್ತೆ. ಅದರಲ್ಲಿ ಈಗ ಪ್ರೋಟೀನ್ ಪೌಡರ್ ಬಂದ್ಬಿಟ್ಟಿದೆ, ಕಾಳುಗಳಿದೆ, ಮೊಟ್ಟೆ ಮಾಂಸ ಇದೆ, ಸೋಯಾ ಇದೆ, ಪನ್ನೀರ್ ಇದೆ. ಮೇಡಮ್, ಯಾವುದೇ ಪ್ರೋಟೀನ್, ವೆರಿ ಸಿಂಪಲ್ ಲಾಜಿಕ್ ಇಲ್ಲಿ. ನಾವು ಇವತ್ತಿನ ಜೀವನದಲ್ಲಿ ಎಲ್ಲದನ್ನು ಎಕ್ಸಸ್ ಮಾಡ್ತಿದ್ದೀವಿ. ನಾವು ಹುಡುಗರಿರ್ಬೇಕಾದ್ರೆ ಒಂದು ವರ್ಷಕ್ಕೊಂದು 5-6 ಸತಿ ನಾನ್ ವೆಜ್ ಮಾಡೋರು ಮನೇಲಿ. ಇವಾಗ ವಾರಕ್ಕೆ 5 ದಿವಸ ನಾನ್ ವೆಜ್ ಮಾಡ್ತಿದ್ದಾರೆ. ತಿನ್ನಬೇಡ ಅಂತ ಹೇಳ್ತಾ ಇಲ್ಲ. ಪ್ರೋಟೀನ್ ಜೀರ್ಣ ಆಗಬೇಕಂದ್ರೆ ನೀರು ಬೇಕು. ನೋಡಿ, ತುಂಬ ಜನ ಕಾಳುಗಳು ತಿಂದರೆ ಗ್ಯಾಸ್ ಆಗುತ್ತಂತಾರೆ. ಯಾಕಾಗುತ್ತೆ ಗೊತ್ತಾ? ಪ್ರೋಟೀನ್ ಜೀರ್ಣ ಆಗೋದಕ್ಕೆ ನೀರು ಬೇಕು. ಆ ನೀರಿನ ಅಂಶ ಕಡಿಮೆ ಇತ್ತು ಅಂದ್ಕೊಳ್ಳಿ, ಗ್ಯಾಸ್ ಆಗುತ್ತೆ. ಜಾಸ್ತಿ ಮಾಡ್ಕೊಳ್ಳೋದು ಹಂಗಿರೆ ನೀರು, ಅದೇ ದಾಹ ಆದಾಗ ನೀರು ಕುಡಿಬೇಕು. ಅಂದರೆ ಪ್ರೋಟೀನ್ನ ಜೀರ್ಣ ಮಾಡಬೇಕಂದ್ರೆ ನೀರು ಬೇಕು. ನೀರನ್ನು ಒದಗಿಸೋ ಆರ್ಗನ್ ಯಾವುದು? ಕಿಡ್ನಿ. ಸೊ ಕಿಡ್ನಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಚೆನ್ನಾಗಿ ನೀರಿನಾಂಶ ಇರುತ್ತೆ, ಅಷ್ಟು ಚೆನ್ನಾಗಿ ನೀವು ನಾನ್ ವೆಜ್ ತಿನ್ಬೋದು, ಪ್ರೋಟೀನ್ ಫುಡ್ ತಿನ್ಬೋದು. ಎಷ್ಟು ತಿನ್ಬೋದು ಅಂತ ನಾನು ನಿಮಗೆ ಬಿಟ್ಟಿದ್ದೀನಿ. ಎಲ್ಲ ನನ್ನ ಕಿಡ್ನಿ ಚೆನ್ನಾಗಿದೆಯಾ ಅಂತ ನಾನು ನೋಡ್ಕೊಳ್ಳೋದು ಹೇಗೆ? ಅಂದರೆ ಸಿಮ್ಟಮ್ಸ್ ಇಲ್ಲದೆ ಆ ಥರ ಏನಾದ್ರು ಇದೆಯಾ? ನಿಮಗೆ ನಾನ್ ವೆಜ್ ತಿಂದು ಚೆನ್ನಾಗಿ ಜೀರ್ಣ ಆಗ್ತಾ ಇದೆ, ಓಕೆ, ನಾನ್ ವೆಜ್ ತಿಂದಾದ್ಮೇಲೆ ಬಾಯಾರಿಕೆ ಆಗ್ತಾ ಇಲ್ಲ, ನಿಮಗೆ ಬೇಳೆ ಕಾಳುಗಳು ತಿಂದಾದ್ಮೇಲೆ ಇಂಡೈಜೆಷನ್ ಆಗ್ತಾ ಇಲ್ಲ ಅಂತಂದರೆ ಚೆನ್ನಾಗಿದೆ. ನಿಮ್ಮ ದೇಹನ ಹೇಳುತ್ತೆ. ಕೇಳಿಸ್ಕೋಬೇಕಷ್ಟೆ. ಪ್ಲಸ್ ಯೂರಿನ್ ಔಟ್ಪುಟ್ ನೋಡ್ಕೊಳ್ಳಿ. ಹೇಗೆ? ಯೂರಿನ್ ಚೆನ್ನಾಗಿ ಔಟ್ಪುಟ್, ಕಲರ್ ಶುಡ್ ಬಿ ಪೇಲ್ ಎಲ್ಲೋ. ತುಂಬ ಟ್ರಾನ್ಸ್ಪರೆಂಟಾಗಿ ಕಲರ್ಲೆಸ್ ಯೂರಿನ್ ಹೋಗ್ತಾ ಇದೆ ಅಂದರೆ ಕಿಡ್ನಿ ಫಂಕ್ಷನ್ ಲೋ ಆಗಿದೆ ಅಂತ. ಯೂರಿನ್ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂದ್ರೂ ಕಿಡ್ನಿ ಫಂಕ್ಷನ್ ಲೋ ಆಗಿದೆ ಅಂತ. ಸೊ ಹಾಗಾಗಿ ಯೂಶಲಿ ಕರೆಕ್ಟಾಗಿ ಕಿಡ್ನಿ ಫಂಕ್ಷನ್ ಆಗ್ತಾ ಇದೆ ಅಂದರೆ ಎಷ್ಟು ಟೈಮಿಗೆ ಒಂದ್ಸತಿ ರೆಸ್ಟ್ ರೂಮ್ಗೆ ಹೋಗ್ಬೇಕಂತ ಅನ್ಸುತ್ತೆ? ಡಿಪೆಂಡ್ಸ್ ಆನ್ ಸೀಸನ್ಸ್. ಬೇಸಿಗೆ ಕಾಲದಲ್ಲಿ ತುಂಬ ರೇರ್ ಹೋಗ್ತೀಯಾ, ಚಳಿಗಾಲದಲ್ಲಿ ಆಫಲ್ಲಿ ಹೋಗ್ತೀಯಾ, ಮಳೆ ಬಂದರೆ ಸ್ವಲ್ಪ ಹೋಗ್ತೀಯಾ, ಡಸಂಟ್ ಮ್ಯಾಟರ್. ಆ ಥರ ಏನಿಲ್ಲ. ಬಟ್ ಫ್ರೀಕ್ವೆಂಟಾಗಿ ಹೋಗ್ಬಾರ್ದು ಅಷ್ಟೇ. ಪದೇ ಪದೇ ಯೂರಿನ್ ಸೆನ್ಸೇಷನ್ ಆಗ್ತಾ ಇದೆ ಅಂದರೆ ಯುವರ್ ಬ್ಲಾಡರ್ ಈಸ್ ವೀಕ್. ಸೊ ಇವಾಗ ಗೋಯಿಂಗ್ ಥ್ರೂ ದ ಲಿಸ್ಟ್, ಈಗ ಮಿಸ್ಟೇಕ್ಸ್ ಮೇನ್ ಆಗಿ ಹೈಬ್ರಿಡ್ ಅಕ್ಕಿ ಅವಾಯ್ಡ್ ಮಾಡಿ. ನಿಮ್ಮ ಪ್ಯಾಂಕ್ರಿಯಾಸ್ ಚೆನ್ನಾಗಿರುತ್ತೆ, ಸ್ಟಮಕ್ ಚೆನ್ನಾಗಿರುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ಕೆ ಇರೋದೇ ಇಲ್ಲ. ನಾನು ನಿಮ್ಗೆ ಅಕ್ಕಿ ಕೊಡ್ತೀನಿ, ಒಂದು ಮಾತು ಹೇಳ್ಕೊಡ್ತೀನಿ. ನನ್ನ ಅಕ್ಕಿನ ಬಳಸಿದರೆ ವಿತಿನ್ 3 ವೀಕ್ಸಲ್ಲಿ ನಿಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಇರೋಲ್ಲ. ಏನು ನಿಮ್ಮ ಅಕ್ಕಿ ಹೆಸರು? ನಾರ್ಮಲ್ ಸಿದ್ಧ ಸಣ್ಣ ಬೆಳಿತೀನಿ, HMT ಸೋನಾ ಬೆಳಿತೀನಿ, ಮತ್ತು ಗಂಧಸಾಲೆ ಇದೆ, ಓಕೆ, ಮತ್ತು ದೊಡ್ಡ ಬೈರಾನಲ್ಲಿದೆ, ರಕ್ತಸಾಲೆ ಬೆಳಿತೀನಿ, ಒಂದು 8-10 ತಳಿ ಬೆಳಿತೀನಿ ನಾವು. ಎಲ್ಲ ಅಕ್ಕಿ ಹೆಸರು ಕೇಳೇ ಅಲ್ಲ ಸರ್ ನಾನು. ಸೊ ಈ ಅಕ್ಕಿನ ನಾನು ಮುಂಚೆನೇ ಏನಾಗುತ್ತಂತ ಹೇಳೇ ಕೊಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡಿ ನಮ್ಮ ಅಕ್ಕಿನ, ವಿತಿನ್ 1 ವೀಕಲ್ಲಿ ನಿಮಗೆ ಕಾನ್ಸ್ಟಿಪೇಷನ್, ಬೋವೆಲ್ ಪ್ರಾಬ್ಲಮ್ ಹೋಗುತ್ತೆ. 2ನೇ ವಾರಕ್ಕೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಹೋಗುತ್ತೆ. 3ನೇ ವಾರಕ್ಕೆ ಬಾಡಿ ಎನರ್ಜಿ ಬಂದುಬಿಡ್ತೈತೆ. 4ನೇ ವಾರಕ್ಕೆ ಅಕ್ಕಿ ತಿಂದಿಲ್ಲ ಅಂದರೆ ಮತ್ತೆ ಎಲ್ಲ ವಾಪಸ್ ಬರ್ತೈತೆ. ನೀವು ನೋಡಬೇಕು ನಮ್ಮ ಅಕ್ಕಿ ಡಿಮ್ಯಾಂಡು. ಪೇ ಮಾಡಿಬಿಟ್ಟು 2 ತಿಂಗಳು ಕಾಯ್ತಿರ್ತಾರೆ. ಎಲ್ಲರೂ ನೋಡಿದ್ದೀರಾ? ದ ಪೇ ಆ್ಯಂಡ್ ವೇಟ್. ಎಷ್ಟು ಟನ್ ಬೆಳಿತೀರಿ ತಾವು? ಅಂದರೆ 50-100 ಎಕರೆ? ಅಷ್ಟೇ ಜಾಸ್ತಿ. ಅಂದರೆ ನಾವು ಒಬ್ಬರೇ ಬೆಳೆಯಲ್ಲ, ನಮ್ಮ ಅಣ್ಣವ್ರು ನಮ್ಮ ಊರಲ್ಲಿ 2 ಇದ್ದಾರೆ, ಅವರು ಸ್ವಲ್ಪ ಬೆಳೀತಾರೆ, ಅವ್ರು ಸುತ್ತಮುತ್ತ ಇರೋರಿಗೆ ಸ್ವಲ್ಪ ಕೊಡ್ತಾರೆ. ತುಂಬ ಜನ ಬೆಳೆಯಲ್ಲ ಇದನ್ನು, ದೇಸಿ ತಳಿ ಇಳುವರಿ ಕಡಿಮೆ ಅಂತೇಳಿ. ಇವ್ರಂಗೆ ತಿನ್ನೋರು ತುಂಬ ಸ್ಮಾರ್ಟು, ಒಳ್ಳೆ ಕ್ವಾಲಿಟಿ ಬೇಕು, ಕಡಿಮೆ ರೇಟಿಗೆ ಬೇಕಂತಾರೆ. ಇದಕ್ಕೆ ಎಷ್ಟಿರುತ್ತೆ ಯೂಶಲಿ? ಅಲ್ಲಿ ಒಂದು ಪಿಜ್ಜಾಗೆ 700 ರೂಪಾಯಿ 800 ರೂಪಾಯಿ ಕೊಡ್ತೀರಾ ಆ ದರಿದ್ರ ಊಟಕ್ಕೆ. ಒಳ್ಳೆ ಅಕ್ಕಿ ನಿನ್ನ ಪ್ಯಾಂಕ್ರಿಯಸ್ನೇ ರಿಜುನೇಟ್ ಮಾಡೋಂಥದ್ದು, ನಿನ್ನ ಸ್ಟಮಕ್ಕನ್ನೇ ಸ್ಟ್ರೆಂತ್ ಮಾಡೋಂಥದ್ದು, ನಿನ್ನ ಬಾಡಿನೇ ಚೆನ್ನಾಗಾಗತ್ತಲ್ಲ. ನಾನು ಯಾರಿಗೋ ಬಿಸ್ನೆಸ್ ಮ್ಯಾನಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಿನ್ನ ಸುತ್ತಮುತ್ತ ಯಾವುದೋ ಒಬ್ಬ ರೈತ ಬೆಳೀತಾ ಇದ್ದಾನಂದರೆ ಅವನ್ನ ರೆಸ್ಪೆಕ್ಟ್ ಮಾಡಿ ಖುಷಿಯಿಂದ ಕೊಟ್ಟು ಬಾ. ಯಾವಾಗ ಅದೆಲ್ಲ ಬರುತ್ತೆ ಅಂದರೆ ಇದ್ರ ಬಗ್ಗೆ ತಿಳುವಳಿಕೆ ಬಂದಾಗ. ನಾನು ಮೊನ್ನೆ ನಮ್ಮ ಊರ ಪಕ್ಕಿಂಗೆ ವಾಕಿಂಗ್ ಹೋಗ್ತಿದ್ದೆ, ನಾಟಿ ಕೋಳಿ ಇತ್ತು. ಅವ್ರ ಮನೆಗೆ ಹೋಗಿ ಕೇಳಿದೆ, ಮೊಟ್ಟೆ ಇದೆ ಅಮ್ಮ ಅಂದರು. ಇದೆ ಅಂದರು. ಅವರಿದ್ದು ಎಷ್ಟು ಒಂದು ಅಂತಂದ್ರೆ 15 ರೂಪಾಯಿಗೆ ಒಂದು ಅಂದರು. ಮೇಡಮ್ ನಾನು 25 ರೂಪಾಯಿಗೆ ಒಂದು ಕೊಡ್ತೀನಿ ತೊಗೊಳ್ಳಿ ಅಂದೆ. ಅವರಂದರು, ಇವನಿಗೆ ತಲೆ ಕಟ್ಟತಾನೆ, ಗುಂಗುರು ಕೂಲಿ 25 ರೂಪಾಯಿಗೆ ಒಂದು ಕೊಡ್ತಾನೆ ಅಂತ. ಬಿಕಾಸ್ ಐ ನೋ ದಟ್ ವ್ಯಾಲ್ಯೂ. ನಿಮ್ಮ ಥರ ಎಷ್ಟು ಜನ ಇರ್ತಾರೆ ಅನ್ನೋದು. ಹಾಂ, ನಮ್ಮ ಥರ ಅಂತಲ್ಲ, ತಿಳ್ಕೊಂಡಾರೆ ಎಲ್ಲರೂ ಹಿಂಗೆ ಇರ್ತಾರೆ. ನೀವು ಒಳ್ಳೆ ದೇಶಿ ತಳಿ ಮೊಟ್ಟೆನ ನಿಮ್ಮ ಮಕ್ಕಳಿಗೆ ಕೊಟ್ಟಿರಿ ಅಂದರೆ ಅದಕ್ಕಿಂತ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಯಾವುದೂ ಇಲ್ಲ.
ಸೂಪರ್ ಈಸಿ ಡೈಜೆಸ್ಟಬಲ್, ಕಿಡ್ನಿಗೆ ಲಿವರ್ಗೆ ಯಾವುದಕ್ಕೂ ಲೋಡ್ ಮಾಡಲ್ಲ. ಕಿಡ್ನಿ ಲೋಡ್ ಆಗೋದು ರೆಡ್ ಮೀಟಿಂದ. ಹಾಗಾಗಿ ನಾನು ಹೇಳೋದೇನೆಂದರೆ ಆದಷ್ಟು ದೇಶಿ ತಳಿ ಕುರಿ ತಿಂತಾರೆ, ಆಡು ತಿಂತಾರೆ, ಮಟನ್ನು. ಇಲ್ಲಿ ಮ್ಯಾಕ್ಸಿಮಮ್ ಬರೋದೇನು ಗೊತ್ತಾ, ಮಟನ್ನು 60-40 30-40 ಸೈಟಲ್ಲಿ ಶೆಡ್ ಆಗಿಬಿಟ್ಟು ಸಾಕಿರ್ತಾರೆ. ಹೌದು. ಆ ಮಟನಿಗೆ ಕ್ವಾಲಿಟಿ ಇರಲ್ಲ, ಮಜಲೆಲ್ಲ ಗಂಟು ಇರ್ತೈತೆ, ಎನರ್ಜಿನೇ ಇರಲ್ಲ. ಅದನ್ನು ತಿಂದರೆ ಇನ್ನೇನಾಗುತ್ತೆ, ನಿನ್ನ ಕಿಡ್ನಿ ಆಳ್ದಂಗೆ ಲಿವರ್ ಆಳ್ದಂಗೆ ಚೆನ್ನಾಗಿರ್ತೈತೆ. ಮತ್ತೆ ಸಿಟಿಲಿ ಹೆಂಗೆ ಜೀವನ ಮಾಡೋದಂತ. ನಾನು ಮಟನ್ ಹಿಡ್ಕೊಂಡು 45 ಕಿಲೋಮೀಟ್ರ್ ಹೋಗ್ತೀನಿ. ಕನಕಪುರ ಆಚೆ, ಕೋಡಿಹಳ್ಳಿ, ಅಲ್ಲೆಲ್ಲ ಎಲ್ಲಿ ಚೆನ್ನಾಗಿ ದೇಶಿ ತಳಿ ಮಟನ್ ಸಿಗುತ್ತೆ. ಹೆಂಗಾಗೋಯ್ತಂದ್ರೆ ಆರೋಗ್ಯಕರ ಆಹಾರ ಇವತ್ತು ದೊಡ್ಡ ಲಕ್ಸುರಿ ಆಗೋಗಿದೆ. ಅಂದರೆ ಅಷ್ಟು ನಾನು ಈಸಿಯಾಗಿ ಹೇಳೋದು ಸಿಗಲ್ಲ ಅಷ್ಟೇ, ಈಗ. ನಾನು ಇವತ್ತು ದುಡ್ಡು ದೊಡ್ಡದಲ್ಲ, ಒಳ್ಳೆ ಆಹಾರ, ಆರೋಗ್ಯ. ಅದು ಇವಾಗ ಯಾರು ನಾಟಿ ಕೋಳಿ ಐತಂದ್ರೆ ಅವ್ರು ಹೇಳ್ತಾರೆ 800 ರೂಪಾಯಿ ಅಂತಾರಲ್ಲ, ಮೇಡಮ್ 200 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ, 1000 ರೂಪಾಯಿ ಕೊಟ್ಟು ಕೋಳಿ ಎತ್ಕೊಂಬರ್ತೀನಿ ನಾನು. ಯಾಕೆ ಗೊತ್ತಾ, ಆ ಒಂದು ನಾಟಿ ಕೋಳಿ ನನಗೆ 2 ವಾರಕ್ಕೆ ಬೇಕಾಗಿರೋ ಎನರ್ಜಿ ಕೊಡ್ತೈತೆ. ಮತ್ತು ಅಲ್ಲಿ ಯಾವುದು ಇದಿಲ್ಲ, ಇಂಜೆಕ್ಟೆಡ್ ಹಾರ್ಮೋನ್ಸ್ ಎಲ್ಲ. ಆಹಾರ ನೋಡೋ ರೀತಿ ಸಿಂಪಲ್ ಮೇಡಮ್. ಒಳ್ಳೆ ಕೊಬ್ಬು ತಿಂದರೆ ಲಿವರ್ ಸೂಪರ್ ಇರ್ತೈತೆ. ಕೊಬ್ಬು ತಿನ್ನೋದೇ ಆ ಜಿಡ್ಡು ಬೇಕು ಅಂತ. ಇದು ನಾನು ಮೂವ್ ಮಾಡ್ತೀನಿ, ಈ ಫಿಕ್ಷನ್ ಆಗಬಾರ್ದು ಅಂದರೆ ಅಲ್ಲಿ ಜಿಡ್ಡು ಬೇಕು. ನಾನು ನಿಮ್ಮ ಹತ್ರ ಗಂಟೆಯಿಂದ ಮಾತಾಡ್ತಾ ಇದ್ದೀನಿ, ಇಲ್ಲಿ ಜಿಡ್ಡು ಬೇಕು, ಇಲ್ಲಿ ತಲೆ ಓಡಿಸ್ತಾ ಇದ್ದೀನಿ. ಅಲ್ಲೂ ಎಂಟೈರ್ ಮೆದುಳಾಗಿರೋದೇ ಕೊಬ್ಬಿನಿಂದ. ಎಲ್ಲ ಕೊಬ್ಬಿಗೆ ಸೋರ್ಸು ಕೊಬ್ಬು. ನೀನು ಎಣ್ಣೆಯಲ್ಲಿರೋ ಕೊಬ್ಬನ್ನೆಲ್ಲ ತೆಗೆದುಬಿಟ್ಟು ತಿಂದರೆ ಎಂಥ ಕೊಬ್ಬದು? ಕೊಬ್ಬಲ್ಲ, ಅದು ಬಂದು ನಿನ್ನ ಹಾಳು ಮಾಡುತ್ತೆ ಲಿವರ್ನ. ನೀವು ಯಾವುದಾರು ಎಣ್ಣೆ ತಿನ್ನಿ, ಅದು ರಿಫೈನ್ಡ್ ಆಗಿರಬಾರ್ದು. ಕೋಲ್ಡ್ ಪ್ರೆಸ್ ಹೋಗೋಣ. ಬಟ್ ನೀನು ಎಲ್ಲಿದೆಯಾ ಅಂತ ನೋಡ್ಕೊಂಡು ತಿನ್ನು. ತುಂಬ ಜನ ಬೆಂಗಳೂರವ್ರು ಬರ್ತಾರೆ, ಸಾರ್ ನಾನು ಒರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗಿಸ್ತೀನಿ ಸರ್ ಅಂತಾರೆ. ನಾನು ಹೇಳ್ತೀನಿ, ನೀನು ಪಕ್ಕಾ ಪೇಷಂಟ್. ಯಾಕೆ ಅಂದರೆ ನೀವೇನು ಕೋಸ್ಟಲ್ ಏರಿಯಾದಲ್ಲಿ ಇಲ್ಲ. ಹಾಂ, ಕೊಕೊನಟ್ ಈಸ್ ಕೋಲ್ಡ್. ಕೋಸ್ಟಲ್ ಏರಿಯಾದಲ್ಲಿ ಹ್ಯುಮಿಡಿಟಿ ಇರ್ತತೆ, ಬಿಸಿ ಇರ್ತತೆ, ಅವ್ರು ತಿನ್ಬೋದು. ಅವ್ರಿಗೆ ಆಪೋಸಿಟ್ ಅದು ಬೇಕದು. ಬೆಂಗಳೂರು ಕೋಲ್ಡ್ ವೆದರಲ್ಲಿ ನೀನು ಕಡಲೆಕಾಯಿ ಎಣ್ಣೆ ತಿನ್ನಬೇಕು. ನೀನು ಇಲ್ಲಿ ಬಂದುಬಿಟ್ಟು ಕೊಕೊನಟ್ ಆಯಿಲ್ ತಿಂತೀನಂದ್ರೆ ಲಿವರ್ ಡಮರ್. ನೋಡಿದ್ರಾ? ಥ್ಯಾಂಕ್ ಯು. ನಮ್ಮ ಅಜ್ಜಿ ಎಲ್ಲ ಹಳೆಯ ಕಾಲದಲ್ಲಿ ಕಡಲೆಕಾಯಿ ಎಣ್ಣೆನೂ ಉಪಯೋಗಿಸಿ ಪುಳಿಯೋಗರೆ ಇವೆಲ್ಲ ನಾಪಕ ಇದೆ ನಮಗೆ. ಬೆಂಗಳೂರಲ್ಲೆಲ್ಲ ಉಪಯೋಗಿಸೋದಿದೆ ಕಡಲೆಕಾಯಿ ಎಣ್ಣೆ. ಮೇಡಮ್, ನೀವು ನಮ್ಮ ಮನೆ ಇಲ್ಲಿಂದ 1 ಗಂಟೆ ಬನ್ನಿ, ಇನ್ನೊಂದು ವಾರಕ್ಕೆ ಕಡಲೆಕಾಯಿ ಕಿತ್ತೀವಿ. ಐ ಆಮ್ ನಾಟ್ ಜೋಕಿಂಗ್. ನನ್ನ ಕಡಲೆಕಾಯಿನ ಜಸ್ಟ್ ತಿನ್ನಿ, ಆ ಆರೋಮ, ಆ ಟೇಸ್ಟ್ ಹೆಂಗಿದೆ ಅಂದರೆ, ನೀವು ಬೆಳಿಗ್ಗೆ ಒಂದಿಷ್ಟು ಕಡಲೆಕಾಯಿ ತಿಂದುಬಿಟ್ರೆ ಸಂಜೆ ತನಕ ಎನರ್ಜಿ ಇರ್ತೈತೆ. ಐ ವಿಲ್ ಶೋ ಯು ದ ಒರಿಜಿನಲ್ ಟೇಸ್ಟ್ ಆಫ್ ಕಡಲೆಕಾಯಿ ಎಣ್ಣೆದು. ಆ ಗಮ್ ಅಂತಿರ್ತೈತೆ. ನಾವು ನಮ್ಮ ಆರ್ಗನ್ಸನ್ನು ನಾವೇ ಆಹಾರದಿಂದ ಹಾಳು ಮಾಡ್ತಾಯಿದ್ದೀವಿ. ಇವಾಗ ಮಾಡರ್ನ್ ಸೈನ್ಸ್ ಹೇಳುತ್ತೆ, ಹೈಬ್ರಿಡ್ ಗೋಧಿನಲ್ಲಿ ಗ್ಲುಟೆನ್ ಅಂತ ಒಂದು ಪ್ರೋಟೀನ್ ಇರುತ್ತೆ, ಅದು ಲಿವರ್ನ ಹಾಳು ಮಾಡುತ್ತೆ. ನಾನು ಹೇಳ್ತಿರೋದಲ್ಲ, ಮಾಡರ್ನ್ ಸೈನ್ಸ್ ರಿಸರ್ಚ್ ಹೇಳ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಹೈಬ್ರಿಡ್ ಗೋಧಿ ಯಾಕೆ ತಿಂತೀರಾ? ಜವೆ ಗೋಧಿ, ಸಾಂಬಾ ಗೋಧಿ, ಎರೆ ಗೋಧಿ ಅಂತ ಇದೆ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಬೆಳೀತಾರೆ. ನಿಮ್ಮ ಇದು ನವಣೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮಿಲೆಟ್ಸು, ಮೇಡಮ್, ಸಜ್ಜೆ. ಒಂದು ಹೇಳ್ತೀನಿ ನೋಡಿ, ಎಲ್ಲ ದೇಶಿ ತಳಿ ಸೂಪರ್. ತುಂಬ ಜನಕ್ಕೆ ಏನಾಗ್ತಿದೆ ಗೊತ್ತೇ, ಇತ್ತೀಚಿನ ನೀವು ನವಣೆ ಕೊರಲೆ, ಆ ಊದ್ಲು, ಸಾಮೆ ತಿನ್ಬೇಕಂತಾರೆ. ಅವ್ರು ತಿನ್ನೋಕ್ಕಾಗಲ್ಲ, ಬಿಡೋದಿಲ್ಲ. ನಾನು ಹೇಳ್ತಿದ್ದೀನಿ, ಇವಾಗ ಆಂಧ್ರಾಗೆ ಹೋದರೆ 3 ಹೊತ್ತು ಅನ್ನೇ ತಿಂತಾರೆ. ಅವ್ರೇನು ಚೆನ್ನಾಗಿಲ್ವಾ? 100 ವರ್ಷ ಬದುಕಿಲ್ವಾ? ನಾನು ಹೇಳ್ತಿರೋದು, 3 ಹೊತ್ತು ಗೋಧಿನೇ ತಿನ್ನು, 3 ಹೊತ್ತು ಅನ್ನನೇ ತಿನ್ನು, 3 ಹೊತ್ತು ರಾಗಿನೇ ತಿನ್ನು, ಜೋಳನೇ ತಿನ್ನು. ಬಟ್ ಅದು ಹೈಬ್ರಿಡ್ ಇರಬಾರ್ದು. ಅರ್ಥ ಆಯ್ತು ಮೇಡಮ್. ಮಿಲೆಟ್ಸು ಹೈಬ್ರಿಡ್ ಆಗಿಲ್ಲ, ಅದಕ್ಕೂ ಅದು ಒಳ್ಳೆಯದು. ಹಂಗಂತ ಅಕ್ಕಿ ಕೆಟ್ಟದಂತಲ್ಲ, ಹೈಬ್ರಿಡ್ ಕೆಟ್ಟದು. ಇದಕ್ಕೆ ಎಷ್ಟು ಯೂಶಲಿ ಅಕ್ಕಿದೆಲ್ಲ ಬೆಲೆ? ಇಟ್ ವೇರೀಸ್ ಬೇಸ್ಡ್ ಆನ್ ದ ತಳಿ ಮೇಡಮ್. ಇವಾಗ ದೊಡ್ಡ ಬೈರನ್ನೆಲ್ಲ ರಕ್ತಸಾಲಿ ಅಂತ ಬರುತ್ತೆ, ಅದು ತುಂಬ ಕಡಿಮೆ, 20-25 ಚೀಲ ಬರುತ್ತೆ. ಅದು ಆಬ್ವಿಯಸ್ಲಿ 120-130 ರೂಪಾಯಿ ಆಗುತ್ತೆ. ಡಿಮ್ಯಾಂಡ್ ವರ್ಸಸ್ ಸಪ್ಲೈ. ಸಪ್ಲೈ ಅಂತಲ್ಲ, ಇಳುವರಿ.
ಅದೇ ಹಾಂ, ಅಂದ್ರೆ ನೀವು ಎಷ್ಟು ಬೆಳಿತೀರೋ ಅದಕ್ಕೆ ತಕ್ಕಂತೆ ತುಂಬಾ ಹೆಚ್ಚಿದ್ರೆ ಅದಕ್ಕೆ. ಇವಾಗ ಹೈಬ್ರಿಡ್ ಅಕ್ಕಿ ಬೆಳೆದ್ರೆ ಒಂದು ಎಕರೆಗೆ 50 ಚೀಲ 60 ಚೀಲ ಬೆಳೀತೈತೆ ಓಹೋ ಒಂದು ಎಕರೆಗೆ. ದೇಶಿ ತಳಿ ಆದರೆ 30 ಚೀಲ 35 ಚೀಲ 25 ಚೀಲ ಬೆಳೀತೈತೆ. ಇಳುವರಿ ಕಮ್ಮಿ ಆಯ್ತು ಅಂದಮೇಲೆ ಇವಾಗ ನೀನು ಮಾಡ್ಕೊಳ್ಳೇಬೇಕು. ನಾರ್ಮಲ್ ಮಾರ್ಕೆಟಲ್ಲಿ 60-70 ರೂಪಾಯಿಗೆ ಹೈಬ್ರಿಡ್ ಸೋನಾ ಮುಸ್ರಿ ಸಿಗ್ತತೆ. ಅದೇ ರೇಟ್ ನಾನು ನಿನಗೆ ಕೊಡ್ತೀನಿ ಅಂದರೆ ಅವನು ಹೇಳ್ತಾನೆ ರೈತ, ಇದು ಎಕರೆ 30 ಚೀಲ ಬೆಳೀತೈತೆ, ಇದನ್ನಾಕೆ ನಾನಾಗಿ ಬೆಳೀಲಿ, ಒಂದೇ ರೇಟ್ ಕೊಟ್ಟರೆ ಅದು 50-60 ಚೀಲ ಬೆಳೀತೈತೆ ಹೈಬ್ರಿಡು, ಅದನ್ನೇ ಬೆಳಿತೀನಿ. ಹೈಬ್ರಿಡ್ ಬೆಳೆಯೋರು ಹೆಂಗೆ ಬೆಳೀತಾರೆ ಗೊತ್ತಾ? ನಾನು ಹೇಳ್ತೀನಿ. ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ನಮ್ಮೂರು ಇರೋದು. ತುಂಗಭದ್ರಾ ಡ್ಯಾಮ್ ಮುಂದ್ಗಡೆನೇ ನಮ್ಮೂರು, ಹಂಪಿ ಹತ್ರ. ಹ್ಮ್ ಮೊದಲು ನಮ್ಮಪ್ಪರು ಏನು ಮಾಡೋರು ಅಂದರೆ ಎಲ್ಲ ಭತ್ತನೆಲ್ಲ ಮಾರಿಬಿಟ್ಟು ಬೀಜಕ್ಕಂತ ಉಳಿಸ್ಕೊಳೋರು. ಇವಾಗ ಯಾರು ಬೀಜಕ್ಕಂತ ಉಳಿಸ್ಕೊಳಲ್ಲ, ಎಲ್ಲ ಮಾರಿಬಿಡ್ತಾರೆ. ಕಂಪ್ನಿಗೆ ಹೋಗ್ಬಿಟ್ಟು ಹೈಬ್ರಿಡ್ ಬೀಜ ಮಾರೋ ಕಂಪ್ನಿಗೆ ಹೋಗ್ಬಿಟ್ಟು ಜಾಸ್ತಿ ಇಳುವರಿ ಬರುತ್ತಂತ ಆ ಬೀಜ ತರ್ತಾರೆ. ನಾನು ಒಂದು ಗಮನಿಸಿದೆ, ನಮ್ಮೂರಲ್ಲಿ ನಾವು ನಾಟಿ ತಳಿ ಬೆಳಿತೀವಿ, ಬೇರೆಯವ್ರು ಹೈಬ್ರಿಡ್ ಬೆಳಿತಾರೆ. ಕೊಯ್ಲು ಮಾಡಿ ಆದಮೇಲೆ ಒಂದು 10 ದಿವಸ 15 ದಿವಸ ಆದಮೇಲೆ ಭತ್ತ ಉದುರಿರುತ್ತಲ್ಲ, ನಮ್ಮದೆಲ್ಲ ಮೊಳಕೆ ಒಂದಿರ್ತೈತೆ, ಅಚ್ಚಗಾಗಿರ್ತೈತೆ. ಹೈಬ್ರಿಡ್ ಬೀಜ ಮೊಳಕೆ ಬರಲ್ಲ. ಅದಕ್ಕೆ ಹೈಬ್ರಿಡ್ ಬೀಜ ಯಾರೆಲ್ಲ ಬಿತ್ತನೆ ಮಾಡ್ತಾರಲ್ಲ, ಅದು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ತರಕಾರಿ ಇರ್ಬೋದು, ಆ ಬೀಜನ ಮತ್ತೆ ಬಿತ್ತನೆ ಮಾಡೋಕ್ಕೆ ಬರಲ್ಲ. ನೀವು ಮತ್ತೆ ಕಂಪ್ನಿಗೆ ಹೋಗ್ಬಿಟ್ಟು ಬೀಜ ತರಬೇಕು. ಆ ಬೀಜನ ಮತ್ತೆ ಬಿತ್ತನೆ ಮಾಡೋಕ್ಕೆ ಬರಲ್ಲ ಅಂದರೆ ಅರ್ಥ ಏನು? ಅದಕ್ಕೆ ರೀಪ್ರೊಡಕ್ಟಿವ್ ಎಬಿಲಿಟಿ ಇಲ್ಲ. ಅಂಥದ್ದು ನೀನು ತಿಂದರೆ ನಿನಗೆ ರೀಪ್ರೊಡಕ್ಟಿವ್ ಎಬಿಲಿಟಿ ಬರಲ್ಲ. ಗೊತ್ತಾಯ್ತಾ ಇನ್ಫರ್ಟಿಲಿಟಿ ಎಲ್ಲಿ ಜನ್ರೇಟ್ ಆಗ್ತಿದೆ ಅಂತ? ಅದ್ಯಾವುದೋ ಒಂದು ಜೋಕ್ ಇದೆ, ಸೀಡ್ಲೆಸ್ ಫ್ರೂಟ್ಸ್ ತಿಂದರೆ ಸ್ಪರ್ಮ್ಲೆಸ್ ಆಗುತ್ತೆ ಅಂತ ಆಗ್ತೀರಾ ಅಂತ. ದಟ್ ಇಸ್ ದ ಲಾಜಿಕ್ ಅಷ್ಟೇ ಅಲ್ವಾ? ಸೊ ನೀವು ತಿನ್ನೋ ಆಹಾರಕ್ಕೆ ರೀಪ್ರೊಡಕ್ಟಿವ್ ಕ್ವಾಲಿಟಿ ಇಲ್ಲ. ಅಕ್ಕಿ, ಗೋಧಿ, ತರಕಾರಿಗಳು, ಹಣ್ಣುಗಳು. ಆ ರೀಪ್ರೊಡಕ್ಟಿವ್ ಕ್ವಾಲಿಟಿ ಇಲ್ಲ ಅಂದರೆ ನಿಮ್ಮ ದೇಹದಲ್ಲಿ ರೀಪ್ರೊಡಕ್ಷನ್ ಬೇಕು. ಮಕ್ಕಳು ಮಾಡೋಕ್ಕೊಂದೇ ಅಲ್ಲ, ಹೊಸ ಸೆಲ್ಸ್ ಕ್ರಿಯೇಟ್ ಆಗಬೇಕಲ್ಲ, ಹೊಸ ಸ್ಕಿನ್ನು, ಹೊಸ ಬೋನು, ಹೊಸ ಕಿಡ್ನಿ, ಹೊಸ ಹಾರ್ಟು, ಎಲ್ಲವೂ ಮತ್ತೆ ಹುಟ್ಟಬೇಕಲ್ಲ. ಎವ್ರಿ ಡೇ ಮಿಲಿಯನ್ಸ್ ಆಫ್ ಸೆಲ್ಸು ಡೈ ಆಗ್ತಿರುತ್ತೆ ಆ್ಯಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಆ ಕ್ರಿಯೇಟ್ ಆಗಬೇಕು ಅಂದರೆ ಯು ನೀಡ್ ರೀಪ್ರೊಡಕ್ಟಿವ್ ಎನರ್ಜಿ. ಅದನ್ನು ಕೊಡೋದು ಯಾರು ಗೊತ್ತಾ? ಕಿಡ್ನಿ. ಇವಾಗ ನೋಡಿ, ಒಂದು ಬರ್ಡ್ ಭೂಮಿ ಇರ್ತತೆ. ಲೆಟ್ಸ್ ಟೇಕ್ ಇನ್ ದ ಮಂತ್ ಆಫ್ ಮೇ, ಎಲ್ಲ ಒಣಗಿರ್ತತೆ, ಭೂಮಿ ಎಲ್ಲ ಒಣಗಿರ್ತತೆ, ಬ್ರೌನ್ ಕಲರ್. ಒಂದೇ ಮಳೆ ಬಂದುಬಿಡ್ಲಿ, ಹೆಂಗಿರ್ತತೆ? ಗ್ರೀನ್ ಆಗಿಬಿಡ್ತೈತೆ. ಹೂ ಈಸ್ ರೀಸನ್ ಫಾರ್ ದಟ್? ಇಲ್ಲಿ ಕಿಡ್ನಿ. ವಾಟರ್, ನೀರಿರೋದ್ರಿಂದ ರೀಪ್ರೊಡಕ್ಷನ್ ಆಯಿತು. ನೀರಿರೋದಲ್ಲಿ ಅದೇ ಥರ ನಿಮ್ಮ ದೇಹದಲ್ಲಿ ಆ ನೀರನ್ನು ಕೊಡೋದು ಯಾವುದು ಗೊತ್ತಾ? ಕಿಡ್ನಿ. ದಟ್ ಈಸ್ ದ ರೀಸನ್ ಫಾರ್ ರೀಪ್ರೊಡಕ್ಷನ್. ನೀವು ರೀಪ್ರೊಡಕ್ಟಿವ್ ಮಾಡದೇ ಇರ್ತಕ್ಕಂಥ ಆಹಾರ ಕೊಟ್ಟರೆ ಕಿಡ್ನಿ ವೀಕ್ ಆಗ್ತಾ ಹೋಗುತ್ತೆ. 20-30 ವರ್ಷದ ಕೆಳಗಡೆ ಕಿಡ್ನಿ ಪೇಷಂಟ್ ಅಂದ್ರೇ ಗೊತ್ತಿದ್ದಿಲ್ಲ. ಇವತ್ತು ಓಣಿಗೊಂದು ಡಯಾಲಿಸಿಸ್ ಸೆಂಟ್ರ್ಗಳಿದ್ದಾವೆ. ಎಲ್ಲರಿಗೂ ಕಿಡ್ನಿ ಸ್ಟೋನ್ಸ್ ಬೇರೆ ಚಿಕ್ಕ ಚಿಕ್ಕ ವಯಸ್ಸಿಗೆ. ಎಲ್ಲ ಕಿಡ್ನಿ ಡಯಾಲಿಸಿಸ್ ಸೆಂಟ್ರ್ ಫುಲ್ ಆಗಿದ್ದಾವೆ. ಸರ್, ಈಗ ಇದು ಮಾತಾಡ್ತಾ ಇರೋದ್ರಿಂದ ಟಾಪ್ 5 ಕಿಡ್ನಿನ ಆರೋಗ್ಯವಾಗಿ ಇಟ್ಕೊಳ್ಳೋ ಆಹಾರಗಳು ಯಾವುದು? ಫಸ್ಟ್ ಹೈಬ್ರಿಡ್ ತಿನ್ನಬಾರ್ದು. ನೀವೇನೇ ತಿಂದರೂ ದೇಶಿ ತಳಿ ತಿನ್ನಬೇಕು, ಅದು ಕಿಡ್ನಿಗೆ ಸ್ಟ್ರೆಂತನ್ನು ಕೊಡ್ತವೆ. ಸರಿ. ಮತ್ತು ಮಧ್ಯಾಹ್ನ ಊಟದಲ್ಲಿ ತಂಪಾದ ಏನಾದ್ರು ತಿನ್ನಬೇಕು. ಕಿಡ್ನಿ ಅಂದ್ರೇ ತಂಪಲ್ವಾ? ಮಜ್ಜಿಗೆ, ಹಸಿ ತರಕಾರಿ, ಹಸಿದೇನಾರು ತಿಂದಾಗ, ಫ್ರೂಟ್ಸ್ ಎಸ್ಪೆಷಲಿ ಮಸ್ಕ್ ಮಿಲನ್, ವಾಟರ್ ಮಿಲನ್ ಸೀಸನಲ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ತಿಂದರೆ ದಟ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ. ಸರಿ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟಾಗಿ ಕಿಡ್ನಿನ ಡ್ಯಾಮೇಜ್ ಮಾಡೋದು ಡೇರಿ ಪ್ರಾಡಕ್ಟ್ಸ್. ಅಂದರೆ ಜರ್ಸಿ ಹಸುದು, ಪಾಶ್ಚರೈಸ್ ಮಾಡಿರೋದು, ಸ್ಕಿಮ್ಡ್ ಮಿಲ್ಕ್ ಅಂತೀವಲ್ವ, ಅದನ್ನು ಬೆಳೆಸಬಾರ್ದು. ಹೋಲ್ಸಮ್ ಫುಡ್ ಇರಬೇಕು, ಸ್ಕಿಮ್ ಮಾಡಿರಬಾರ್ದು. ಎಲ್ಲ ಇರೋವಂಥದ್ದೇ ಒಳ್ಳೆ ಹಾಲು. ಆಯಿತು. ಮೋಸ್ಟ್ ಇಂಪಾರ್ಟೆಂಟು ಜೆನೆಟಿಕಲಿ ಮಾಡಿಫೈಡ್ ಪ್ರೋಟೀನ್ ತಿನ್ನಬಾರ್ದು. ಹೈಬ್ರಿಡ್ ಕೋಳಿ, ಹೈಬ್ರಿಡ್ ಮಟನ್ನು, ಹೈಬ್ರಿಡ್ ಫಿಶ್ಶು, ಸಾಕಿರೋ ಯಾವುದು ತಿನ್ನಬಾರ್ದು.
ಅಟ್ಲೀಸ್ಟ್ ತಿನ್ನೋದನ್ನ ಕಮ್ಮಿ ಮಾಡಿರಿ, ಬಿಡೋಕ್ಕಾಗಿಲ್ಲ ಅಂದರೆ. ವಾರಕ್ಕೆ 3 ದಿವಸ ಚಿಕನ್ ತಿಂದೆ, 4 ದಿವಸ ಮಟನ್ ತಿಂದೆ ಅಂತ ಮಾಡಬೇಡಿ. ಸರಿ. ಯಾಕಂದರೆ ನಿಮ್ಮ ಪ್ರೋಟೀನ್ನ ಜೀರ್ಣ ಮಾಡೋದು ಕಿಡ್ನಿನೇ. ಪ್ರೋಟೀನ್ ಜೀರ್ಣ ಆಗೋದಕ್ಕೆ ನೀರಿನ ಅಂಶ ಬೇಕು. ಮುಂದಿಂದು ಐದನೇದು ಒಳ್ಳೆ ನಿದ್ದೆ. ಒಳ್ಳೆ ನಿದ್ದೆ ಮಾಡಿ. ಇನ್ನೊಂದು ಒಳ್ಳೆ ನಿದ್ದೆ ಅಂದರೆ ಎಷ್ಟು ಅವರ್ ಇವತ್ತಿಗೆ? ಏನೇ- ಅದರಲ್ಲೂ ಎದ್ದಾದ್ಮೇಲೆ ರೆಮ್ಮು ಅವೆಲ್ಲ ಲೈಟ್ ಬಿಟ್ಟಾಕಿ ಮೇಡಮ್, ಸ್ಲೀಪು ನಾವೆಲ್ಲ ಮಾಡಿರೋದು ಅವೆಲ್ಲ. ಎದ್ದ ಮೇಲೆ ನೀವು ರಿಫ್ರೆಶ್ಡ್ ಎನರ್ಜೆಟಿಕ್ ಇರಬೇಕಷ್ಟೆ. ಗಂಟೆಗಳೇನಾರು ಇದೆಯಾ ಸರ್? 8 ಗಂಟೆ 6 ಗಂಟೆ ಆ ಆ ಥರ ಲೆಕ್ಕ ಏನಿಲ್ವಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಲೂ ಬ್ಲ್ಯಾಕಲ್ಲಿರೋ ಫುಡ್ಡು ಕಿಡ್ನಿನ ಸ್ಟ್ರೆಂಥನ್ ಮಾಡ್ತವೆ. ಬ್ಲೂ ಬ್ಲ್ಯಾಕ್ ಕಲರ್ ಫುಡ್ಡು ಮತ್ತು ಕಿಡ್ನಿ ಶೇಪಲ್ಲಿ ಇರ್ತಕ್ಕಂಥ ಫುಡ್ಡು, ಅಲಸಂದಿ, ಆರ್ಸ್ ಗ್ರಾಮು, ಕಿಡ್ನಿ ಬೀನ್ಸು, ದಟ್ ಸ್ಟ್ರೆಂಥನ್ಸ್ ದ ಕಿಡ್ನಿ. ಮತ್ತು ಬ್ಲ್ಯಾಕ್ ಕಲರಲ್ಲಿರೋದು ಎನಿಥಿಂಗ್ ಬ್ಲ್ಯಾಕ್ ಆ್ಯಂಡ್ ಡಾರ್ಕ್. ಯಾಕಂದ್ರೆ ಎಲ್ಲ ಈಗ ಅರ್ತ್ ಎಲಿಮೆಂಟ್ ಅಂತ. ಅರ್ಥ ಅಂದರೆ ಎಲ್ಲೋ ಹ್ಮ್ ಎಲ್ಲೋ ಕಲರ್ ಫುಡ್ ಕೊಟ್ಟರೆ ಸ್ಟಮಕ್ ಚೆನ್ನಾಗಿರುತ್ತೆ. ಎಲ್ಲೋ ಪಂಪ್ಕಿನ್ ಆಗಿರ್ಬೋದು, ಫ್ರೂಟ್ಸ್ ಅವೆಲ್ಲ. ಅದೇ ಥರ ಬ್ಲ್ಯಾಕ್ ಬೆರ್ರಿ, ಬ್ಲೂಬೆರ್ರಿ, ನೇರಳೆ ಹಣ್ಣು, ಓಕೆ, ಮತ್ತು ಈ ಥರ ಬದನೆಕಾಯಿ, ಇವೆಲ್ಲ ನಿಮಗೆ ಕಿಡ್ನಿನ ಸ್ಟ್ರೆಂಥನ್ ಮಾಡ್ತವೆ. ಹಳೆ ಕಾಲರು ಹೇಳೋರು ಬದನೆಕಾಯಿ ತಿಂದರೆ ಸೆಕ್ಸ್ ಎನರ್ಜಿ ಇಂಪ್ರೂವ್ ಆಗುತ್ತೆ ಅಂತ. ವೈ ಅಂದರೆ ದಟ್ ಪರ್ಪಲ್ ಡಾರ್ಕ್ ಕಲರ್ ಈಸ್ ರಿಲೇಟೆಡ್ ಟು ಕಿಡ್ನಿ. ಅದೇ ಅಲ್ವಾ ಕೊಡೋದು ಅದು ಏನು ಶುಕ್ರಧಾತು. ಈ ಥರ ಸುಮಾರು ಫುಡ್ಸ್ ಇದ್ದಾವೆ ಇನ್ ಅವರ್ ರಿಸರ್ಚ್. ಏನಾಗಿದೆ ಅಂದರೆ ಯಾಕೆ ಹೇಳಿದ್ರು ಗೊತ್ತಾಗಲಿಲ್ಲ. ಹೇಳಿದ್ರು ಐ ಥಿಂಕ್ ಇವತ್ತಿನ ಎರಾ ಇಸ್ ಅಬೌಟ್ ಯಾಕೆ ಅರ್ಥೈಸ್ಕೊಂಡು ಮಾಡ್ತಾ ಇರೋದ್ರಿಂದ ಅಪ್ಪ ತುಂಬ ಇದೆ ನಿಮ್ಮ ಹತ್ರ ಮಾತಾಡೋದು. ಸೊ ಹಾಗಾಗಿ ಇವಾಗ ಒಂದಷ್ಟು ಡೌಟ್ಸ್ ಆಫ್ ನಮ್ಮ ಆಡಿಯನ್ಸ್ದು. ಎಸ್. ಈಗ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಹಾಗೆ ನನ್ನನ್ನು ನೋಡ್ಕೋಬೇಕಂದ್ರೆ ಯಾವ ಕಲರ್ ಥೆರಪಿ ವರ್ಕ್ ಆಗುತ್ತೆ? ನೀವು ಆರ್ಟ್ ರಿಫ್ಲೆಕ್ಸ್ ಜಾಗಕ್ಕೆ ಒನ್ ಡೇ ಆರೆಂಜ್, ಒನ್ ಡೇ ರೆಡ್ ಆಗ್ಬೋದು. ದಿಸ್ ಆರ್ಟ್ ರಿಫ್ಲೆಕ್ಸ್ ಬಲ್ಗಯ ಎಡಗಯ? ಎರಡು. ಓಕೆ. ಆ್ಯಂಡ್ ಯು ಕ್ಯಾನ್ ಪ್ರೆಸ್ 15 to 20 times. ಎವ್ರಿ ಡೇ? ನಾಟ್ ಎವ್ರಿ ಡೇ, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್. ಓಹೋ, ಸಿಂಪಲ್, ಇಟ್ ವರ್ಕ್ಸ್. ನೆಕ್ಸ್ಟು ಇದೇ ಥರ ಪ್ರಾಬ್ಲಮ್ಸ್ ಅಂತ ಕೇಳ್ಕೊಳ್ತಾ ಹೋಗ್ತೀನಿ. ಯು ಕ್ಯಾನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಡಾರ್ಕ್ ಸರ್ಕಲ್. ಸೊ ಡಾರ್ಕ್ ಸರ್ಕಲ್ಸ್ ಇಸ್ ಮೇನ್ಲಿ ಸ್ಟಮಕ್ ಕೋಲ್ಡ್ನೆಸ್. ಹ್ಞೂ. ಹಾಗಾಗಿ ಕಾಲಲ್ಲಿ ಕೇತ್ರಿ ಅಂತ ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ. ಇದು ದಿಸ್ ಇಸ್ ಕೇತ್ರಿ. ನೀವು ಗೂಗಲಲ್ಲಿ ಕೇತ್ರಿ ಅಕ್ಯುಪಂಚರ್ ಪಾಯಿಂಟ್ ಅಂತ ಹೊಡೆದ್ರೆ ಸಿಗುತ್ತೆ. ಅದನ್ನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಒಂದು 2 to 3 weeks ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ಇದಾಗತ್ತಾ ಅಥವಾ? ಕಂಪ್ಲೀಟ್. ಫೈನಲಿ ಇಟ್ಸ್ ಸಿಂಪಲ್ ಲಾಜಿಕ್. ಸ್ಟಮಕ್ ಸ್ಟ್ರಾಂಗ್ ಇದ್ದಷ್ಟು ನಿಮಗೆ ಡಾರ್ಕ್ ಸರ್ಕಲ್ ಬರಲ್ಲ. ನೆಕ್ಸ್ಟು ಈ ಆರ್ಥರೈಟೀಸು, ACL ರೀಕನ್ಸ್ಟ್ರಕ್ಷನ್ನು, ಮಂಡಿ ನೋವು, ಈ ಥರದ್ದೆಲ್ಲ ಸರ್ಜರಿ ಮಾಡಿಸ್ಕೊಂಡಿರೋರ್ಗೇನು, ಮಾಡಿಸ್ಕೊಳ್ದೇ ಇರೋರಿಗೆ ಹಾಗೆ ಮೇಂಟೈನ್ ಮಾಡ್ತಿರೋರ್ಗೇನು? ಎರಡು. ಮಂಡಿ ನೋವಿಗೆ ಮೇನಾಗಿ ಈ 2 ಜಾಯಿಂಟ್ ಮಂಡಿನ ರೆಪ್ರೆಸೆಂಟ್ ಮಾಡುತ್ತೆ, ರೈಟ್ ನೀ ಲೆಫ್ಟ್ ನೀ. ಪೇನ್ ಇತ್ತಂದರೆ ಸ್ಕೈ ಬ್ಲೂ ಹಾಕಿ, ಮಡ್ಚಾಕ್ ಬಂದಿಲ್ಲ ಅಂದರೆ ಪರ್ಪಲ್ ಹಾಕಿ, ವರ್ಕ್ ಆಗುತ್ತೆ. ಎಷ್ಟು ಸಹ? 1 week 2 weeks ಅಷ್ಟರಲ್ಲೇ ಯು ಕ್ಯಾನ್ ಸಿ ದ ಚೇಂಜಸ್. ಇಂಪ್ರೂವ್ಮೆಂಟ್ ವಿತಿನ್ 1 weekಲ್ಲೇ ಗೊತ್ತಾಗುತ್ತೆ. ಈಗ ಮುಂದಿಂದು ಹೇರ್ ಲಾಸ್. ಸೊ ಏರ್ ಲಾಸ್ ಇಸ್ 2 ಕಾರಣಕ್ಕಾಗುತ್ತೆ. ಒಂದು ಬ್ಲಡ್ ಡಿಫಿಷಿಯನ್ಸಿ, ಎರಡನೇದು ಎಕ್ಸಸ್ ಆಫ್ ಹೀಟಿಂದ ಲಿವರ್ ಆ್ಯಂಡ್ ಸ್ಟಮಕ್, ಪಿತ್ತದಿಂದ. ಸೊ 2 ಇಂಡೆಕ್ಸ್ ಫಿಂಗರ್ಗೆ ಗ್ರೀನ್ ಹಾಕಿದ್ರಿಗಿನಾಗಿ ನಿಮಗೆ ಪಿತ್ತ ಕಡಿಮೆ ಆಗುತ್ತೆ. ಗ್ರೀನ್ ಕಲರ್ ಹಾಕೋದ್ರಿಂದ ಏರ್ ಫಾಲ್ ಸ್ಟಾಪ್ ಆಗುತ್ತೆ. ಇಲ್ಲ ಬ್ಲಡ್ ಡಿಫಿಷಿಯನ್ಸಿಯಿಂದ ಏರ್ ಫಾಲ್ ಆಗಿದ್ದರೆ ಲೆಫ್ಟ್ ಹ್ಯಾಂಡ್ ಉಂಗುರ ಬೆರಳಿಗೆ ಮಿಡಲ್ ಜಾಯಿಂಟಿಗೆ ಆರೆಂಜ್ ಹಾಕಿದರೆ ನಿಮಗೆ ಬ್ಲಡ್ ಡಿಫಿಷಿಯನ್ಸಿ ನಾರ್ಮಲ್ ಆಗುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡೆ ಹಂಗಿದ್ರೆ ಬಂದು ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಎರಡೂ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಗ್ರೀನ್ ಹಾಕಿದ ಮೇಲೆ ಕೋಲ್ಡ್ ಆಯ್ತು ಅಂದರೆ ಸ್ಟಾಪ್ ಮಾಡಿ, ದೆನ್ ಪುಟ್ ಆರೆಂಜ್, ಅಷ್ಟೇ. ಟುಡೇ ಈ ಫೇರ್ನೆಸ್ಸು, ಈ ಬ್ಯೂಟಿ ಕಾಸ್ಮೆಟಾಲಜಿ ಅಂತೆಲ್ಲ ಬಂದಾಗ ಗ್ಲೂಟಾಥಿಯಾನ್ ಈ ಥರ ಲಿವರ್ಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೊಟ್ಟು ಈ ಬೆಳ್ಳಗಾಗೋ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಇದನ್ನು ತಮ್ಮ ಕಲರ್ ಥೆರಪಿನಲ್ಲಿ ಹೇಗೆ ನೋಡ್ತೀರಿ? ನಾನು ಹೇಳೋದು ಕಲರ್ ಐ ವೋಂಟ್ ಬಿಲೀವ್. ಇಟ್ಸ್ ಮೇ ಬಿ ಎ ಬ್ಲ್ಯಾಕ್ ಆರ್ ವೈಟ್ ಡಸಂಟ್ ಮ್ಯಾಟರ್. ಯು ಶುಡ್ ಹ್ಯಾವ್ ಎ ಗ್ಲೋ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫೇಸಿಗೆ ಗ್ಲೋ ಕೊಡೋದು ಈ ಸ್ಟಮಕ್ ಮೆರಿಡಿಯನ್, ಇಲ್ಲಿ ಸ್ಟಾರ್ಟ್ ಆಗಿ ಹಿಂಗೆ ಹೋಗುತ್ತೆ. ಎರಡನೇದು ಲಿವರ್ ಮೆರಿಡಿಯನ್. ಸೊ ಅವೆರಡು ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಯು ಕ್ಯಾನ್ ಗಿವ್ ಗುಡ್ ನ್ಯಾಚುರಲ್. ಕೊರಿಯಾದೆಲ್ಲ ಏನೋ ಗ್ಲಾಸ್ ಸ್ಕಿನ್ ಅಂತ ಏನೇನೋ ಬಂದ್ಬಿಡಿದೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಬೇಕು? ಯಾವ ಕಲರು? ಏನಿಲ್ಲ, ಫಸ್ಟ್ ಲಿವರ್ ಸ್ಟ್ರೆಂಥನ್ ಇರೋದಕ್ಕೆ ರೆಡ್ಯೂಸ್ ಆಯಿಲಿ ಫ್ರೈಡಿ ಫುಡ್ಸ್. ಎರಡನೇದು ಗ್ರೀನಿ ಲೀಫಿ ವೆಜಿಟೇಬಲ್ಸ್
ಕೊಟ್ಟಾಗ ಲಿವರ್ ಸ್ಟ್ರೆಂಥನ್ ಆಗಿರುತ್ತೆ. ಎರಡನೇದು ಸ್ಟಮಕ್ ಎನರ್ಜಿ ಮೀಟ್ ಮಾಡೋದಕ್ಕೆ ಆದಷ್ಟು ಶುಗರ್ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಿ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಓಕೆ. ಸೊ ಈ ಚೈನೀಸ್ ಮೆಡಿಸಿನ್ ಇದರಲ್ಲಿ ಈ ಕೆಲವು ಕಲರ್ಸ್ ಅಸೋಸಿಯೇಟ್ ಆಗಿದೆಯಲ್ಲ ಸರ್. ಹೌದು. ಲಿವರ್ ಅಂದರೆ ಗ್ರೀನು, ಹಾರ್ಟ್ ಅಂದರೆ ರೆಡ್ಡು, ಸ್ಪ್ಲೀನ್ ಅಂದರೆ ಯೆಲ್ಲೋ, ಲಂಗ್ಸು ವೈಟು, ಕಿಡ್ನಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಅಂತ. ಇವೆಲ್ಲ ಇದು ಹುಟ್ಕೊಂಡಿದೆ ಎಲ್ಲಿಂದ ಸರ್? ನೇಚರಿಂದ ಆವಾಗಲೇ ಹೇಳಿದ್ರಲ್ಲ. ಸೇಮ್. ಎಲೆ ಅಂದರೆ ಗ್ರೀನು. ಓಕೆ. ಲಿವರ್ ಎನರ್ಜಿ ಮೊಮೆಂಟಮ್, ನಮ್ಮ ದೇಹದಲ್ಲಿ ಚಲನೆ ಕಂಟ್ರೋಲ್ ಮಾಡುತ್ತೆ. ಆವಾಗ ಹೇಳಿದ್ರಲ್ಲ ಆ ಥರ. ಬ್ಲ್ಯಾಕ್ ಅಂದ್ರೆ ಇಟ್ಸ್ ಅಂಡರ್ ದ ಗ್ರೌಂಡ್, ಮೀನ್ಸ್ ಬೇರು ಅಂದರೆ ಕಿಡ್ನಿ ಎನರ್ಜಿ. ಸೊ ದಟ್ಸ್ ಹೌ ದ ಹೋಲ್ ಲಾಜಿಕ್ ಸಿಸ್ಟಮ್ ಕಮ್ಸ್. ಸ್ಟ್ರೆಸ್ಸಿಗೆ ಏನು ಮಾಡಬೇಕು? ವಾಟ್ ಈಸ್ ದ ಕಲರ್ ಥೆರಪಿ ರೆಮಿಡಿ? ಯು ವಾಂಟ್ ಕಲರ್ ಥೆರಪಿ ರೆಮಿಡಿ? ಬೇರೆ ರೆಮಿಡಿಗಳು ಹೇಳಿದ್ದೀನಿ ಆಲ್ರೆಡಿ. ಕಲರ್ ಥೆರಪಿ ರೆಮಿಡಿಗೆ 2 ಮಿಡಲ್ ಫಿಂಗರ್ಗೆ ಪಿಂಕ್, ದಟ್ ಸ್ಟ್ರೆಂಥನ್ಸ್ ಯುವರ್ ಎಮೋಷನ್ಸ್. ಇಲ್ಲಿ ಮೇಲೆ ನೋಡಿ ಹಾಕಿದ್ದೀನಿ ನಾನು ಪಿಂಕ್ ಕಲರ್. ಹಾಕೋದ್ರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಎವ್ರಿ ಡೇ ಫಸ್ಟ್ ಒಂದು ವಾರ ಎವ್ರಿ ಡೇ ಹಾಕಿ, ಸ್ವಲ್ಪ ನೆಕ್ಸ್ಟ್ ವೀಕ್ ಬ್ಯಾಲೆನ್ಸ್ 4 hours ಮಿನಿಮಮ್. 4 hours. ನೆಕ್ಸ್ಟ್ ವೀಕಿಂದ ನೀವು 2 ದಿನಕ್ಕೋ 3 ದಿನಕ್ಕೆ ಒಂದ್ಸತಿ ಹಾಕಿದ್ರು ಸಾಕು. ಸೊ ನಿಮ್ಮ ಇಡೀ ಇದರಲ್ಲಿ ಈ ಟರ್ಮಿನಲ್ ಇಲ್ನೆಸ್, ಈ ಕ್ಯಾನ್ಸರು, ಏಡ್ಸು, ಕೋವಿಡು, ಈ ಥರದನ್ನೆಲ್ಲ ಕಲರ್ ಥೆರಪಿ ಹೀಲ್ ಮಾಡಿದೆಯಾ? ಇಟ್ಸ್ ಬೆಟರ್ ದೆನ್ ಮಾಡರ್ನ್ ಸೈನ್ಸ್ ಮೆಡಿಸಿನ್. ಸಿ ಎನಿ ಲಾಂಗ್ ಇಲ್ನೆಸ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್. ಯು ಕ್ಯಾನ್ ಮ್ಯಾನೇಜ್, ವಿ ಕ್ಯಾನ್ ಪೋಸ್ಟ್ಪೋನ್, ಯು ಕ್ಯಾನ್ ರೆಡ್ಯೂಸ್ ದ ಪೇನ್. ಅದೆಲ್ಲದು ಕಲರ್ ಥೆರಪಿಯಲ್ಲಿ ಮಾಡ್ಬೋದು. ಸೊ ಕ್ಯಾನ್ಸರ್ ಅಂದರೆ ಯೂಶಲಿ ಯಾವ ಥರ ಥೆರಪಿ ನಡೆಯುತ್ತೆ ಸರ್? ಇಟ್ ಡಿಪೆಂಡ್ಸ್ ಆನ್ ವಿಚ್ ಕ್ಯಾನ್ಸರ್. ಯುಟೆರಸ್ ಆ್ಯಂಡ್ ಓವರೀಸ್ ಕ್ಯಾನ್ಸರ್ ಆದರೆ ನಾವು ವಿ ಟ್ರೀಟ್ ಬ್ಲಾಡರ್, ಯುರಿನರಿ ಬ್ಲಾಡರ್ ಮೆರಿಡಿಯನ್ ಟ್ರೀಟ್ ಮಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಲಿವರ್ ಮೆರಿಡಿಯನ್ ಈ ಸರಿ ಫುಲ್ ಅಗೇನ್ ಕಲರ್ಸ್ಗಳು ಬರ್ಕೊಂಡು ಅದೇ ಥರ ಬೇಸ್ಡ್ ಆನ್ ದ ಕಲರ್ಸು, ಬೇಸ್ಡ್ ಆನ್ ದ ಅಕ್ಯುಪ್ರೆಷರು ಒಳ್ಳೆ ರಿಸಲ್ಟ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಎಲ್ಲದಕ್ಕೆ. ಸೊ ನಿಮ್ಮ ಇಡೀ ಕಲರ್ ಥೆರಪಿನಲ್ಲಿ ನಿಮ್ಗೆ ಇದುವರೆಗೂ ಆಟ ಆಡಿಸಿರೋವಂಥ ಒಂದು ಯಾವ್ದಾದ್ರು ಕಾಯಿಲೆ ಆ ಥರ ಏನಾರು ಇದೆಯಾ? ಇದೊಂದು ಮಾತ್ರ ಅರ್ಥನೇ ಆಗ್ತಾ ಇಲ್ಲ, ನಮ್ಮ ಕೈಗೆ ಅಷ್ಟಿನ್ನೂ ರಿಸಲ್ಟ್ ಸಿಕ್ಕಿಲ್ಲ ಆ ಥರ ಏನಾರು ಇದೆಯಾ? ಕೆಲವೊಂದು ಚಾಲೆಂಜಿಂಗ್ ಕೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿಟಿಲಿಗೋ ಆಗಿರ್ಬೋದು. ಸೊ ಮತ್ತು ಯುಟೆರಸ್ ಫೈಬ್ರಾಯ್ಡ್ಸು, ಅದರಲ್ಲಿ ಒಂದು 3-4 ಮಾತ್ರ ಸಾಲ್ವ್ ಆಗುತ್ತೆ, 5-6 ಸಾಲ್ವ್ ಆಗೋಲ್ಲ. ಯಾಕಂದರೆ ಅವ್ರ ಎನರ್ಜಿ ಲೆವೆಲ್ಸು, ಅವ್ರ ಫುಡ್ ಪ್ಯಾಟರ್ನು ಬೇರೆದೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ, ಅವ್ರ ಎಮೋಷನ್ಸು. ಹಾಗಾಗಿ ನಾವು ಯಾರಿಗೂ 100% ವಾಸಿ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಪೀಪಲ್ ಆರ್ ಟ್ರೈಯಿಂಗ್ ಆ್ಯಂಡ್ ಕ್ಯೂರಿಂಗ್. ಸಮ್ ಕೇಸಸ್ಸಲ್ಲಿ ಇವಾಗ ಯುಟೆರಸ್ ಸಿಸ್ಟ್ ಎಸ್ಪೆಷಲಿ ಮೋರ್ ದೆನ್ 4 centimeterಗಿಂತ ಜಾಸ್ತಿ ಇದ್ದಾಗ ಕಲರ್ ಥೆರಪಿನಲ್ಲಿ ಕಷ್ಟ ಆಗುತ್ತೆ. ಅದೇ 2-3 centimeters ಅಂದರೆ ಈಸಿ ಆಗುತ್ತೆ. ಸಮ್ಟೈಮ್ಸ್ ನಮಗೂ ಗೊತ್ತಾಗುತ್ತೆ, ಯು ಕೆನಾಟ್ ಅವಾಯ್ಡ್ ಸರ್ಜರಿ, ಬಿಹೈಂಡ್ ದ ರೇಂಜ್ ಇರುತ್ತೆ. ನಾವೇ ಹೇಳ್ತೀವಿ ಇಟ್ಸ್ ಎ ಸರ್ಜಿಕಲ್, ಹೋಗಬೇಕು. ಸೊ ಕಲರ್ ಥೆರಪಿ ಈಗ ಫಾರ್ ಎಕ್ಸಾಂಪಲ್ ACL ರೀಕನ್ಸ್ಟ್ರಕ್ಷನ್ನು, ಲಿಗಮೆಂಟ್ ಇದು ಆ ಥರದನ್ನೆಲ್ಲ ಅವಾಯ್ಡ್ ಮಾಡಿಸ್ಬೋದಾ? ಮಾಡ್ಬೋದು. ಲಿಗಮೆಂಟ್ಸ್ ಜಾಯಿಂಟ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಮಿಡಲ್ ಜಾಯಿಂಟ್. ನೀವು ಎಲ್ಲೋ ಮತ್ತು ಸ್ಕೈ ಬ್ಲೂ ಹಾಕೋದ್ರಿಂದ ಇಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟ್ರೆಂಥನ್ಸ್ ಯುವರ್ ಲಿಗಮೆಂಟ್ಸ್ ಆ್ಯಂಡ್ ಟೆಂಡನ್ಸ್. ಸೊ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ವಾಟ್ ಅಬೌಟ್ ಪಾಪ್ಯುಲರ್ ಕ್ಲೈಂಟ್ಸ್ ಯಾವ್ಯಾವ ಥರದವ್ರು ಬಂದಿದ್ದಾರೆ? ಅಂದರೆ ಈ ಥರ ಒಂದು ಶಕ್ತಿ ಇದೆ ಅಂದ ತಕ್ಷಣ ಸಹಜವಾಗಿ ಪೊಲಿಟಿಷಿಯನ್ಸ್ ಆಗಿರಲಿ, ಸಿನಿಮಾದವರ ವರ್ಗದವರು ಎಲ್ಲರೂ ಬರೋದು ಸಹಜ. ಪೊಲಿಟಿಷಿಯನ್ಸ್ ಬರ್ತಾರೆ, ಪೊಲೀಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ನನಗೆಲ್ಲರೂ ಪೇಷಂಟ್. ಫೈನಲಿ ನಾನು ರಿಚ್ ಪರ್ಸನಿಗೆ ವಾಸಿ ಮಾಡಬೇಕು, ಪೂರ್ ಪರ್ಸನ್ಸಿಗೆ ವಾಸಿ ಮಾಡಬಾರ್ದು, ಆ ಥರ ಥಾಟ್ ಬರೋದೇ ಇಲ್ಲ. ಆ್ಯಸ್ ಎ ಹೀಲರು ನಿನಗೆಲ್ಲರೂ ಒಂದೇ. ಯಾರನ್ನಾರು ನೋಡಿ ಸರ್ಪ್ರೈಸ್ ಆಗಿದ್ದು ಉಂಟಾ? ಓ ಇವ್ರು ಬಂದ್ರ ಅಂತ, ಅವ್ರ ಸಿನಿಮಾ ನೋಡಿರೋದಿರ್ಬೋದು, ಅಥವಾ ಜನರಲಿ, ಅಥವಾ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾ? ಆ ಥರ ಏನಿಲ್ಲ. ಪೊಲಿಟಿಷಿಯನ್ಸ್ ಬರ್ತಾರೆ, ACP, DCP, SP ಆ ಥರದ್ದು ಬರ್ತಾರೆ. ಕೆಲವೊಂದು ಕೇಸಸ್ಸಲ್ಲಿ ಅವ್ರು ಬರೋಕ್ಕಾಗಲ್ಲ, ಪ್ರೋಟೋಕಾಲ್ ಇರುತ್ತೆ, ಜಡ್ಜ್ಗಳು ಆ ಥರದವರು, ನಾವೇ ಹೋಗ್ತೀವಿ. ತುಂಬ ಸತಿ ನಾನೇ ಹೋಗೋಕ್ಕಾಗಲ್ಲ, 1 ಸತಿ 2 ಸತಿ ನಾನು ಹೋಗಿ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ನ ಹೀಲರ್ಸ್ನ ಕಳಿಸ್ಕೊಡ್ತೀನಿ. ಈ ಥರದ್ದು ಆಗುತ್ತೆ. ಬಟ್ ಫೈನಲ್ ಆಗಿ ಎಲ್ರಿಗೂ ಸರ್ವಿಸ್ ಕೊಡಬೇಕು ನಾವು, ಯಾಕಂದರೆ ಅವರು ಜನಕ್ಕೆ ಸರ್ವಿಸ್ ಕೊಡ್ತಿರ್ತಾರೆ. ಸೊ ಅವರಿಗೆ ಸರ್ವಿಸ್ ಕೊಡೋದು ಒಂದು ನಮ್ಮ ಕರ್ತವ್ಯ. ಈ ಮಧ್ಯ ಬಂದಾಗಿಂದ ನಾಡಿ ಸ್ವರ ಇದೇನಿದೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಿವೈಸ್. ತುಂಬ ಕಾಂಪ್ಯಾಕ್ಟ್ ಆಗಿದೆ. ಸೌಂಡ್ ಆಫ್ ಯುವರ್ ಹೆಲ್ತ್ ಅಂತ. ಅಂದರೆ ಸೌಂಡ್ ಆಫ್ ಯುವರ್ ಹೆಲ್ತ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ, ಅದರಲ್ಲಿ ಒಂದು ಮೈಕ್ರೋಫೋನ್ ಸೆನ್ಸರ್ ಇರುತ್ತೆ, ಅದು ನಿಮ್ಮ ರೇಡಿಯಲ್ ಆರ್ಟ್ರಿದು ಸೌಂಡ್ ತಗೊಳುತ್ತೆ. ಇದು ಹೇಗೆ ವರ್ಕ್ ಆಗತ್ತೆ ಸರ್? ಇದು ಎಲ್ಲರೂ ಯಾರು ತಗೋಬೇಕು? ಇದು ಯಾರಿಗೆ? ಎನಿಬಡಿ ಹೂ ಇಸ್, ನಾನು ಮೆಡಿಸಿನ್ ಇಲ್ಲದೆ ವಾಸಿ ಆಗಬೇಕು, ರೂಟ್ ಕಾಸಿಂದ ವಾಸಿ ಆಗಬೇಕು, ನಾಡಿಯಿಂದ ನನ್ನ ರೂಟ್ ಕಾಸ್ ಆಫ್ ದಿ ಡಿಸೀಸ್ ತಿಳ್ಕೊಬೇಕಂದ್ರೆ ಈ ಡಿವೈಸ್ ಯೂಸ್ ಮಾಡ್ಬೋದು.
ಇದ್ರದ್ದೊಂದು ಲೈವ್ ಡೆಮೋ ನೋಡೋಣ. ಯಾ ಡೆಫಿನೆಟ್ಲಿ. ಯು ಜಸ್ಟ್ ಕನೆಕ್ಟ್ ಟು ಮೊಬೈಲ್ ಅಷ್ಟೇ, ವೆರಿ ಸಿಂಪಲ್. ಅನಲೈಸಿಂಗ್ ಪ್ರೆಸೆಂಟ್ ಅನಾಲಿಸಿಸ್ ಆಫ್ ಯುವರ್ ಬಾಡಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಪ್ರಿಡಿಕ್ಟಿಂಗ್ ಹೌದಾ? ಬೋತ್. ಆ್ಯಂಡ್ ತುಂಬ ಹೀಲಿಂಗ್ ಸೊಲ್ಯೂಷನ್ಸ್ ಕೊಡುತ್ತೆ ಇದು. ಕಲರ್ ಥೆರಪಿ, ಅಕ್ಯುಪ್ರೆಷರು, ಅಕ್ಯುಪಂಚರು ಎಲ್ಲ ಇದರಲ್ಲೇ ಬರುತ್ತೆ. ನೀವು ತುಂಬ ಇವಾಗ ನಾನು ಕೋರ್ಸ್ ಎಲ್ಲ ಮಾಡಿ ಕಲಿಯೋದಕ್ಕೆ 1 ವರ್ಷ ಆಗುತ್ತೆ ಅಂದ್ಕೊಳ್ಳಿ. ನಿಂಗೆ ಅಷ್ಟು ಟೈಮ್ ಇಲ್ಲ, ತಾಳ್ಮೆ ಇಲ್ಲ. ಬಟ್ ನನಗೆ ರಿಸಲ್ಟ್ ತೊಗೋಬೇಕು, ನಾನೇ ತೊಗೋಬೇಕು. ಈವನ್ ಬಸವರಾಜನ ಹುಡ್ಕೊಂಡು ಅಷ್ಟು ದೂರ ಬರೋಕ್ಕೂ ಆಗಲ್ಲ. ಓಹೋ. ದೆನ್ ಯಾವೇ ಒಂದು ಡಿವೈಸ್ ಓಕೆ ನೀವು ಕನೆಕ್ಟ್ ಮಾಡಿದ ತಕ್ಷಣವೇ ಅದೇ ಇದಾಗುತ್ತೆ. ಅಷ್ಟೇ ಕನೆಕ್ಟ್ ಮಾಡ್ಕೊಳೋದು ಓ, ಅದಾಗದೆ ಆನ್ ಆಗ್ತಾ ಇದೆ. ಆನ್ ಆಗುತ್ತೆ. ಏನೋ ಪಾಸ್ವರ್ಡ್ ಕೇಳ್ತಾ ಇದೆ ಸರ್. ಸೊ ಇದು ಎಷ್ಟು ಸರ್ ಏನಿದು? ಇಟ್ಸ್ 28,000 ಮೇಡಮ್. ಸೊ ಯೂಶಲಿ ಪೇಷಂಟ್ ಪೇಷಂಟ್ ಮ್ಯಾನೇಜ್ಮೆಂಟ್ ಡೇಟಾ ಥರನೂ ವರ್ಕ್ ಆಗುತ್ತೆ. ಐಮ್ ಜಸ್ಟ್ ರಿಜಿಸ್ಟರ್, ಯು ಕ್ಯಾನ್ ಎಂಟರ್ ಯುವರ್ ಡೀಟೇಲ್ಸ್. ಎಸ್ ಸರ್. It's I'm just as a engineer, I'm using my software and hardware skills, being an electronics engineer, and I'm combining with my passion. My healing is my passion. Combining and bringing this device. ತುಂಬ ಈ ಪುರಾತನ ಕಾಲದಿಂದನೂ ದ ಮೋಸ್ಟ್ ಅಡ್ವೈಸಬಲ್ ಆ್ಯಂಡ್ ಮೋಸ್ಟ್ ಡಿಪೆಂಡಬಲ್ ಡಯಾಗ್ನೋಸಿಸ್ ಟೂಲ್ ಯಾವುದಪ್ಪ ಅಂದರೆ ನಾಡಿ. ಇದು ಹೇಗೆ ಕಂಡು ಹಿಡಿದ್ರಿ? ಇಟ್ಸ್ ಮೈ ರಿಸರ್ಚ್ ಸಬ್ಜೆಕ್ಟ್. ಐ ಗಾಟ್ PhD ಆನ್ ದಿಸ್ ಟಾಪಿಕ್ ಓನ್ಲಿ ಓ, ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ನೈಸ್. ಸೊ ಅದೇ ಇದನ್ನ ಮಾಡ್ಬೇಕಂತ, ಈ ಡಿವೈಸ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಬೈ ದಟ್ ಟೈಮ್ ಐ ಆಮ್ ಎ healer. I combined my passion and my profession. ಇದರದೆಲ್ಲ ಪ್ರೋಟೋಟೈಪ್ ಅಂತೆಲ್ಲ ಮಾಡಿದ್ರ ಅವಾಗೆಲ್ಲ Yeah. ಸಕ್ಸಸ್ ಆಗತ್ತೆ I ಅಂತ took ಅನ್ಸುತ್ತಾ? almost 4-5 years to ಹೌದಾ? do this. ಹ್ಮ್. And this given a lot of confidence. ಈ ಥರ ಪಲ್ಸ್ ಪ್ಯಾಟರ್ನ್ ಇದ್ರೆ ನಿಮ್ಗೆ ಇದೇ ಥರ ತೊಂದರೆ ಆಗುತ್ತೆ, ಈ ಥರ ನಾವು ಟ್ರೀಟ್ ಮಾಡ್ಬೋದು. ಇಟ್ ಬೂಸ್ಟೆಡ್ ಮೈ ಎನರ್ಜಿ. ಫ್ಯೂಚರು ಹೇಳತ್ತೆ, ಸದ್ಯದ್ದು ಏನಿದೆ ಅದನ್ನು ಅದನ್ನು ಹೇಳುತ್ತೆ. ಇದನ್ನ ಸೈನ್ಸ್ ಏನಂತ ಇದೆ? ಈಗ ನಾರ್ಮಲ್ ಅಲೋಪತಿ ಡಾಕ್ಟರ್ಸ್ ಎಲ್ಲ ಅವರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅದೆಲ್ಲ ಬಂದು ಎಕ್ಸ್ಪೆರಿಮೆಂಟ್ ಅಂತೆಲ್ಲ ಮಾಡಿದಾರ? ಎಸ್, ದೇ ಆರ್ ಆಲ್ಸೋ ಯೂಸಿಂಗ್ ದಿಸ್. ಓ ಯಾ. ಸೊ ಎಲ್ರಿಗೂ ರೂಟ್ ಕಾಸ್ ಡಿಸೀಸ್ ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಇದ್ರದ್ದು ಕೆಲವು ಸತಿ ಎಮೋಷನಲ್ ಡಿಸೀಸಸ್ ಇರುತ್ತಾ? ಎಮೋಷನ್ಸ್ ನಿಮ್ಮ ಥಾಟ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳುತ್ತೆ. ಯು ಕ್ಯಾನ್ ಹ್ಯಾವ್ ದಟ್. ನಾನು ನಿಮಗೆ ತೋರಿಸ್ತೀನಿ. ಓ ಮೈ ಗಾಡ್ ಗೈಸ್, ಲಿಟ್ರಲಿ ಕ್ಯಾಮ್ರಾ ಮುಂದೆ ನನ್ನ ಜಾತಕ ಜಾಲಾಡ್ದಂಗೆ ಈಗ. So the moment you take pulse, ಇದನ್ನ ನೋಡೇ ಹೇಳ್ಬಿಡ್ತೀರಾ ಇಲ್ಲ ಅದೇ ರಿಪೋರ್ಟ್ ಹೇಳತ್ತಾ? so the moment you go to the analysis, based on pulse it will ask few questions like a doctor. It is like a doctor. It is asking few questions. ಇದು ಮಾಡ್ತೀನಿ ಸರ್. ಐ ವಿಲ್ ಹ್ಯಾವ್ ಟು ಫಿಲ್ ದಿಸ್ ಅಲ್ವಾ? Yeah. After taking pulse, based on your pattern of the pulse, to reconfirm that, it will ask few questions. Just answer promptly. ಕೆಲವು ಯಾವಾಗಲೂ ಆಗಿರಲ್ಲ, ಯಾವಾಗಲೂ ಒಂದ್ಸತಿ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಎಸ್ ಅನ್ಬೇಕಾ? ಸಮ್ಟೈಮ್ಸ್ ಯು ಆರ್ ಫೀಲಿಂಗ್ ಅಲ್ವಾ? ಎಸ್ ಅಂತ ಹೊಡೆದ್ರಾ? ಎಸ್. ಓಕೆ. ಸೊ ಯುವರ್ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಇಸ್ ಪಿತ್ತವಾತ. ಐ ವಿಲ್ ಸೆಂಡ್ ಯು ದ ರಿಪೋರ್ಟ್ ಆಲ್ಸೋ. ಓಕೆ. ಓಕೆ. ಸೊ ಯುವರ್ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಇಸ್ ಪಿತ್ತವಾತ. ಓಕೆ. ಓಕೆ. ಆ್ಯಂಡ್ ಇಟ್ ಈಸ್ ಗಿವಿಂಗ್ 5 ಎಲಿಮೆಂಟ್ ವೇರಿಯೇಷನ್ಸ್ ಆಲ್ಸೋ. ಅಂದರೆ ಯಾವ ಪಂಚಭೂತಗಳಲ್ಲಿ ಹೀಟ್ ಕೋಲ್ಡ್ ವ್ಯತ್ಯಾಸ ಹೇಗಿದೆ ಅಂತ ಅದನ್ನು ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸೆಂಡಿಂಗ್ ಡ್ಯಾಮ್ನೆಸ್ ಇನ್ ದ ಲಿವರ್ ಗಾಲ್ ಬ್ಯಾಡರ್ ಚಾನಲ್ ಕಾಸಸ್ ಲಿವರ್ ಚೀಸ್ ಟು ಸ್ಟ್ಯಾಗ್ನೇಟ್ ಆ್ಯಂಡ್ ಅಬ್ಸ್ಟ್ರಕ್ಟಿಂಗ್ ದ ಸ್ಮೂತ್ ಫ್ಲೋ ಆಫ್ ದ ಲಿವರ್ ಚಿ. ಲಿವರ್ದು ಚಿ ಎನರ್ಜಿ ಸ್ಮೂತ್ ಫ್ಲೋ ಇಲ್ಲ ಅಂತ ಹೇಳ್ತಾ ಇದೆ. ಆ್ಯಂಡ್ ಸ್ಪ್ಲೀನ್ ಸೆನ್ಸ್ ಚಿ ಅಪ್ವರ್ಡ್ ಆ್ಯಂಡ್ ಸಪೋರ್ಟಿಂಗ್ ಬೈ ದ ಲಿವರ್. ಸೊ ಲಿವರ್ ಚಿ ಸ್ಟ್ಯಾಗ್ನೇಷನ್ ಆಗಿರೋದ್ರಿಂದ ಸ್ಪ್ಲೀನ್ ಚಿ ಬ್ಲಾಕ್ ಆಗ್ತಾಯಿದೆ, ಡೈಜೆಷನ್ನಲ್ಲಿ ಎನರ್ಜಿ ಬ್ಲಾಕ್ ಆಗ್ತಿದೆ ಅಂಥೇಳಿ. ಆ್ಯಂಡ್ ಥ್ರೂ ದಿಸ್ ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ ರಿಪೋರ್ಟ್ಸ್, ಕಲರ್ ಥೆರಪಿ ಈ ಥರ ಪಲ್ಸ್ ಪ್ಯಾಟರ್ನ್ ಇದ್ದರೆ ನಿಮಗೆ ದಿಸ್ ಎ ಕಂಪ್ಲೀಟ್ ರಿಪೋರ್ಟ್. ಓಕೆ. 6 pages ರಿಪೋರ್ಟ್ ಕೊಡುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಯುವರ್ ಥಾಟ್ ಪ್ಯಾಟರ್ನ್ಸ್, ಫುಡ್ ಯಾವ್ದು ತೊಗೋಬೇಕು, ಲೈಫ್ ಸ್ಟೈಲ್ ಏನು ಚೇಂಜಸ್ ಮಾಡ್ಕೋಬೇಕು, ಕಂಪ್ಲೀಟ್ 6 pages ರಿಪೋರ್ಟ್ ಕೊಡುತ್ತೆ. ನಿಮ್ಮದು ಲೈಫ್ ಸ್ಟೈಲ್ ಅಂತ ಬಂದಾಗ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್
Fasting is a natural way to eliminate the excess dampness from the spleen and stomach. ಸೊ ಗುಡ್ ಐ ಆಮ್ ಡೂಯಿಂಗ್ ಇಟ್. You need a little fasting you have to do here and there. Okay. ಮತ್ತು ಇನ್ನೂ ಕೆಲವೊಂದು ಹೇಳುತ್ತೆ, ಡ್ಯೂರಿಂಗ್ ಫಾಸ್ಟಿಂಗ್ ಬೆನಿಫಿಷಿಯಲ್ ಟು ಕನ್ಸ್ಯೂಮ್ ವಾರ್ಮ್ ಟೀಸ್ ಆ್ಯಂಡ್ ಲೈಟ್ ಬ್ರಾತ್ಸ್ ಲೈಕ್ ಸೂಪ್ ಕೈಂಡ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಟೇಕ್, ನಾಟ್ ಲೈಕ್ ಜ್ಯೂಸ್. ಕೆಲವರು ಜ್ಯೂಸ್ ಫಾಸ್ಟಿಂಗು, ವಾಟರ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಅದು ಮಾಡಿದ್ರೆ ಸ್ಪ್ಲೀನ್ ಇನ್ನೂ ವೀಕ್ ಆಗುತ್ತೆ. ಯು ಹ್ಯಾವ್ ಟು ಡೂ ಫಾಸ್ಟಿಂಗ್ ವಿತ್ ವಾರ್ಮ್ ಸೂಪ್ಸ್. ಅದನ್ನೆಲ್ಲ ನೀಟಾಗಿ ಹೇಳ್ತಾ ಇದೆ. ಓಕೆ. ನೀವು ಯಾವ ಥರ ಫಾಸ್ಟಿಂಗ್ ಮಾಡ್ಬೇಕಂತಲೂ ಹೇಳುತ್ತೆ. ಓಕೆ. ಮತ್ತು ನಿಮ್ಮ ಎಮೋಷನ್ಸ್ ಹೇಳುತ್ತೆ. ಐ ಆಮ್ ಜಸ್ಟ್ ರೀಡಿಂಗ್ ಯು ಗೈಸ್. ಓಕೆ. ಎ ಪರ್ಸನ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಪ್ಯಾಟರ್ನ್ ಮೇ ಫೀಲ್ ಎಮೋಷನಲ್ ಸ್ಟಕ್, ಫ್ರಸ್ಟ್ರೇಟೆಡ್ ಆ್ಯಂಡ್ ಓವರ್ಲಿಮ್ಡ್ ಬೈ ದ ಸಪ್ರೆಷನ್ ಆಫ್ ಎಮೋಷನ್ಸ್. ದೇ ಮೇ struggle with indecisiveness and irritability and sense of heaviness in the both mind and body. Their thoughts may feel blocked and leading difficult to clear the communication and the decision making. So it's because of liver is the one which is clearing your mind. Some emotional stuck is blocking the things ಅಂತ ಹೇಳುತ್ತೆ. ಸೊ ಈ ಥರ ಬಂದಾಗ ಸೊಲ್ಯೂಷನ್ ಅಲ್ಲೇ ಕೊಟ್ಟಿರುತ್ತೆ. ಎಲ್ಲ ಸೊಲ್ಯೂಷನ್ ವಿತ್ ಸೊಲ್ಯೂಷನ್ ಹೇಳ್ತಾ ಇರುತ್ತೆ. ಮತ್ತು ಈವನ್ ನಿಮ್ಮ ಕಾರ್ಬೋಹೈಡ್ರೇಟು, ಪ್ರೋಟೀನ್, ಫ್ಯಾಟ್ ಮೆಟಾಬಾಲಿಸಮ್ ಹೇಗಿದೆ ಅಂತಲೂ ಹೇಳುತ್ತೆ. ಓ ವಾವ್. ಸೊ ಅದನ್ನೇ ಓದ್ತೀನಿ. ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಈಸ್ ವೆಲ್ ಬ್ಯಾಲೆನ್ಸ್ಡ್. ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಈಸ್ ಫೈನ್, ಬಟ್ ಲಿಟಲ್ ಇಂಬ್ಯಾಲೆನ್ಸ್ ಇನ್ ದ ಪ್ರೋಟೀನ್ ಮೆಟಾಬಾಲಿಸಮ್. ಅಂದರೆ ಪ್ರೋಟೀನ್ ಮೆಟಾಬಾಲಿಸಮ್ ಸ್ವಲ್ಪ ಲೋ ಇದೆ. ಸೊ ಅಂದರೆ ಯಾಕದು ಅಂತ, ಮೇ ಬಿ ಯುವರ್ ಸ್ಪ್ಲೀನ್ ಎನರ್ಜಿ ಇಸ್ ಎ ಲಿಟಲ್ ಲೋ. So by strengthening that, you can take that. Okay. That is also good. ಸ್ಟ್ರೆಂಥನ್ ಮಾಡೋದಂದ್ರೆ ಹೇಗೆ? ನೀವು ಅದೇನೋ ಕಲರ್ ಹೇಳಿದ್ರೆ ವಾಕಿಂಗ್ ಆಗಿರ್ಬೋದು. ಓಕೆ. ಆ್ಯಂಡ್ ವಾರ್ಮ್ ಸೂಪ್ಸ್ ತಗೊಳೋದು. ಕಲರ್ ಥೆರಪಿ ಬೇಕಂದರೆ ನಿಮಗೆ ಇದರಲ್ಲೇ ತಗೋಬೋದು, ನಿಮ್ಗೆ ಯಾವ ಕಲರ್ ಬೇಕು ಅಂತೇಳಿ. ಇಟ್ ಕಾಸ್ಟ್ 10 rupees. ನಿಮಗೆ ಯೋಗ ತಗೋಬೇಕಂದ್ರೆ ಯೋಗನೂ ಪರ್ಚೇಸ್ ಮಾಡ್ಬೋದು. ಯೋಗ ಅಂದರೆ ಯಾವ ಥರ ಯೋಗ ಮಾಡ್ಬೇಕು ನೀವು, ಯಾವ ಯೋಗ ಮಾಡಿದ್ರೆ ಇಟ್ ಸ್ಟ್ರೆಂಥನ್ಸ್ ಯುವರ್ ಲಿವರ್ ಆ್ಯಂಡ್ ಸ್ಪ್ಲೀನ್. ಓಹೋ. ಮತ್ತು ಯಾವ ಮುದ್ರೆ ಮಾಡಬೇಕಂತನೂ ಇರುತ್ತೆ. ಮತ್ತು ಯಾವ ಅಕ್ಯುಪ್ರೆಷರ್ ಪಾಯಿಂಟ್ ಮಾಡಬೇಕು. ದಟ್ ಇವಾಗ ನಿಮಗೆ ಹೀಲಿಂಗ್ ಸೈನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಈ ಡಿವೈಸ್ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಗಿವ್ಸ್ ವೆರಿ ಗುಡ್ ರಿಸಲ್ಟ್ಸ್. ವಿತಿನ್ 3-4 ಡೇಸಲ್ಲಿ ಚೇಂಜಸ್ ನೋಡ್ತೀರಾ. ನೈಸ್. ನಿಮ್ಗೆ ಇವಾಗ ರಿಪೋರ್ಟ್ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಂದಾಗ ಜನಕ್ಕೂ ಮಾಡ್ಕೊಡ್ತೀರಾ? ಏನು ಅಂದರೆ ಈ ಕನ್ಸಲ್ಟೇಷನ್ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಾಗ ಇದಕ್ಕೆ ಡಿವೈಸ್ ತೊಗೊಂಡೇ ಮಾಡಬೇಕಾ ಅಥವಾ ಸೆಪ್ರೇಟಾಗಿ ನೀವು ಚಾರ್ಜ್ ಮಾಡ್ತೀರಾ ಸರ್? ಇಲ್ಲ, ಇವನ್ ನಾರ್ಮಲಿ ಕರ್ನಾಟಕದಲ್ಲಿ ಮೋರ್ ದೆನ್ 3000 ಪೀಪಲ್ ಆರ್ ಹ್ಯಾವಿಂಗ್ ದಿಸ್ ಡಿವೈಸ್. ಅವ್ರು ಹೀಲರ್ಸ್ ತಗೊಂಡು ಎಲ್ಲ ಹೀಲರ್ಸ್ ತಗೊಂಡಿದ್ದಾರೆ. ಹೌದು. ಅವ್ರ ಕನ್ಸಲ್ಟೇಷನ್ ಎಷ್ಟು ಚಾರ್ಜ್ ಮಾಡ್ತಾರೆ ಇದನ್ನ? ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ನಾನು ಹೇಳೋಕ್ಕಾಗಲ್ಲ. ಕೆಲವರು 200 ರೂಪಾಯಿ ಮಾಡ್ತಾರೆ, ಕೆಲವರು 300 ರೂಪಾಯಿ ಮಾಡ್ತಾರೆ, ಆ ಥರ. ಬಟ್ ಅಷ್ಟು ಅಫೋರ್ಡಬಲ್ ಅಷ್ಟೆಲ್ಲ ಇರುತ್ತೆ. ನಿಮ್ಗೆ ಯಾವ್ಯಾವ ಕಲರ್ ಆಗ್ಬೇಕಂತಲೇ ಹೇಳಿದೆ ನೋಡಿ. ನೀವೇನು ಮಾಡಬೇಡಿ ಮೇಡಮ್, ಜಸ್ಟ್ ಫಾಲೋ ದ ನಾಡೀಶ್ವರ ಕಲರ್ ಥೆರಪಿ ಓನ್ಲಿ ಫಾರ್ 3-4 days. By 5th day, you can see the huge changes. It improves your digestion, it clears your mind blockages, makes better sleep. You can see the enormous improvement. ಯಾವ ಕಲರು ಯಾವ ಜಾಯಿಂಟಿಗೆ ಹಾಕ್ಬೇಕು? ನಿಮಗೆ ಬಂದಿರೋದು ಒಂದು ಆರೆಂಜ್ ಕಲರು, ಒಂದು ಸ್ಕೈ ಬ್ಲೂ. ಆರೆಂಜ್ ಯಾಕೆ ಬಂದಿದೆ ಅಂದರೆ ಟು ಕ್ಲಿಯರ್ ದ ಬ್ಲಾಕೇಜಸ್ ಇನ್ ದ ಬಾಡಿ. ಆ್ಯಂಡ್ ಸ್ಕೈ ಬ್ಲೂ ಯಾಕೆ ಬಂದಿದೆ ಅಂದರೆ ಸ್ವಲ್ಪ ಜಠರಾಗ್ನಿ ಮಂದ ಇದೆ, ಟು ಇಂಪ್ರೂವ್ ದಟ್ ಫೈರ್. ಆಮೇಲೆ ನಿಮಗೆ ಕಲರ್ ಥೆರಪಿ ಜೊತೆಗೆ ಮುದ್ರೆಗಳು ಬಂದಿದೆ. ನಿಮಗೆ ಸಮಾನ ಮುದ್ರ ಬೇಕು. ಸಮಾನ ಮುದ್ರ ಒಂದು, ಲಿಂಗ ಮುದ್ರ ಒಂದು. ಅವೆರಡು ಮಾಡೋದ್ರಿಂದ ಇಟ್ ಇಂಪ್ರೂವ್ಸ್ ಯುವರ್ ಬಾಡಿ ಎನರ್ಜಿ ಲೆವೆಲ್ಸ್. ಇಷ್ಟು ಕಳಿಸ್ತೀರಲ್ಲ, ಮಾತಂಗಿ ಮುದ್ರ. ಮತ್ತು ಯಾವ ಥರ ಪ್ರಾಣಾಯಾಮ ಮಾಡಬೇಕು ನಿಮಗೆ, ಅರ್ಧ ಮತ್ಸ್ಯಾಸನ ಮತ್ತು ಉತ್ಥಾನ ಮಂಡುಕಾಸನ, ಯಾವ ಯೋಗ ಮಾಡಿದರೆ ಇಟ್ ಸ್ಟ್ರೆಂಥನಿಂಗ್ ಯುವರ್ ಸ್ಟಮಕ್, ಅದೆಲ್ಲ ಹೇಳುತ್ತೆ. ಮಂಡುಕಾಸನ. ಸೊ ಇವೆಲ್ಲ ಆಸನಗಳು, ಈ ಕಲರ್ ಥೆರಪಿಗಳನ್ನ ನೀವು ಮಾಡ್ಕೋಬೋದು. ನಾವೇನು ಮಾಡ್ತೀವಿ, ಯಾರು ನಮ್ಮ ಹತ್ರ ಬರ್ತಾರಲ್ಲ, ಈ ರಿಪೋರ್ಟನ್ನ ಡೌನ್ಲೋಡ್ ಮಾಡ್ತೀವಿ. ಡೌನ್ಲೋಡ್ ಮಾಡಿ ವಿ ವಿಲ್ ಶೇರ್ ಟು ಯುವರ್ ವಾಟ್ಸಪ್. ನೀವು ಮಾಡೋದೇನಿಲ್ಲ, ಜಸ್ಟ್ ಸ್ಪೆಂಡ್ 150 rupees. Have this sketch pen and use this color therapy, mudra and acupressure which is suggested. Wow. And well assured results you can get within a week and no side effect. ಓವರಾಲ್ ಆಗಿ ಏನು ತೊಗೊಳೋದಿರಲ್ಲ. ಸೊ ಇದು ಎಷ್ಟು ಸಹ ಮಾಡಬೇಕಾಗತ್ತೆ ಅಂದರೆ ಟಿಲ್ ದ ಟೈಮ್ ನಿಮಗೆಲ್ಲ ಸಿಮ್ಟಮ್ಸ್ ಆಚೆಗೆ ಹೋಗೋರ್ಗುನಾ? ಟಿಲ್ ಯು ಫೀಲ್ ಬೆಟರ್.
ಫಾರ್ ಎಕ್ಸಾಂಪಲ್ ಫಸ್ಟ್ ವೀಕು 2 ವೀಕ್ಸು ರೆಗ್ಯುಲರಾಗಿ ಮಾಡಿ. ಬೈ ದಟ್ ಟೈಮ್ ಯು ಆರ್ ಮೋರ್ ದೆನ್ 50% ಬೆಟರ್ ಆಗ್ತೀರಾ. 3rd ವೀಕಿಂದ ಯು ನೋ ನೀಡ್ ಟು ಡೂ ಡೈಲಿ, ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಆ ಥರ ಮೇಂಟೆನೆನ್ಸ್ ಇದರಲ್ಲಿ ಇರುತ್ತೆ. ನಾನು ಹೇಳೋದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಎಲ್ಲ ಕಾಯಿಲೆ ಆದಮೇಲೆ ಡಾಕ್ಟ್ರ್ ತಗೋಗಿ ಆ ಮೆಡಿಸಿನು, ಈ ಎಕ್ಸ್ರೇ, ಈ ಸ್ಕ್ಯಾನಿಂಗ್ ಅನ್ನೋ ಬದಲಾಗಿ ಹಿಂಗೆ ಬಿಟ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳತ್ತೀಗ? ಇದು ನಿಂಗೆ ಬಿಟ್ಟರೆ ಏನಾಗುತ್ತೆ ಅಂತನಾ? ಓಕೆ, ಶಲ್ ಐ ಗೋ ಟು ನಾಡೀಶ್ವರ ಪ್ರಿಡಿಕ್ಷನ್ಸ್? ಎಸ್ ಸರ್. ನಾಡೀಶ್ವರ ಪ್ರಿಡಿಕ್ಷನ್ಸ್ ಈಸ್ ಸೇಯಿಂಗ್, ಸೊ ಲಿವರ್ chi ಸ್ಟಾಗ್ನೇಷನ್ ಲೀಡ್ಸ್ ಟು ಮಸಲ್ ಸ್ಟಿಫ್ನೆಸ್. ನಿಮಗೆ ನಿಯರ್ ಫ್ಯೂಚರ್ ಇಲ್ಲ ನಾವು ಏನಾದ್ರು ಇಶ್ಯೂಸ್ ಆದರೆ ಮಸಲ್ ಸ್ಟಿಫ್ನೆಸ್ ಆಗುತ್ತೆ. 2ನೇದು ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್. 3ನೇದು ಡೈಜೆಸ್ಟಿವ್ ಡಿಸ್ಟರ್ಬೆನ್ಸ್. ದಿಸ್ ಆರ್ ಫಸ್ಟ್ 3 ಪಾಯಿಂಟ್. ಇನ್ಸ್ಟೆಡ್ ಆಫ್ ಮೀ ಯು ಕ್ಯಾನ್ ರೀಡ್ ಆ್ಯಂಡ್ ಯು ಕ್ಯಾನ್ ಕಮ್ ಟು ನೋ ದಿಸ್. ನನ್ನ ಪ್ರಕಾರ ಟಿಲ್ ನಾವು ವಾಟ್ ಐ ಟುಕ್ 90% ಇಟ್ ಇಸ್ ಮ್ಯಾಚಿಂಗ್ ಟು ದಿ ಪೇಷಂಟ್ಸ್. ಲೆಟ್ ಮಿ ನೋ ಯುವರ್ಸ್. 4 ಆಸಿಡ್ ರಿಫ್ಲಕ್ಸ್, ಬ್ಲೋಟಿಂಗ್. ರಿಫ್ಲಕ್ಸ್ ಆ್ಯಂಡ್ ಬ್ಲೋಟಿಂಗ್ ಇಸ್ ಡೆಫಿನೆಟ್ಲಿ ದೇರ್. ಥಿಂಕ್ ನಾಸಿಯಾ ಎಲ್ಲ ಏನಿಲ್ಲ, ಅದೊಂದಿಲ್ಲ. ಬಟ್ ಬಾಕಿದೆಲ್ಲ ಚೆನ್ನಾಗಿದೆ. ಐ ಥಿಂಕ್ ಎವ್ರಿಥಿಂಗ್ ಇಸ್ ರೈಟ್ ಇಲ್ಲಿ ಇರೋದು. ಅಲ್ಲಿರೋದು 90% ಮ್ಯಾಚ್ ಆಗ್ಬೋದು, ಒಂದು 10% ಮ್ಯಾಚ್ ಆಗಿಲ್ಲ. ದಟ್ ಮೀನ್ಸ್ 10% ಯಾವಾಗ ಬರುತ್ತೆ ಗೊತ್ತಾ? ನೀವು ಟ್ರೀಟ್ಮೆಂಟೇ ತಗೊಳ್ದಂಗೆ ಇನ್ನೊಂದು 6 ತಿಂಗಳು ಬಿಟ್ಟರೆ ಆಸಿಡ್ ರಿಫ್ಲೆಕ್ಸ್ ಆಗಿ ನಾಸಿಯಾಗಿ ಹೋಗುತ್ತೆ ಅಷ್ಟೇ. ಹೌ ಮಚ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 10 ದಿಸ್ ಪ್ರಿಡಿಕ್ಷನ್ಸ್? ಐ ವಿಲ್ ಗಿವ್ 8. ಸೊ ಇನ್ನೆರಡು ಬಿಕಾಸ್ ಆಫ್ ಕೆಲವುದು ಮೇ ಬಿ ನನಗೆ ಅನುಭವ ಬಂದಿಲ್ಲ ಫ್ಯೂಚರ್. ಸೊ ದಟ್ ಮೀನ್ಸ್ ನಾನು ನಿಮ್ಮ ಈ ಡಿವೈಸಿಗಾಯಿತು ನನಗಾಯಿತು, ಯು ಡೋಂಟ್ ಜೀರೋ ನಾಲೆಡ್ಜ್ ಅಬೌಟ್ ಯುವರ್ ಬಾಡಿ ಮೈಂಡ್. ಬಟ್ ಬೈ ಟೇಕಿಂಗ್ ಓನ್ಲಿ ಪಲ್ಸ್ ಅಷ್ಟಕ್ಕೆ ಹೇಳ್ಬಿಡ್ತಲ್ಲ, ವಿ ಆರ್ ಟೆಲಿಂಗ್ ನಾಟ್ ಓನ್ಲಿ ಬಾಡಿ ಈವನ್ ಟು ದಿ ಮೈಂಡ್. ಥಾಟ್ ಪ್ಯಾಟರ್ನ್ ಕೊಟ್ಟಿದೆ ಅಲ್ಲಿ. ಓಕೆ, ಈವನ್ ಇಟ್ ಈಸ್ ಟೆಲಿಂಗ್ ಯು ವೆರಿ ಪ್ರಿಸೈಸ್. ಇಲ್ಲಿ ಕೆಳಗಡೆ ಹೋಗ್ಬೇಕಾ? ಥಾಟ್ ಪ್ಯಾಟರ್ನು ಇವೆಲ್ಲ ಟ್ರೀಟ್ಮೆಂಟ್ ಸಜೆಷನ್ಸ್ ಮೇಡಮ್. ಥಾಟ್ ಪ್ಯಾಟರ್ನು 4th ಪೇಜಲ್ಲಿರುತ್ತೆ. ಅಯ್ಯೋ ತೆಗೆದುಬಿಟ್ಟೆ ಸರ್, ಸಾರಿ. ನಿಮಗೆ ಬರುತ್ತೆ ರಿಪೋರ್ಟು. ಸೊ ದಿಸ್ ದ ಫಸ್ಟ್ ಟೈಮ್ ಯು ಸೀನ್ ದಿಸ್ ಟೈಪ್ ಆಫ್ ಡಿವೈಸ್. ಡೆಫಿನೆಟ್ಲಿ. ಹೌ ಯು ಫೀಲಿಂಗ್? ವೆರಿ ನೈಸ್, ಚೆನ್ನಾಗಿದೆ. ಅಂದರೆ ಇಷ್ಟೊಂದು ಡೀಟೇಲ್ಡ್ ಆಗಿ ಪ್ಲಸ್ ಸೊಲ್ಯೂಷನ್ ಸಮೇತ ಹೇಳ್ತಾ ಇದೆಯಲ್ಲ, ದಟ್ ಇಸ್ ಒಂದು ದ ಸ್ಟ್ರೆಂತ್ ಆಫ್ ನಾಡೀಶ್ವರ ಈಸ್, ನಿಮಗೆ ಏನೋ ಸಿಂಪ್ಟಮ್ಸ್ ಇರುತ್ತೆ, ಬಟ್ ಇಟ್ ಈಸ್ ಟೆಲಿಂಗ್ ವಾಟ್ ಈಸ್ ದ ರೂಟ್ ಕಾಸ್, ವೈ ಇಟ್ ಈಸ್ ಹ್ಯಾಪ್ನಿಂಗ್. ಅದು ನೀವು ಡಾಕ್ಟ್ರ್ ತಗೋದ್ರೆ ಸಿಗಲ್ಲ, ಇನ್ನೊಂದು ಏನೋ ಇಲ್ಲಿ ಏನೋ ಮಾಡಿದ್ರೆ ಸಿಗಲ್ಲ. ದಿಸ್ ಕ್ಯಾನ್ ಬಿ ಅನಾಲಿಸಿಸ್ ಓನ್ಲಿ ಥ್ರೂ ಯುವರ್ ಪಲ್ಸ್. ಸೊ ಈ ಥರ ಇರೋರಿಗೆ ಊಟ ಆಹಾರದ್ದು ಚೇಂಜ್ ಮಾಡ್ಬೇಕಂತ ಎಲ್ಲ ಹೇಳುತ್ತೆ ಮೇಡಮ್. ನಿಮಗೆ ನೀವು 6th ಪೇಜ್ ಹೋದರೆ 1 ಪೇಜ್ ಈಸ್ ಡೆಡಿಕೇಟೆಡ್ ಫಾರ್ ಯುವರ್ ಫುಡ್ ಕರೆಕ್ಷನ್ ಆ್ಯಂಡ್ ಲೈಫ್ ಸ್ಟೈಲ್ ಆ್ಯಂಡ್ ಎಮೋಷ್ನಲ್ ಕರೆಕ್ಷನ್. ಇದಕ್ಕಂತಾನೆ 1 ಪೇಜ್ ಡೆಡಿಕೇಟ್ ಮಾಡಿದ್ದೀನಿ ನಾನು. ಕ್ರೇಜಿ. ಇದಿಷ್ಟೆಲ್ಲ ಹಾಕೋಕ್ಕೆ ಎಷ್ಟು ವರ್ಷದ ರಿಸರ್ಚ್ ಇವೆಲ್ಲ? ಇಟ್ಸ್ 15 years ಆಫ್ ಮೈ ರಿಸರ್ಚ್. ಕ್ರೇಜಿ. ಸೊ ಇಟ್ಸ್ ಲೈಕ್ ಎಷ್ಟು ಕೇಸಸ್ ಇದೆ ಇದರಲ್ಲಿ, ಡೇಟಾನಲ್ಲಿ? ಮೋರ್ ದೆನ್ 2 lakhs. ಅಷ್ಟು ಅನಾಲಿಸಿಸ್ and still it is learning. It is completely AI. ಇವಾಗ ಪ್ರೆಸೆಂಟ್ಲಿ 3000 people are using this device and every day it's learning. So based on this, year by year it will, ಇವತ್ತು ನೀವು 8 ಕೊಟ್ಟಿದ್ರೆ ಔಟ್ ಆಫ್ 10, ಓಕೆ, ಡೆಫಿನೆಟ್ಲಿ ನೆಕ್ಸ್ಟ್ ಇಯರು ಇಟ್ ರೀಚಸ್ 9. ಅಫ್ಕೋರ್ಸ್. ಯಾಕೆಂದರೆ ಪ್ರತಿ 3000 ಯೂಸರ್ಸು ಪ್ರತಿ ತಿಂಗಳು ಸಾವಿರಾರು ರಿಪೋರ್ಟ್ಸ್ ತೆಗಿತಾರೆ. ಆ್ಯಂಡ್ ದಟ್ ವಿಲ್ ಬಿ ದ ಲರ್ನಿಂಗ್ ಫಾರ್ ಇನ್ ದ ಸರ್ವರ್ ಎಂಡ್. ಹೌದು, ಫಾರ್ ದ ಮಷೀನ್ ಲರ್ನಿಂಗ್. ಸೊ ನನ್ನ ಉದ್ದೇಶ ಏನಂತಂದರೆ, ಅಫೋರ್ಡಬಲ್ ಪೇಜಲ್ಲಿ ನೀವು ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ವಾಸಿ ಆಗಬೇಕು. ಈ ರಿಪೋರ್ಟಲ್ಲಿ ನಾವು ಚಾರ್ಜ್ ಮಾಡೋದು, ವಿ ಚಾರ್ಜ್ ಅರೌಂಡ್ 40 rupees 50 rupees. ನೀವೊಬ್ಬರು ಇವಾಗ ನಿಮಗೆ ಸಿಮ್ಟಮ್ಸ್ ಎಷ್ಟೋ ಇರ್ಬೋದು, ಡಾಕ್ಟ್ರ್ ತಗೋಗಿ ಕೆಲವು ವಾರಗಳು ತಿಂಗಳುಗಳು ಮೆಡಿಸಿನ್ ಯೂಸ್ ಮಾಡಬೇಕಾಗ್ಬೋದು. ಬಟ್ ಇಲ್ಲಿ ನೀವು ಸ್ಪೆಂಡ್ ಮಾಡೋದು 40 to 50 rupees, ಡಿಟೇಲ್ಡ್ ರಿಪೋರ್ಟ್ ವಿತ್ ಪಕ್ಕಾ ಟ್ರೀಟ್ಮೆಂಟ್ಸ್. ಇದು ಏನು ಆಹಾರ ರಿಜೆಕ್ಟ್ ಮಾಡಬೇಕು ಅದು ಹೇಳುತ್ತೆ, ಅಲರ್ಜೀಸು ಏನು ತಗೋಬೇಕು ಏನು ತಗೋಬಾರ್ದು. ಬಿಕಾಸ್ ಅದಕ್ಕೆಲ್ಲ ಇವತ್ತು ಸಾವಿರಾರು ರೂಪಾಯಿ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೋಬೇಕು. ಅಲ್ಲ, ನೀವು ಎಕ್ಸ್ಪರ್ಟ್ ನ್ಯೂಟ್ರಿಷನ್ ಹತ್ರ ಹೋಗ್ಬಿಟ್ಟು 5,000 10,000 ಪೇ ಮಾಡಿದ್ರೂ ಇಷ್ಟು ಅಕ್ಯುರೇಟ್ ಇರಲ್ಲ. ನಾನು ಹೇಳ್ತಿರೋದು ಲೀವ್ ಅಬೌಟ್ ದ ಚಾರ್ಜಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅಕ್ಯುರಸಿ. ನಾನು ಒಂದು ಹೇಳ್ತೀನಿ, ಇದರಲ್ಲಿ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತೀನಿ, 10 out of 9 people feel better within a week. Interesting. And how much you are spending? 40 rupees, 50 rupees. ಅದೇ ನೀವು ಮೆಡಿಕಲ್ ಅಂತ ಹೋದಾಗ
5,000 ಕನ್ಸಲ್ಟೇಷನ್ 6,000 ಮಿನಿಮಮ್ 1000 ಎಲ್ಲ ಇರುತ್ತಲ್ಲ. ಇರುತ್ತೆ. ಒಂದು ನಿಮಗೆ ಟೈಮ್ ಸೇವಿಂಗ್ ಆಗುತ್ತೆ. ಒಂದು ಡಿವೈಸ್ ನೀವು ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ವಾರಕ್ಕೂ 15 ದಿವಸಕ್ಕೆ ನೀವೇ ನೋಡ್ಕೊಳ್ಳಿ. ಸೊ ಲೈಫ್ ಟೈಮ್ ಡಿವೈಸ್ ಅದು. ಲೈಫ್ ಟೈಮ್ ಡಿವೈಸ್. ಮತ್ತು ನಿಮಗೆ ಕಂಪ್ಯಾರಿಸನ್ ರಿಪೋರ್ಟ್ಸು ಬರುತ್ತೆ. ಹೋದ ವಾರ ಹೇಗಿತ್ತು, ಈ ವಾರ ಹೇಗಿದೆ, ಏನು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇದು ಆರ್ಡರ್ ತಗೊಳ್ತಾ ಇದ್ದೀರಾ ಅಥವಾ ಯು ಸೆಡ್ ಯು ಸ್ಟಾಪ್? ಓನ್ಲಿ ಥಿಂಗ್ ಈಸ್ ಬಿಕಾಸ್ ಆಫ್ ಯೂಸ್ ಆರ್ಡರ್ಸ್ ಇಟ್ ಈಸ್ ಡಿಲೇಯಿಂಗ್. ಮೀನ್ಸ್ ಇಫ್ ಯು ಬುಕ್ ನೌ ಇಟ್ ಇಸ್ ಟೇಕ್ 2 to 3 weeks. ಸೊ ಆ್ಯಕ್ಚುಲಿ ಬಿಫೋರ್ ದಟ್ ಬುಕ್ ಮಾಡಿದವ್ರಿಗೆ 3 ತಿಂಗಳು ಟೈಮ್ ತೊಗೊಂಡು ಕೊಟ್ಟಿದ್ದೀವಿ. ನಾವು ವಿ ಆರ್ ಫಿನಿಶಿಂಗ್ ಆರ್ಡರ್ಸ್. ನ್ಯೂ ಆರ್ಡರ್ಸ್ ಆರ್ ಕಮಿಂಗ್. ವಿತಿನ್ 2 to 3 weeks ವಿ ಆರ್ ಏಬಲ್ ಟು ಸೆಂಡ್ ದ ಡಿವೈಸ್. ಇಲ್ಲಿವರೆಗೂ ಹೌ ಮೆನಿ ಡಿವೈಸಸ್ ನೀವು ಮಾರ್ಕೆಟಲ್ಲಿ ಕೊಟ್ಟಿದ್ದೀರಿ? ಮಾರ್ಕೆಟಲ್ಲಿ 3,000+ ಡಿವೈಸಸ್ ಅಕ್ರಾಸ್ 20 ಕಂಟ್ರೀಸ್ ರನ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಇಂಡಿಯಾದಲ್ಲಿ ಫಸ್ಟ್ ಡಿವೈಸ್ ನೀವು ಬೇಸ್ಡ್ ಆನ್ ಪಲ್ಸ್ ಸಜೆಷನ್ಸ್ ಕೊಡೋದು. ನಾಟ್ ಓನ್ಲಿ ಡಯಾಗ್ನೋಸಿಸ್, ಪ್ರಿಸೈಸ್ ಟ್ರೀಟ್ಮೆಂಟ್ ಸಜೆಷನ್ಸ್ ಕೊಡೋ ಫಸ್ಟ್ ಡಿವೈಸ್ ಇದೆ. ಐ ಹೋಪ್ ಇನ್ ಫ್ಯೂಚರ್ ಐ ಆಮ್ ಪ್ಲ್ಯಾನಿಂಗ್ ಟು ಸ್ಪ್ರೆಡ್ ಅಮಾಂಗ್ ದ ಕಾಮನ್ ಮ್ಯಾನ್. ಹೇಗೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ನಿಯರ್ಲಿ 1,500 to 2,000 ಯೂಸರ್ಸ್ ಆರ್ ಯೂಸಿಂಗ್ ಅಕ್ರಾಸ್ ಕರ್ನಾಟಕ. ದೇ ಆರ್ ಹೀಲಿಂಗ್ ಪೀಪಲ್. ಆಂಧ್ರ ಆ್ಯಂಡ್ ತೆಲಂಗಾಣದಲ್ಲಿ ಒಂದು 500 ಡಿವೈಸಸ್ ಕೊಟ್ಟಿದ್ದೀನಿ. ನಾರ್ತ್ ಇಂಡಿಯಾದಲ್ಲಿ ಒಂದು 500 ಡಿವೈಸಸ್. ಸೊ ಲೈಕ್ ದಟ್ ಎವ್ರಿ ಹೀಲರ್ ನಮ್ಮ ಹತ್ರ ಯಾರೆಲ್ಲ ಟ್ರೈನ್ ಆಗ್ತಾರೋ ಅವ್ರಿಗೆ ಮಿನಿಮಮ್ ಕಾಸ್ಟಲ್ಲಿ MRP ಏನೋ ಒಂದು ಪ್ರೈಸ್ ಇದ್ದರೆ ಅದರದ್ದೊಂದು 20-30% ಮಾತ್ರ ತೊಗೊಂಡು ಆ ಅಮೌಂಟಲ್ಲಿ ಕೊಡ್ತಾಯಿದ್ದೀವಿ. ಯಾಕೆಂದರೆ ಇದು ಹೀಲರ್ ಕೈಗೆ ಹೋದಾಗ ಬೆಸ್ಟ್ ಯೂಟಿಲೈಸ್ ಆಗುತ್ತೆ. ಇಲ್ಲಿ ಬಂತು ಈಗ ಹೀಲರ್ ಆಗಬೇಕಂತ ಈಗ ಯಾರು ಬಂದರೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ? ಇಲ್ಲಿ ಖರ್ಚೇನಿಲ್ಲ ಮೇಡಮ್. ನಾನು ಹೇಳ್ತಾ ಇದ್ದೀನಲ್ಲ, ಮೈ ರಿಸರ್ಚ್ ವ್ಯಾಲ್ಯೂ ಇನ್ ದ ಓಪನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಈಸ್ ಮೋರ್ ದೆನ್ 10 lakhs. ಐ ಆಮ್ ನಾಟ್ ಚಾರ್ಜಿಂಗ್ ಈವನ್ 10,000. ದ ರೀಸನ್ ಈಸ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಸೇವೆ ಇವಾಗ ನೋಡಿ, ನಾನು ಪ್ರೆಸೆಂಟ್ ಬ್ಯಾಚಲ್ಲಿ 3,000 ಪೀಪಲ್ ಇದ್ದಾರೆ. ಐ ಆಮ್ ಕಂಡಕ್ಟಿಂಗ್ ಥ್ರೂ ಜೂಮ್. ನಾನು 5 ಲಕ್ಷ 10 ಲಕ್ಷ ಇಟ್ಟು 100 ಜನಕ್ಕೆ 200 ಜನಕ್ಕೆ ಪಾಠ ಮಾಡೋ ಬದಲಾಗಿ 10,000 ಇಟ್ಬಿಟ್ಟು 5,000 10,000 ಜನಕ್ಕೆ ಪಾಠ ಮಾಡೋಣ. ಸೊ ಫೈನಲಿ ಜೂಮ್ ಇರೋದ್ರಿಂದ ಎಫರ್ಟ್ ಈಸ್ ಸೇಮ್. ಸೊ ಝೂಮ್ ಕಾಲ್ಸಲ್ಲೂ ಆಗ್ತಾ ಇದೆ. ಎಸ್, ರೆಗ್ಯುಲರ್ ಆಗಿರುತ್ತಾ? ರೆಗ್ಯುಲರ್ ಆಗಿ ನಮ್ಮ ಕೋರ್ಸಸ್ ಇರುತ್ತೆ. ಎಷ್ಟು ದಿವಸಕ್ಕೆ ಒಂದು ಇಂಟರ್ವಲಲ್ಲಿ ಇರುತ್ತೆ? ಇಟ್ ಡಿಪೆಂಡ್ಸ್ ಆನ್ ಕೋರ್ಸಸ್. ಕಲರ್ ಥೆರಪಿ ಆದರೆ ಎವ್ರಿ 2 months ಒನ್ಸ್ ಇರುತ್ತೆ. ಕಲರ್ ಥೆರಪಿ, ಆಕ್ಯುಪ್ರೆಷರ್ ಎಲ್ಲ. ಬಟ್ TM ಅಂತಂದರೆ ವರ್ಷಕ್ಕೆ 1-2 ಮಾತ್ರ ಆಗುತ್ತೆ. ದಟ್ ಇಸ್ ಅ ಲಾಂಗ್ ಟರ್ಮ್ ಕೋರ್ಸ್. ಸೊ ಹೂ ಈಸ್ ಕಂಪ್ಲೀಟಿಂಗ್ TM ಕೋರ್ಸ್ 99% ಆಫ್ ದಿ ಟೈಮ್ಸ್ ದೇ ನೆವರ್ ಟಚ್ ಮೆಡಿಸಿನ್ಸ್. ಓಹೋ, ನಾ ಹೇಳ್ದಲ್ಲ, ಈ ಕೋರ್ಸಿಗೆ ಎಷ್ಟಾಗೆ 10,000 ಏನೋ ಹೇಳಿದ್ರಲ್ಲ? ನಾ ಹೇಳ್ತೀನಲ್ವಾ, ಟೈಮ್ ಎಷ್ಟು ಕೊಡಬೇಕು ಇದಕ್ಕೆ? 1 year? 6 months to 1 year, 8 months to 1 year. ಬಟ್ 2021-22 ಆವಾಗ ನಾನು ಇಂಗ್ಲೀಷಲ್ಲಿ ಮಾತ್ರ ಮಾಡ್ತಾಯಿದ್ದೆ. ದಟ್ ಟೈಮ್ ಐ ಆಮ್ ಚಾರ್ಜಿಂಗ್ 35,000-40,000 ಆ್ಯಂಡ್ ಆಲ್. ಆಫ್ಟರ್ ಕೊರೋನಾ ಐ ಸ್ಟಾರ್ಟೆಡ್ ಡೂಯಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್. ಕರ್ನಾಟಕದಲ್ಲಿ ನೋಡಿದೆ, ನಾನು ಹಳ್ಳಿ ತಲುಪಬೇಕಂದ್ರೆ ಏನು ಮಾಡಬೇಕು? ಫಸ್ಟು ಕನ್ನಡದಲ್ಲಿ ಮಾಡಬೇಕು. ಎರಡನೇದು ರೇಟಿನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಬಿಕಾಸ್ ಐ ರೆಡ್ಯೂಸ್ಡ್ ಪ್ರೈಸ್, ಐ ಇನ್ಕ್ರೀಸ್ ದ ಕ್ವಾಲಿಟಿ ಆ್ಯಂಡ್ ಐ ನಾನು ಎಲ್ಲ ರಿಸರ್ಚನ್ನ ಅದರಲ್ಲಿ ಹಾಕಿರೋದ್ರಿಂದ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಇವಾಗ ಬೆಸ್ಟ್ ಹೀಲರ್ ಇಂಡಿಯಾದಲ್ಲಿ ತೊಗೊಂಡ್ರೆ, ಟಾಪ್ ಅಕ್ಯುಪಂಚರಿಸ್ಟ್ ಅಂತ ತೊಗೊಂಡ್ರೆ, ಪರ್ ಇಯರ್ ಒಂದು 200 ಜನಕ್ಕೆ ಟ್ರೈನ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ಬಿಗ್ ವರ್ಲ್ಡ್ ರೆಕಾರ್ಡ್ ಥರ. ಅಂಥದ್ರಲ್ಲಿ ನಾನು 5,000 ಜನಕ್ಕೆ ಟೀಚ್ ಮಾಡ್ತಾಯಿದ್ದೀನಿ. ಇಟ್ಸ್ ಎ ಹೆಲ್ತ್ ರೆವಲ್ಯೂಷನ್ ಈಸ್ ಹ್ಯಾಪ್ನಿಂಗ್. ಬಿಕಾಸ್ ಐ ನೋ ತೆಲುಗು, ಐ ಆಮ್ ಫ್ರಮ್ ಬಳ್ಳಾರಿ. ಐ ಆಮ್ ಡೂಯಿಂಗ್ ಇನ್ ಇಂಗ್ಲೀಷ್, ತೆಲುಗು ಆ್ಯಂಡ್ ಆ್ಯಸ್ ವೆಲ್ ಎಸ್ ಕನ್ನಡ. ಇದ್ರ ಬಗ್ಗೆ ಎನಿ ಮಿತ್ಸ್ ದಟ್ ಯು ವುಡ್ ಲೈಕ್ ಟು ಬ್ರೇಕ್? ಅಂದರೆ ಕಲರ್ ಥೆರಪಿ ಬಗ್ಗೆ ಜನಕ್ಕಿರುವ ತಪ್ಪು ಕಲ್ಪನೆಗಳೇನು? ವೆರಿ ಸಿಂಪಲ್. ನಾ ಏನು ಹೇಳಿದ್ರು ಕೇಳಲ್ಲ ಜನ. ಎಕ್ಸ್ಪೀರಿಯನ್ಸ್ ಇಟ್. ನನ್ನ 100 ಆಫ್ ವೀಡಿಯೋಸ್ ಇದೆ. ಕಲರ್ ಥೆರಪಿ ಬಗ್ಗೆ ಇದೆ, ನಾಡಿ ಸ್ವರ ಬಗ್ಗೆ ಇದೆ, ಅಕ್ಯುಪಂಚರ್ ಇದೆ, ಅಕ್ಯುಪ್ರೆಷರ್ ಇದೆ. ಇದು ನಾನೇನೋ ಹುಟ್ಟಾಕಿದ್ರೆ ನೀವು ಸಂಶಯ ಪಡಿ. ಏಜ್ ಓಲ್ಡಿಂದ ಇದೆ. ಅಕ್ಯುಪ್ರೆಷರ್ನ 100, 200, 500, 1000 ವರ್ಷದಿಂದ ಜನ ಮಾಡ್ತಿದ್ದಾರೆ. ನಾನೇನೋ ಹೊಸದಾಗಿ ಮಾಡಿದರೆ ಇವನೇನೋ ಹೊಸದಾಗಿ ಮಾಡ್ತಿದ್ದಾನೆ ಮಿತ್ ಅನ್ನೋದಕ್ಕೆ. ನೋ, ಐ ಆಮ್ ನಾಟ್ ಫೈಂಡಿಂಗ್ ಎನಿಥಿಂಗ್ ನ್ಯೂ. ದ ವರ್ಡೇ ಹೇಳ್ತಾ ಇದೆ, ರಿಸರ್ಚಿಂಗ್ ದ ಓಲ್ಡ್ ಥಿಂಗ್ಸ್. ವಾವ್. ಈ ಮಧ್ಯೆ 2 ಇದೆ. ಒಂದು, ಈ ಎನರ್ಜಿ ಬಗ್ಗೆ ಮಾತಾಡೋದ್ರಿಂದ ನಮ್ಮಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ಕು ಇದೆಲ್ಲ ಮಾತಾಡ್ತಾರಲ್ಲ, ಅದಕ್ಕೂ ಈ ಬಣ್ಣ ಚಿಕಿತ್ಸೆ ಅನ್ವಯಿಸತ್ತಾ? ಹೌದು. ಯಾಕೆಂದರೆ ಇವಾಗೇನು ಬ್ಲ್ಯಾಕ್ ಮ್ಯಾಜಿಕ್ಕು, ದೆವ್ವ ಹಿಡ್ಕೊಂಡಿದೆ ಅದು ಇದು ಅಂತೀರ, ಇಟ್ಸ್ ಆಲ್ ಬಿಕಾಸ್ ಆಫ್ ವಾಯು ತತ್ವ ಈಸ್ ವೆರಿ ಲೋ ಇನ್ ದ ಬಾಡಿ.
ಹೌದಾ? ಅಷ್ಟೇ, ಬೇರೆ ಏನಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು, ದೆವ್ವ, ಭೂತ ಇವೆಲ್ಲ ಒಂದೇ ಮೇಡಮ್. ಸಮ್ ಥಾಟ್ ಈಸ್ ಕಮಿಂಗ್ ಟು ಮೈಂಡ್, ನಿಮ್ಮ ತಲೆಗೆ ಬರ್ತಾ ಇದೆ, ಅದು ಆಚೆ ಹೋಗ್ತಿಲ್ಲ ಓಹೋ, ಅಷ್ಟೇ, ಇನ್ನೇನಿಲ್ಲ. ಅಲ್ಲೇ ಅದಕ್ಕೆ ಹ್ಮ್. ಆ ಥಾಟ್ ಆಚೆ ಹೋಗ್ಬೇಕಂದ್ರೆ ಚಲನೆ ಬೇಕು. ಚಲನೆ ಕೊಡೋದು ಯಾವುದಂದ್ರೆ ವಾಯು. ಅದಕ್ಕೆ ಹಳ್ಳಿ ಕಡೆ ಹೇಳ್ತಾರೆ ದೆವ್ವ ಮಾಡ್ಕೊಂಡೈತೆ ಅಂದ್ರೆ ಗಾಳಿ ಬಡ್ಕೊಂಡಿದೆ ಅಂತಾರೆ. ಗಾಳಿ ಅಂದರೆ ವಾಯು. ಗಾಳಿ ಮೆಟ್ಕೊಂಡಿದೆ, ಗಾಳಿ ಹಿಡ್ಕೊಂಡಿದೆ, ವಾಯು. ವಾಯು ಡಿಫಿಷಿಯನ್ಸಿ. ನೀವೇನು ಮಾಡೋದು ಬೇಡ, ವಾಯುಪುತ್ರಿಗೆ ಹೋಗಿ ಬನ್ನಿ. ಆಂಜನೇಯ ಓ, ಈಗ ದೆವ್ವ ಬಂತು ಹಿಡ್ಕೊಂಡವರೆಲ್ಲ connection. ಯಾಕೆ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅವನೇ ದೆವ್ವ ಬಿಡಿಸೋದು, ಬೇರೆ ಯಾರಿಲ್ಲ. ಅದು ಹೇಗೆ ಅಂದ್ರೆ ಗಾಳಿ, ವಾಯುಪುತ್ರ, ನಿಮಗೆ ಗಾಳಿ ಕಡಿಮೆ ಆಗಿದೆ, ಆ ಗಾಳಿ ಶಕ್ತಿನ ನಿಮ್ಮಲ್ಲಿ ತುಂಬಬೇಕಷ್ಟೇ. ಗಾಳಿ ಶಕ್ತಿ ಬಂದರೆ ಚಲನೆ ಬರುತ್ತೆ, ಚಲನೆ ಬಂದರೆ ತಾಟು ಹೋಗುತ್ತೆ. ಸೊ ಗಾಳಿ ಶಕ್ತಿ ಬರೋದು ಅಂದ್ರೆ ಈಗ ಬೇರೆ ಯಾವ್ಯಾವ ಮೀನ್ಸ್ ಇದೆ? ಒಂದು ಹನುಮಂತ, ಒಂದು ಮುದ್ರಾ ಮಾಡ್ಬೋದು, ಕಲರ್ ಥೆರಪಿ ಆಗ್ಬೋದು, ಬೇರೆ ಬೇರೆ ದಾರಿ ಇದೆ. ಬಟ್ ನಮ್ಮ ಪೂರ್ವಜರು ಕಂಡುಹಿಡ್ಕೊಂಡಿರೋದು ಯಾವುದು? ಆಂಜನೇಯ. ನೋಡಿ, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಯಾವುದೇ ಒಂದು ಚಿಕ್ಕ ಹಳ್ಳಿಗೆ ಹೋಗಿ, ಬೇರೆ ಯಾವ ದೇವಸ್ಥಾನ ಇಲ್ಲಾಂದ್ರೂ ಒಂದು ಸಣ್ಣ ಕಲ್ಲಲ್ಲಿ ಆಂಜನೇಯನ ಇಟ್ಟಿರ್ತಾರೆ. ಶಿವ, ಪಾರ್ವತಿ, ವಿಷ್ಣು, ದೇಳಿ, ಮಾರಮ್ಮ ಯಾವ ದೇವಸ್ಥಾನ ಇಲ್ಲದೆ ಇರ್ಬೋದು, ಬಟ್ ಆಂಜನೇಯ ಇಲ್ಲದೆ ಇರೋ ಊರನ್ನೊಂದು ತೋರಿಸ್ಬಿಡಿ, ಚಾನ್ಸೇ ಇಲ್ಲ. ದಟ್ ಈಸ್ ದ ಪವರ್ ಆಫ್ ವಾಯು. ಗಾಳಿ ಇಲ್ದಿರೋ ಜಾಗ ಎಲ್ಲಿದೆ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಒಂದು ಥಾಟ್ ಬಂದಿದ್ದು ಆಚೆ ಹೋಗಿಲ್ಲ ಅಂದರೆ ಬೇರೆ ಏನಿಲ್ಲ. ದ ಡಿಫಿಷಿಯನ್ಸ್ ಆಫ್ ವಾಯು. ಮುದ್ರೆ ಅಂದ್ರಲ್ಲ, ಮುದ್ರೆ ಏನ್ ಮಾಡ್ಬೇಕು? ಕಲರ್ ಥೆರಪಿ ಪ್ರಾಣವಾಯು ಮುದ್ರೆ ಮಾಡ್ಬೋದು, ಸಿಂಪಲ್. ಮುದ್ರೆ ಮಾಡೋದ್ರಿಂದ ಈಗ ದೆವ್ವ ಅಂತ ಭಯ ಆಗ್ತಾ ಇದೆ, ಯಾಕೋ ಮನಸ್ಸು ಸರಿ ಹೋಗ್ತಿಲ್ಲ, ಜಸ್ಟ್ ಹೋಲ್ಡ್ ದಿಸ್ ಮುದ್ರ ಎಷ್ಟೊತ್ತು? ಜಸ್ಟ್ 10 to 15 minutes ಎವ್ರಿ ಡೇ ಅಷ್ಟೇ. ನೆಕ್ಸ್ಟ್ ಕಲರ್ ಥೆರಪಿ, ಅದಕ್ಕೆ ಒಂದೇ solution ಒಂದು ಏನು? ಕಲರು, ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಹಚ್ಚಿದ್ರೆ ಸಾಕು, ಥಾಟ್ಸಲ್ಲಿ ಹಿಂಗೆ ಬಂದಿದ್ದು ಆಚೆ ಹೋಗುತ್ತೆ. ನೆಗೆಟಿವ್ ಥಾಟ್ಸು, ಎನಿ ಥಾಟ್ಸ್, ಐ ಆಮ್ ಗಿವಿಂಗ್ ಮೊಮೆಂಟಮ್. ಒಳ್ಳೇದು ಹಂಗೆ ಹೋಗ್ಬಿಡ್ಬೋದು. ಹಾಂ, ಒಳ್ಳೇದು ಕೆಟ್ಟದ್ದು ಎರಡು ಬರ್ತಿರ್ತೈತೆ ಹೋಗ್ತಿರ್ತೈತೆ. ಸರಿ. ದಟ್ ಈಸ್ ದ ಪವರ್ ಆಫ್ ವಾಯು. ವಾಯು ಬಣ್ಣ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ನೈಸ್. ಮತ್ತೆ ಈ ಕಲರ್ ಥೆರಪಿ ಮೂಲಕ ಈ ಆತ್ಮಗಳ ಜೊತೆಗೆಲ್ಲ ಮಾತಾಡ್ಬೋದಾ ನೀವು? ಅವೆಲ್ಲ ಗೊತ್ತಿಲ್ಲ ಮೇಡಮ್. ನಾನು ಆತ್ಮನ ಸ್ಟ್ರೆಂಥನ್ ಮಾಡ್ತೀನಿ. ನಿಮ್ಮ ಮೈಂಡಿಗೆ ಪ್ರತಿ ಥಾಟ್ಸಿಗೆ ಎನರ್ಜಿ ಕೊಡೋದೇ ಆತ್ಮ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಹಲೋ ಮೇಡಮ್ ಅಂತದೀನಿ ಅಂದರೆ ನೀವು ಅಂದ್ಕೊಂಡಿದ್ರೆ ಮೈಂಡಿಂದ ಅಂತ. ಇಲ್ಲ, ಮೈಂಡನ್ನ ರನ್ ಮಾಡೋದೊಂದಿದೆ, ಆತ್ಮ. ಇದು ಪ್ರೊಸೆಸರ್. ಆತ್ಮ ಬಂದ್ಬಿಟ್ಟು ಮೆಮೊರಿ. ಮೆಮೊರಿನಲ್ಲಿ ಏನಿರುತ್ತೆ ಪ್ರೊಸೆಸರಲ್ಲಿ ರನ್ ಆಗೋದು. ಹಾರ್ಡ್ ಡಿಸ್ಕ್ ಇಲ್ದಂಗೆ ಪ್ರೊಸೆಸರಿಗೆ ಡೇಟಾ ಎಲ್ಲಿಂದ ಬರುತ್ತೆ? ಇವಾಗ ಒಂದು ಬೆಕ್ಕಿಗೆ ಅರ್ಥ ಆಯ್ತು, ಇಲ್ಲಿನ ಹಿಡಿಯೋಕೆ ಯಾಕೆ ಹೋಗ್ತತೆ? ಅದು ಹೇಳ್ತಾ ಇದೆ, ಅದು ಅದರ ಆತ್ಮದಲ್ಲಿದೆ ಇಲ್ಲಿನ ಹಿಡ್ಕೊಂಡು ತಿನ್ನು ಅಂತ. ಅದಕ್ಕೆ ಅದು ಹುಟ್ಟು ಗುಣ ಹಾಂ ಅಂತೆಲ್ಲ ಕೊಟ್ರು ನಾವು. ಸೊ ಹಾಗಾಗಿ ಆತ್ಮನ ಸ್ಟ್ರೆಂಥನ್ ಮಾಡೋ ಕಲರ್ ಬಂದ್ಬಿಟ್ಟು ವೈಟ್. ನಮ್ಮ ಎಲ್ಲ ತಾತ ಮುತ್ತಾತಂದ್ರು ಬೇರೆ ಯಾವ ಬಟ್ಟೆ ಉಡುತ್ತಿದ್ದಿಲ್ಲ, ಬರೀ ಬಿಳಿ ಬಟ್ಟೆ ಉಡೋರು. ಯಾಕೆ ಅಂದರೆ ಅದು ಆತ್ಮನ ಸ್ಟ್ರೆಂಥನ್ ಮಾಡುತ್ತೆ. ವಿಭೂತಿ ಹಚ್ಕೋತೀರಾ, ನಾಮ ಹಚ್ಕೋತೀರಾ, ಎಲ್ಲ ಬಿಳಿ ಬಣ್ಣ ನಿಮ್ಮ ಆತ್ಮನ ಸ್ಟ್ರೆಂಥನ್ ಮಾಡುತ್ತೆ. ಹೆಣ್ಮಕ್ಳು ಏನು ಮಾಡ್ಬೋದು? ಹೆಣ್ಮಕ್ಳು ಎಲ್ಲ ಮೋಹಿನಿಗಳು ನೋಡಿದ್ರಲ್ಲ, ಬಿಳಿ ಸೀರೆ, ಬಿಳಿ ಈಸ್ ದ ಪವರ್, ವೈಟ್ ಈಸ್ ದ ಪವರ್. ಬಿಕಾಸ್ ಮೋಹಿನಿ ಈಸ್ ಮಿಸ್ಅಂಡರ್ಸ್ಟುಡ್. ಅಂದರೆ ದೆವ್ವ ಪಿಶಾಚಿ ಬಿಳಿ ಬಟ್ಟೆ ಅಂದರೆ ಹೆಣ್ಮಕ್ಳು ಅಂದರೆ ಹೆದರ್ಕೋತಾರಲ್ಲ. ಸೊ ಬಿಳಿ ಅಂದರೆ ಆತ್ಮ ಅಷ್ಟೇ, ವೈಟ್ ಲೈಟ್. ವೈಟ್ ಲೈಟಲ್ಲಿ ಎಲ್ಲ 7 ಬಣ್ಣಗಳಿರೋದ್ರಿಂದ ನೀವು ಎಲ್ಲಿ ವೈಟ್ ಲೈಟ್ ಹಾಕ್ತಿರೋ ಅಲ್ಲಿ 7 ಬಣ್ಣಗಳು ಸಿರೋಗೋದ್ರಿಂದ ಸೂಪರ್ ಆಗ್ತೀರ. ನೀವು ಡೈಜೆಷನ್ ಸ್ಟ್ರೆಂಥನ್ ಮಾಡಬೇಕಾ? ವೆರಿ ಸಿಂಪಲ್. ಇಲ್ಲಿ ನಿಮ್ಗೆ ಜಸ್ಟ್ ವಿಭೂತಿ ಹಚ್ಚಿ, ವೈಟ್ ಕಲರ್, ವೈಟ್ ಪೇಂಟರ್ ಏನಾರು ಹಚ್ಚಿ, ಒಂದೇ ವಾರ ನಿಮ್ಗೆ ಎನಿ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮೊನ್ನೆ ಒಬ್ಬ ಮಿಲ್ಟ್ರಿ ಆಫೀಸರ್ ಬಂದಿದ್ದರು. ಸರ್ ತುಂಬ ಥ್ಯಾಂಕ್ಸ್ ಸರ್. ಯಾಕಪ್ಪ, ಏನು? ಸೊ ನಂದು HbA1c 10+ ಇತ್ತು ಸರ್, ಇವಾಗ 6.5 ಬಂದಿದೆ. ಅಂಥದ್ದೇನು ಮಾಡ್ದಪ್ಪ ಅಂತ. ಸರ್ ನೀವು 6 ತಿಂಗಳ ಕೆಳಗೆ ಬಂದಿದ್ರಲ್ಲ ಸರ್, ನೀವು ತುಂಬ ಬ್ಯುಸಿ ಇದ್ರಿ, ಆದರೂ ನಿಮ್ಮನ್ನು ಕೇಳಿದೆ ಏನು ಮಾಡ್ಬೇಕಂತ. ನೀವು ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಮಿಡಲ್ ಜಾಯಿಂಟಿಗೆ ಬಿಳಿ ಬಣ್ಣ ಹಾಕಕ್ಕೆ ಕೇಳಿದ್ರಲ್ಲ ಸರ್, ನಾನು 6 ತಿಂಗಳಿಂದ ತಪ್ಪದೇ ಮಾಡ್ತಿದ್ದೀನಿ ಸರ್. ಈಸ್ ಕಮಿಂಗ್ ವಿತ್ ರಿಪೋರ್ಟ್ಸ್. ಸೊ ಇದು ಏನು, ಈ ಜಾಯಿಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪ್ಯಾಂಕ್ರಿಯಸ್ ಆ್ಯಂಡ್ ಬ್ಲಡ್. ಈ ಜಾಯಿಂಟಿಗೆ ವೈಟ್ ಕಲರ್ ಡೈಲಿ ಆಗ್ತಾ ಏನಾಗುತ್ತಂದರೆ, ವೈಟಲ್ಲಿ ವಿಬ್ಗಯಾರ್ ಕಲರ್ಸ್ ಇರ್ತವೆ. ಆ ಎಲ್ಲ ಶಕ್ತಿಗಳು ಪ್ಯಾಂಕ್ರಿಯಸ್ ಆ್ಯಂಡ್ ಬ್ಲಡ್ಡಿಗೆ ಬರುತ್ತೆ.
ಹೀಲಾಗ್ತಾ ಹೋಗುತ್ತೆ. ಎನಿ ಜಾಯಿಂಟ್ಸ್, ಎನಿ ರಿಫ್ಲೆಕ್ಸ್, ಯಾವುದೋ ಒಂದು ಆರ್ಗನ್ಗೆ, ಯಾವುದೋ ಒಂದು ರಿಫ್ಲೆಕ್ಸ್ಗೆ ವಿಬ್ಗಯರ್ ಕಲರ್ ಹಾಕ್ತೀರಾ, ಸ್ವಲ್ಪ ವಾಸಿ ಆಗ್ತೀರಾ, ವಾಸಿ ಆಗಲ್ಲ ಅಂದ್ಕೊಳ್ಳಿ, ಆಗಿಲ್ಲ, ಇನ್ನೂ ಸ್ಟ್ರಾಂಗ್ ಹೀಲಿಂಗ್ ಬೇಕಾ, ಜಸ್ಟ್ ಯೂಸ್ ವೈಟ್. ಓ ಎನಿ ರಿಫ್ಲೆಕ್ಸ್ ಜಾಯಿಂಟ್. ನನಗೆ ಥೈರಾಯ್ಡ್ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನಂದರೂ ಆ TSH ಡೌನೇ ಆಗ್ತಾಯಿಲ್ಲ, ಯಾವಾಗಲೂ 10 12 ಮೇಲೆ ಇದೆ, 20 ಮೇಲೆ ಇದೆ, ಹೆಂಗೆ ಬ್ರಿಂಗ್ ಡೌನ್ ಮಾಡೋದು? ಜಸ್ಟ್ ಗೋ ಟು ದಿ ಥೈರಾಯ್ಡ್ ರಿಫ್ಲೆಕ್ಸ್. ದಿಸ್ ಇಸ್ ತಲೆ ಭಾಗ, ಇದು ಎದೆ ಭಾಗ. ಥೈರಾಯ್ಡ್ ರಿಫ್ಲೆಕ್ಸ್ಗೆ ಜಸ್ಟ್ ಇಷ್ಟು ವೈಟ್ ಕಲರ್ ಹಾಕಿ, ಆ್ಯಂಡ್ ಎವ್ರಿ 2 months ನೀವು ರಿಪೋರ್ಟ್ ತಗೊಳ್ಳಿ. ಲಾಸ್ಟ್ಲಿ ಈಗ ಹಾರ್ಟ್ ಬ್ರೇಕಪ್ಸ್ ಎಲ್ಲ ಈ ಯಂಗ್ ಜನ್ರೇಷನ್ ನೋಡ್ತಾ ಇರ್ತಾರೆ, ಜೆನ್ ಝಿಗಳು. ಸೊ ಈ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗಬೇಕಂದ್ರೆ ಏನು ಮಾಡಬೇಕು? ಒಂದು ನೆಕ್ಸ್ಟು ಹಾರ್ಟ್ ಬ್ರೇಕನ್ನು, ಲವ್ ಫೇಲ್ಯೂರನ್ನೆಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಏನು ಮಾಡಬೇಕು? ಲವ್ ಫೇಲ್ಯೂರ್ ಪಿಂಕ್ ಹೇಳಿದ್ರಲ್ಲ ಇದೇನಾ Yes. ಸೇಮ್. ಸೊ ಬಿಸ್ನೆಸ್ ಚೆನ್ನಾಗಬೇಕಂದ್ರೆ ಆ ಥರದಕ್ಕೆಲ್ಲ ಶಾರ್ಟ್ಕಟ್ಸ್ ಎಲ್ಲ ಇರುತ್ತಾ? ಇಲ್ಲ ಮೇಡಮ್, ಯು ಹ್ಯಾವ್ ಟು ಗೋ ವಿತ್ ನೇಚರ್. ನಿನಗೇನು ಬೇಕು ಅದು ಸಿಗುತ್ತೆ. ಯು ಹ್ಯಾವ್ ಟು ಅಕ್ವೈರ್ ದ ಎಲಿಮೆಂಟ್ಸ್. ಆ ಶಕ್ತಿ ತಾಕತ್ ಪಡ್ಕೋಬೇಕು, ಅವಾಗ ಬರುತ್ತೆ ಹೊರತು ಅದಕ್ಕೆಲ್ಲ ಇಲ್ಲಿ ಶಾರ್ಟ್ಕಟ್ಸು. ಶಾರ್ಟ್ಕಟ್ಸ್ ಲಾಂಗ್ ಟರ್ಮ್ ಇರಲ್ಲ, ಬಟ್ ಪ್ರಿಸೈಸಾಗಿ ಕೆಲವೊಂದಕ್ಕೆ ಮಾಡ್ಬೋದು. ಇವಾಗ ಜನ ಬರಬೇಕು, ಜನ ಹೋಗಬೇಕು, ಓಕೆ, ಕೆಲವೊಂದು ಪ್ರಾಡಕ್ಟ್ ಮೂವ್ ಆಗಬೇಕು, ಪ್ರಾಡಕ್ಟ್ ಅಬ್ರಾಡಿಗೆ ಹೋಗಬೇಕು, ಅದಕ್ಕೆ ಕೆಲವೊಂದು ಎನರ್ಜಿ ಕಲರ್ ನ್ಯೂಮರಾಲಜಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತಲ್ಲಿ ಯಾವ ಎನರ್ಜಿ ಇದೆ ನೋಡ್ಕೊಂಬಿಟ್ಟು ಬೇಸ್ಡ್ ಆನ್ ದಟ್ ವಿ ಗಿವ್. ಕಲರ್ ನ್ಯೂಮಾಲಜಿಗೂ ಎಷ್ಟು ಚಾರ್ಜ್ ಮಾಡ್ತೀರಾ? ಲೈಕ್ ಕನ್ಸಲ್ಟೇಷನ್ ಐ ಆಮ್ ನಾಟ್ ಲೈಕ್ ಅದರ್ ನ್ಯೂಮರಾಲಜಿಸ್ಟ್ ಮೇಡಮ್. ಬೇರೆ ನ್ಯೂಮರಾಲಜಿ 5,000 10,000 ಎಲ್ಲ ಮಾಡ್ತಾರೆ, ನಾವೆಷ್ಟು ಮಾಡ್ಬೋದು? ಇಷ್ಟು ಫೇಮಸ್ ಆಗಿ ಇಷ್ಟು ಮಾಡ್ತಿದ್ರು ಐ ವೋಂಟ್ ಚಾರ್ಜ್ ಮೋರ್ ದೆನ್ 500. ಯಾಕೆಂದರೆ ನಾನು ಕೊಟ್ಟಿದ್ದ ಸರ್ವಿಸಿಂದ ಅವ್ರು ಖುಷಿಯಿಂದ ತಗೊಂಡು ಹೋಗ್ಬೇಕು ಹೊರತು ಬೈಕೊಂಡು ಹೋಗ್ಬಾರ್ದು. ಮತ್ತೆ ಆ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗೋದು. ಈ ಬಣ್ಣ ಚಿಕಿತ್ಸೆ ಈ ಬುಕ್ ಎಷ್ಟು ಸರ್ ಇದು? ಇದು 1499 ಮೇಡಮ್. ಇದು ತೊಗೊಂಡ್ರೆ ಐ ಆಮ್ ಅ ಕಲರ್ ಥೆರಪಿಸ್ಟ್, ಸಂಪೂರ್ಣ ಓದಿ ಪ್ರಾಕ್ಟೀಸ್ ಮಾಡಿದ್ರೆ. ಮೇಡಮ್ ಈ ಬುಕ್ಕ ಎಷ್ಟು ಅದ್ಭುತ ಇದೆ ಅಂದರೆ ಬೇಸಿಕ್ಕಿಂದ 0 ಬರೆದಿದ್ದೀನಿ. ನೋಡಿದೆ. ನೀವು ಇನ್ನೊಬ್ಬರನ್ನ ಏನು ಕೇಳೋದೇ ಬೇಡ ಮೇಡಮ್. ಯಾವ ರಿಫ್ಲೆಕ್ಸು, ಎಲ್ಲಿ ಯಾವ ಕಲರ್ ಹಾಕಬೇಕು, ಓಕೆ. ಮತ್ತು ಎಲ್ಲ ಓದಿದ ಮೇಲೆ ಇನ್ನೂ ಡೌಟ್ ಇದ್ದರೆ ಪ್ರೋಟೋಕಾಲ್ಸ್, ರೆಡಿಮೇಡ್ ಪ್ರೋಟೋಕಾಲ್ಸ್, ಮೋರ್ ದೆನ್ 150 ಪ್ರೋಟೋಕಾಲ್ಸ್ ಇದೆ. ಪ್ರೋಟೋಕಾಲ್ಸ್ ಅಂದರೆ ಏನು ಸರ್ ಅದು? ಅಂದರೆ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಕಿನ್ ಇಚ್ಚಿಂಗ್ ಇತ್ತು, ಸ್ಕಿನ್ ಡ್ರೈಯಿಂಗ್ ಇತ್ತು, ಎಲ್ಲ ಓದಿದ ಮೇಲೆ ನಿನಗೆ ಆ ಪ್ರೋಟೋಕಾಲ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ, ಇಲ್ಲಿ ರೆಡಿಮೇಡ್ ಆಗಿದೆ ಏನಾಗಬೇಕಂತ. ರೆಡಿಮೇಡ್ ಎಕ್ಸಾಂಪಲ್ಸ್ ಜೊತೆಗೆ ಏನು ಎಷ್ಟು ಮಾಡಬೇಕು? ಎಸಿಡಿಟಿ ಇದ್ದರೆ, ಡ್ರೈ ಕಾಫ್ ಇದ್ದರೆ ಏನು ಮಾಡಬೇಕು, ಮೌತ್ ಬ್ರೀತಿಂಗ್ ಮಾಡ್ತಾಯಿದ್ರು ಮಕ್ಕಳು, ಅದಕ್ಕೆ ಏನು ಮಾಡಬೇಕು, ಪ್ರಿಸೈಸಾಗಿ ಪ್ರೋಟೋಕಾಲ್ಸ್ ಇದೆ ವಿತ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್. ಇಲ್ಲಿವರೆಗೂ ಕನ್ನಡದಲ್ಲಿ ಕಲರ್ ಥೆರಪಿನಲ್ಲಿ ವಿತ್ ರಿಸರ್ಚ್ ಮಾಡಿ ಬರೆದಿರೋದು ಇದೊಂದೇ. ಸಾರಿ, ಮಧ್ಯ ಮಕ್ಳದ್ದು ನಾಪ್ಕಕ್ಕೆ ಬಂತು. ಕೆಲವು ಮಕ್ಕಳು ಇವತ್ತು ಮಾತಾಡಿದ್ರೆ ಕೋಲ್ಡು ಇದೆಲ್ಲ ಅಂದಾಗ ಪೀಡಿಯಾಟ್ರಿಷಿಯನ್ಸ್ಗಳಿಗೆಲ್ಲ ಫುಲ್ಲು ಹವಾ. ಅಂದರೆ ಇವರು ಎಲ್ಲ ಗಳಿಗಳಿಗೂ ತಾಯಂದ್ರೆ ಗಾಬರಿಲಿ ಕಾಲ್ ಮಾಡ್ತಾರೆ, ಆ್ಯಂಟಿಬಯೋಟಿಕ್ಸ್ ಅವು ಅದನ್ನು ತಪ್ಪಿಸ್ಕೊಳ್ಳೋದು ಸಾಧ್ಯ ಇದೆಯಾ ಇದ್ರ ಮೂಲಕ? 100% ಮೇಡಮ್. ಎಲ್ಲ ತಾಯಂದ್ರಿಗೆ ನಾನು ಹೇಳೋದಿಷ್ಟೇ, ಫಸ್ಟ್ ರೂಟ್ ಕಾಸ್ ಅರ್ಥ ಮಾಡ್ಕೊಳ್ಳಿ. ಲಂಗ್ಸ್ ಪ್ರಾಬ್ಲಮ್ ಯಾವತ್ತೂ ಲಂಗ್ಸಲ್ಲಿರಲ್ಲ, ಹೊಟ್ಟೆನಲ್ಲಿರುತ್ತೆ. ಇವಾಗ ಹಾಲು ಕುಡಿದ್ರೆ ಕಫ ಆಗುತ್ತೆ, ಸ್ವೀಟ್ ತಿಂದರೆ ಸ್ಟಮಕ್ಕು ಕೋಲ್ಡ್ ಆಗುತ್ತೆ, ಫುಡ್ ಸರಿ ಜೀರ್ಣ ಆಗಲ್ಲ. ಫಸ್ಟ್ ಇಂಪಾರ್ಟೆಂಟು, ಮಕ್ಕಳಿಗೆ ಸಕ್ಕರೆ ಪ್ರಾಡಕ್ಟ್ ಏನೂ ಕೊಡಬೇಡಿ, ಹೈಬ್ರಿಡ್ ಗೋಧಿ, ಹೈಬ್ರಿಡ್ ಅಕ್ಕಿ ಕೊಡಬೇಡಿ. ಫಸ್ಟು ಹೈಬ್ರಿಡ್ ಹಣ್ಣು ಕೊಡಬೇಡಿ. ಬಾಳೆಹಣ್ಣು ಒಳ್ಳೆಯದು, ಪಚ್ಚಬಾಳೆ ಒಳ್ಳೆಯದು, ಏಲಕ್ಕಿ ಬಾಳೆ ಒಳ್ಳೆಯದು ಅಂತ ತಿನ್ನಿಸ್ತೀರ, ಅವೆಲ್ಲ ಹೈಬ್ರಿಡ್. ದೇಶಿ ತಳಿ ಮ್ಯಾಂಗೋ ಬಾಳೆಹಣ್ಣು ಯಾವುದು ಫುಲ್ಲು ಸ್ವೀಟ್ ಇರಲ್ಲ, 70-80% ಸ್ವೀಟ್ ಇದ್ರೂ ಒಂದು 10% ಆದರೂ ಹುಳಿ ಬರ್ತೈತೆ, ಅದು ದೇಶಿ ತಳಿ. ಆ ಹಣ್ಣು ಕೊಡಿ, ಸ್ಟಮಕ್ ಸ್ಟ್ರಾಂಗ್ ಆಗಿರ್ತೈತೆ. ಫುಲ್ಲು ಸ್ವೀಟಾಗಿರ್ತೈತಲ್ಲ ಏಲಕ್ಕಿ ಬಾಳೆಹಣ್ಣು, ಆ ಸ್ಟಮಕ್ಕನ್ನು ವೀಕ್ ಮಾಡುತ್ತೆ. ಯಾವಾಗ ಸ್ಟಮಕ್ ಕೋಲ್ಡ್ ಆಗುತ್ತೋ ತಿಂದಿದ್ದ ಆಹಾರ ಸರಿಗೆ ಜೀರ್ಣ ಆಗಲ್ಲ. ಯಾವಾಗ ತಿಂದಿದ್ದ ಆಹಾರ ಜೀರ್ಣ ಆಗಲ್ಲ, ಅದು ಕಫಾಗಿ ಕನ್ವರ್ಟ್ ಆಗುತ್ತೆ. ನೀವು ಲಂಗ್ಸಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಉಪಯೋಗ ಇಲ್ಲ, ಪ್ರಾಬ್ಲಮ್ ಇರೋ ಸ್ಟಮಕ್ಕಲ್ಲಿ. ನಿಮ್ಮ ಮಕ್ಕಳಿಗೆ ವೆರಿ ಸಿಂಪಲ್, ಸ್ಟಮಕ್ ರಿಫ್ಲೆಕ್ಸಿಗೆ ಈ ಜಾಗಕ್ಕೆ ಒಂದಿನ ಎಲ್ಲೋ ಒಂದಿನ ಸ್ಕೈ ಬ್ಲೂ ಹಾಕಿ, 1 ವಾರ ಇಲ್ಲ 2 ವಾರ, 3rd ವೀಕಿಗೆಲ್ಲ ಚೆನ್ನಾಗಿ ಊಟ ಮಾಡುತ್ತೆ ಮಗು. ಯಾವುದು ಎಲ್ಲೋ? ಎಲ್ಲೋ ಅಂದರೆ ಫುಡ್ಡನ್ನು ಹೋಲ್ಡ್ ಮಾಡೋಕ್ಕೆ, ಸ್ಕೈ ಬ್ಲೂ ಜಠರಾಗ್ನಿನ ಇಂಪ್ರೂವ್ ಮಾಡೋಕ್ಕೆ. ಇವೆರಡು ಕಲರ್ ಹಾಕಿದರೆ ನೀವು ಇವತ್ತು ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ 1 ಗಂಟೆ ಖರ್ಚು ಮಾಡ್ತೀರಲ್ವಾ, 10 ನಿಮಿಷಕ್ಕೆ ಅವನೇ ಬಂದು ತಿಂತಾನೆ. ಎನಿ ಏಜ್ ಪೀಪಲ್. ಈ ಮಕ್ಕಳಲ್ಲಿ ಇದು ಈ ಬಣ್ಣದ್ದು ಅವ್ರ ಬಾಯಿ ಹಿಂಗೆ ಅನ್ಕೊಳ್ಳೋದು ಅದೇನು ತೊಂದರೆ ಇರಲ್ವಾ? ಏನಾಗಲ್ಲ, ಬೇಕಾದ್ರೆ ರಾತ್ರಿ ಮಲಗಿದಾಗ ಹಾಕಿ. ಡೇ ಟೈಮಲ್ಲಿ 100% ಕಲರ್ ಥೆರಪಿ ವರ್ಕ್ ಆಗುತ್ತೆ, ನೈಟ್ ಟೈಮಲ್ಲಿ ಒಂದು 50% ವರ್ಕ್ ಆಗುತ್ತೆ, ತೊಂದರೆ ಇಲ್ಲ. 3 ದಿನಕ್ಕೆ ವಾಸಿ ಆಗೋದು ವಾರಕ್ಕೆ ವಾಸಿ ಆಗಲಿ, ರಾತ್ರಿ ಮಲಗಬೇಕಾದ್ರೆ ಹಾಕಿ ಅಷ್ಟೇ.
ಆ್ಯಂಡ್ ಇಟ್ ಮತ್ತೆ ತುಂಬಾ ಎಳೆ ಮಕ್ಕಳು ಆಟ ಆಡೋ ಅಂದ್ರೆ ಏನು ಹಾಲು ಕುಡಿಯೋ ಈವನ್ ಮಕ್ಕಳಿಗೂ 1 ಮಂತ್ 2 ಮಂತ್ ಮಕ್ಕಳಿಗೂ ನಾವು ಕಲರ್ ಯೂಸ್ ಮಾಡ್ತೀವಿ. ಓ, ತುಂಬ ಮಕ್ಕಳು 1 ಮಂತ್ 2 ಮಂತಲ್ಲಿ ತುಂಬ ಅರ್ಚೋದು ಕಿರ್ಚೋದು ಗಲಾಟೆ ಇರ್ತಾರೆ, ದೃಷ್ಟಿ ಆಗದೆ ಇರೋ ಥರ. ದೃಷ್ಟಿ ಆಗೋದು ಅವು ಇವು ಅಂತ. ಸೂಪರಾಗಿ ಒಂದು ನಂಬರ್ ಕೊಡ್ತೀನಿ ಅಷ್ಟೇ ನಾನು. ಫಾರ್ ಎಕ್ಸಾಂಪಲ್ ನಮ್ಮ ರತ್ನ ಅಡುಗೆ ಮಾಡೋರು, ಅವ್ರ ಮೊಮ್ಮಗನಿಗೆ ತುಂಬ ಅಳ್ತಾ ಇದ್ದಾನೆ, ಗಲಾಟೆ ಮಾಡ್ತಿದ್ದಾನೆ ಅಂತಂದರು. ನಾನೇನು ಮಾಡಿದೆ, ನಂಬರ್ 4 ಅಂತ ಗ್ರೀನ್ ಕಲರಲ್ಲಿ ಬರೆದು ಹಾಸಿಗೆ ಕೆಳಗೆ ಕೇಳಿದೆ. ನೆಕ್ಸ್ಟ್ ಡೇ ಬಂದ್ಲು, ಅಣ್ಣ ಏನು ಮ್ಯಾಜಿಕ್ ಅಣ್ಣ ಅದು, ನಂಬರ್ ಬರೆದು ಒಂದು ಅರ್ಧ ಗಂಟೆಗೆ ಮಗು ಸೈಲೆಂಟ್ ಆಗಿಬಿಟ್ಟಣ, ಚೆನ್ನಾಗಾಯಿತು. ಆಯಿತು, ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. 3 ದಿನ ಬಿಟ್ಟು 4ನೇ ದಿವಸಕ್ಕೆ ಬಂದ್ಲು, ಅಣ್ಣ ನನ್ನ ಮಗೆ ಕೋಲ್ಡ್ ಆಗ್ಬಿಟ್ಟೈತೆ ಅಣ್ಣ ಅಂದ್ಲು. ನಾನು ಹೇಳಿದೆ ನಂಬರ್ ತೆಗೆದೆ, ಇಲ್ಲ ತೆಗೆದಿಲ್ಲ ಅಣ್ಣ. ನಂಬರ್ 4 ಗ್ರೀನ್ ಏನು ಮಾಡುತ್ತಂದರೆ, ಮಗು ಅರಿಸ್ತಾ ಇದ್ರೆ ಚಿರುತ್ತಾ ಇದ್ರೆ ಬಾಡಿ ಹೀಟಾಗಿ ಜೀರ್ಣ ಆಗಿಲ್ಲ ಅಂದರೆ ಅಳ್ತಾ ಇರ್ತೈತೆ, ಅದನ್ನು ಕಾಮ್ ಮಾಡೋಕ್ಕೆ ಕೂಲ್ ಮಾಡೋಕ್ಕೆ ನಂಬರ್ 4 ಕೊಟ್ಟಿರ್ತೀನಿ ನಾನು. ಅದನ್ನು ಏನ್ ಅರ್ಥ ಆಯ್ತು? 1 ದಿವಸಕ್ಕೆ 2 ದಿವಸಕ್ಕೆ ತೆಗೆದು ಬಿಡಬೇಕು. ಅವ್ರು 3ನೇ ದಿವಸ 4ನೇ ದಿವಸ ಹಂಗೆ ಇಟ್ಟರೆ ಬಾಡಿ ಕೂಲ್ ಆಗುತ್ತೆ, ರನ್ನಿಂಗ್ ನೋಸ್ ಆಗುತ್ತೆ. ಸರಿ, 4 ಏನಕ್ಕೆ? ನಂಬರ್ 4 ಟು ಕೂಲ್, ಟು ಕಾಮ್. ಅಂದ್ರೆ ವಾಟ್ ಇಸ್ ದ ಕನೆಕ್ಷನ್? ಮಗುಗೆ 4 ಇಂಟೆಸ್ಟೈನಲ್ಲಿ ಕೊಲೈಟಿಸ್ ಅಂತ ಆಗುತ್ತೆ, ಅಂದರೆ ಅಜೀರ್ಣ ಹೀಟ್ ಆಗಿರುತ್ತೆ. ಅದನ್ನು ಕೂಲ್ ಮಾಡೋದಕ್ಕೆ ನಾನು ಮಗುರ ಕೈಯಲ್ಲೇ ಗ್ರೀನ್ ಬರಿಬೋದು, ಬಟ್ ತುಂಬ ಸಾಫ್ಟ್ ಅಲ್ಲ, ಈ ಕೆಮಿಕಲ್ಲು ಅವು ಇವು ಸುಮ್ಮನೆ ಯಾಕೆ, ಮಗು ಬರಿಬೇಕಂತೇನಿಲ್ಲ. ನಂಬರ್ 4 ಗ್ರೀನ್ ಅಂತ ಬರೆದು ಮಗು ಬೆಡ್ ಕೆಳಗೆ ಇಟ್ಟಾಗ ವಿತಿನ್ 1 or 2 hours ಒಳಗಡೆ ಆ ಡೈಜೆಸ್ಟಿವ್ ಫೈರ್ ಕಮ್ಮಿ ಆಗಿಬಿಡ್ತೈತೆ. ಗ್ರೀನ್ ಅಂಡ್ ಕಲರ್ ಅರ್ಥ ಆಯ್ತು, ಬಟ್ ವಾಟ್ಸ್ ದ ಥಿಯರಿ ಬಿಟ್ವೀನ್ ನಂಬರ್ಸ್ ಅಂಡ್ ಕಲರ್ಸ್? ಒಂದೊಂದು ನಂಬರ್ಗೂ ಬೇರೆ ಬೇರೆ ಕಲರ್ಸಲ್ಲಿ ಯೂಸ್ ಮಾಡ್ತೀನಿ ನಾನು. ಅದು ಎಲ್ಲಿಂದ, ಅದು ಯಾವ ಸಿಲೆಬಸ್? ಕಲರ್ಸಿಂದಾನೆ, ಅಂದ್ರೆ ಇದ್ರ ಎಕ್ಸ್ಟೆಂಡೆಡ್ ವರ್ಷನ್. ಅದು ಕಲರ್ ನ್ಯೂಮರಾಲಜಿ ಈ ಕಾನ್ಸೆಪ್ಟನ್ನ ನಂಬರ್ಸಿಗೆ ಎಕ್ಸ್ಟೆಂಡ್ ಮಾಡ್ತೀನಿ ನಾನು. ಅದೆಲ್ಲ ನೀವೇ ಸ್ಟಡಿ ಮಾಡಿ ನಮ್ದೇ PhD theory ಎಲ್ಲ. ಮಾಡಿ ಥಿಯರಿ ನಿಮ್ದೇ ಇದು? ಎಸ್, ನಂಬರ್ ನ್ಯೂಮರಾಲಜಿ, ಕಲರ್ ನ್ಯೂಮರಾಲಜಿ. ನಂಬರ್ ನ್ಯೂಮರಾಲಜಿ ನನಗೆ ಗೊತ್ತಿಲ್ಲ, ಇಟ್ಸ್ ಎ ಕಲರ್ ನ್ಯೂಮರಾಲಜಿ. ಕಲರ್ ನ್ಯೂಮರಾಲಜಿನ ನೀವು ಕೆಲಸಕ್ಕೆ ಬಿಸ್ನೆಸ್ಸಿಗೆ ಯೂಸ್ ಮಾಡ್ಬೋದು, ಮತ್ತು ಆರೋಗ್ಯಕ್ಕೆ ಯೂಸ್ ಮಾಡ್ಬೋದು. ನಾನು ಹೇಳ್ದಲ್ಲ, ಒಂದು ಮಗು ಕಾನ್ಸ್ಟಿಪೇಷನ್ ಇರುತ್ತೆ, ಕಷ್ಟಪಡ್ತಿರುತ್ತೆ. ಮಕ್ಕಳು 5 ತಿಂಗಳು 4 ತಿಂಗಳು ವರ್ಷದ ಮಕ್ಕಳಿಗೆ ನೀವು ಬಣ್ಣ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಮಗು ಬೆಡ್ ಕೆಳಗಡೆ ನಂಬರ್ 2 ಅಂತ ಡಾರ್ಕ್ ಬ್ಲೂಲ್ಲಿ ಬರೆದು ಇಟ್ಬಿಟ್ರೆ ನೆಕ್ಸ್ಟ್ ಡೇ ಕಕ್ಕ ವಿತಿನ್ ಮಿನಿಟ್ ಮಾಡಿಬಿಡ್ತೈತೆ ಕೂಲಾಗಿ. ಸಿಂಪಲ್. ರೆಪ್ರೆಸೆಂಟಿಂಗ್ ನಮ್ಮ ಜನಗಳ ಕ್ಯೂರಿಯಾಸಿಟಿ 1 to 0 ಇವಾಗ ಲಾಸ್ಟ್ ಕೊನೆಯದು. ಆ ನಂಬರ್ ಆ್ಯಂಡ್ ಅದು ಏನೇನು ಬೆನಿಫಿಟ್ಸು, ಯಾವ ಕಲರಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ. ಒಂದೊಂದು ಕಲರ್, ಫಾರ್ ಎಕ್ಸಾಂಪಲ್ ನಂಬರ್ 1 ನಾವು ಪರ್ಪಲ್ ಕಲರಲ್ಲಿ ಬೆಳೆಸ್ತೀವಿ. ಆ್ಯಂಡ್ ಏನೇನಕ್ಕೆ ಉಪಯೋಗಿಸ್ತಾರೆ ಇದನ್ನು? ಆಕಾಶ ತತ್ವಕ್ಕೆ, ಟು ಅಕ್ವೇರ್, ಟು ಕವರ್, ಟು ಸ್ಮೂತನ್. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ನನಗೆ ಎದುರು ಮಾತಾಡಬಾರ್ದು, ಫ್ರಿಕ್ಷನ್ ಆಗಬಾರ್ದು ನನಗೆ ನಿನಗೆ. ದೆನ್ ನಂಬರ್ 1 ಪರ್ಪಲ್. ಅದು ಬಿಟ್ಟರೆ ಬೇರೆ ಬೇರೆ ಆರೋಗ್ಯದ ಪರ್ಪಸ್ಸಾಗಿ ಯೂಸ್ ಆರೋಗ್ಯಕ್ಕೆ ಮಾಡ್ತೀವಿ. examples? ಡೈಜೆಷನ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಗೆ, ಮತ್ತು ಹಾರ್ಟ್ ಬೀಟ್ ಎಕ್ಸಸ್ ಇದ್ದರೆ ಬೇರೆ ಬೇರೆ ಕಾರಣಕ್ಕೆ ಯೂಸ್ ಮಾಡ್ತೀವಿ. ಬಟ್ ತುಂಬ ಜನ ನನ್ನ ಹತ್ರ ಕಲರ್ ನ್ಯೂಮರಾಲಜಿ ಕಲಿಯೋಕ್ಕೆ ಬರೋರು 20% ಮಾತ್ರ ಹೆಲ್ತು, 80% ದೇ ವಾಂಟ್ ಟು ಯೂಸ್ ಇನ್ ದ ರೆಗ್ಯುಲರ್ ಆ್ಯಕ್ಟಿವಿಟೀಸ್. ದುಡ್ಡು ಮಾಡೋಕ್ಕ ಅಥವಾ ಏನೇನೋ ದುಡ್ಡು, ರಿಲೇಷನ್ಶಿಪ್ಪು, ಫ್ಯಾಮಿಲಿ, ಅಕ್ಸೆಪ್ಟೆನ್ಸು, ಬೇರೆ ಬೇರೆ ಕಾರಣಗಳು. ಬಟ್ಟು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ₹1 ಖರ್ಚಿಲ್ಲದೆ ಮಾಡ್ಬೋದಲ್ವಾ? ಮಾಡಿ. ನಂಬರ್ 2 ಏನು ಸರ್ ಕಲರ್? ನಂಬರ್ 2 ವಾಯು. ಇಫ್ ಯು ವಾಂಟ್ ಟು ಚೇಂಜಸ್ ಇನ್ ಯುವರ್ ಲೈಫ್ ಯು ಕ್ಯಾನ್ ಯೂಸ್. ಯಾವ ಕಲರು? ನಂಬರ್ 2 ಡಾರ್ಕ್ ಬ್ಲೂನಲ್ಲಿ. ದೆನ್ ಆರೋಗ್ಯಕ್ಕೆ ಏನೇನು? ಇಫ್ ಯು ವಾಂಟ್ ಮೊಮೆಂಟಮ್, ನೀವು ಹೇಳಿದ್ರಲ್ಲ ಸ್ಟಕ್ ಆಗಿಬಿಟ್ಟಿದ್ದೀರಾ ಬಾಡಿನಲ್ಲಿ ಮೈಂಡಲ್ಲಿ, ಕ್ಲಿಯರ್ ಮಾಡೋಕ್ಕೆ. ಓಕೆ. ನಂಬರ್ 3? ನಂಬರ್ 3 ಫಾರ್ ಫೈರ್. ಮತ್ತು ಕಲರ್ ಬಂದುಬಿಟ್ಟು ಸ್ಕೈ ಬ್ಲೂ. ಫೈರ್ಸ್ ದ ಫೈರ್ ಟು ಇನ್ಕ್ಯುಬೇಟ್ ದ ಪ್ಯಾಷನ್. ಒಬ್ರು ಇರ್ತಾರೆ ಏನು ಮಾಡ್ದಂಗೆ ಏನೇನು ಮಾಡಂದ್ರೆ ಅದ್ರ ಇದು ರೀಸನ್ ಹೇಳ್ತಿರ್ತಾರೆ, ಪ್ಯಾಷನ್ ತುಂಬೋದಕ್ಕೆ. ಸರಿ. ನಂಬರ್ 3. ಇದು ಆರೋಗ್ಯಕ್ಕೆ ಅಂತ ಬಂದರೆ ಇಟ್ ರೈಸಸ್ ದ ಜಠರಾಗ್ನಿ. ಡೈಜೆಷನ್. ಡೌಟ್ ಇದ್ದರೆ ನಂಬರ್ 3 ಅಂತ ಸ್ಟಮಕ್ ರಿಫ್ಲೆಕ್ಸಿಗೆ ಬರ್ಕೊಳ್ಳಿ. ಅರ್ಧ ಗಂಟೆ ನಿಮ್ಗೆ ಹೊಟ್ಟೆ ಉರಿದಿಲ್ಲ ಅಂದರೆ ಕೇಳಿ, ಅರ್ಧ ಗಂಟೆಯಲ್ಲಿ ನಿಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನನ್ನ ಹೇಳೋ ಯಾವುದನ್ನು ಅಕ್ಸೆಪ್ಟ್ ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಅನುಭವಿಸಿ, ಎಕ್ಸ್ಪೆರಿಮೆಂಟ್ ಮಾಡಿ ಅನುಭವಿಸಿ ಆಮೇಲೆ ಕನ್ಕ್ಲೂಷನ್ನಿಗೆ ಬನ್ನಿ. ನಂಬರ್ 4 ಲವ್.
ಕಲರ್. ಗ್ರೀನ್. ಸೊ ಪ್ರೀತಿಗೆ ಸಂಬಂಧಪಟ್ಟಂತೆ ಏನಾದ್ರು ತೊಂದರೆಗಳಲ್ಲಿರೋರು 4. ಹಾರ್ಟ್ ಬ್ರೇಕ್ ಅನುಭವಿಸಿರೋರು 4 ಹಾಕೋಬೋದಾ? ಇಲ್ಲ. ಹಾಕೋಬೋದು. ಬಟ್ ಕೆಲವೊಂದು ಸತಿ ಹಾರ್ಟ್ ಬ್ರೇಕು ಟೂ ಮಚ್ ಅಟ್ಯಾಚ್ಮೆಂಟೂ ಪ್ರಾಬ್ಲಮ್ಮೇ, ಅದನ್ನು ನೋಡ್ಕೊಳ್ಳಿ. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಂಬರ್ 4 ಆ್ಯಂಡ್ ಟು ಗ್ರೀನ್. ಡಿಟಾಕ್ಸಿಫೈ. ಡಿಟಾಕ್ಸಿಫೈ. ಯಾಕಂದರೆ ವಾಟರ್ ಜಾಸ್ತಿ ಇದ್ದಷ್ಟು ಕ್ಲೆನ್ಸ್ ಆಗುತ್ತೆ ಬಾಡಿ. ಬಟ್ ಒಂದು ಹೇಳ್ತಾ ಇದ್ದೇನೆ, ಎಲ್ಲ ಕಲರ್ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಂಬರ್ 4 ಹಾಕ್ಕೊಂಬಿಟ್ಟು ನನಗೆ ಅಕ್ಸಿ ಅಂದರೆ ನೆಕ್ಸ್ಟ್ ತೆಗೆದುಬಿಡ್ಬೇಕು ಅದನ್ನು. ಎನಿ ಕಲರು ನಿಮಗೆ ವಿತಿನ್ ಫ್ಯೂ ಅವರ್ಸಲ್ಲಿ ಚೇಂಜಸ್ ತೋರಿಸುತ್ತೆ. ಆ ಚೇಂಜಸ್ ನಿಮಗೆ ಬೇಕಿತ್ತಾ ಕಂಟಿನ್ಯೂ ಮಾಡಿ, ಬೇಡವಾ ಸ್ಟಾಪ್ ಮಾಡಿ. ನಾವು ಬಂದಾಗಿಂದ ಇವೆಲ್ಲ ಬರ್ಕೊಂಡಿದ್ದೀನಿ. ಹೌ ಡು ಐ ಫೀಲ್? ಎಸ್. ಹ್ಯಾವ್ ಟು ನೌ ರಿಫ್ಲೆಕ್ಟ್. ನಾನು ಯಾವುದು ಇದಾ ಚಾನ್ಸೇ ಇಲ್ಲ, ಇದೇನಕ್ಕೆ ಹಿಂಗೆ ಅವೆಲ್ಲ ಆ ಫೇಸಿಂದ ದಾಟಿ ಐ ಆಮ್ ಮೋರ್ ಓಪನ್. ಏನೋ ಮಾಡಿದ್ರಲ್ಲ, ಸಮಥಿಂಗ್ ಶುಡ್ ಬಿ ದೇರ್, ಲೆಟ್ ಮೀ ಫೀಲ್ ಎಕ್ಸ್ಪೆರಿಮೆಂಟ್ ಅಂತ ಆ ಫೇಸ್. ಅಲ್ಲ, ಅದು ಆಗಬೇಕಂದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ 5-6 ಕಲರ್ ಹಚ್ಕೊಂಬಿಟ್ಟು ಏನೋ ಚೇಂಜಸ್ ಹಂಗೆ ಗೊತ್ತಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಕಲರ್ನ ಒಂದು ಸತಿ ಅಪ್ಲೈ ಮಾಡಿ, ನಾನು ಹೇಳಿರೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ನೀವು ಈ ಕಡೆ ಸ್ಕೈ ಬ್ಲೂ ಹಾಕಿ ಈ ಕಡೆ ಗ್ರೀನ್ ಹಾಕಿ ಎಕ್ಸ್ಪೀರಿಯೆನ್ಸ್ ಆಗಂದರೆ ಈ ಟು ಕೋಲ್ಡ್ ಬ್ಯಾಲೆನ್ಸ್ ಆಯಿತು. ನಂಬರ್ 5 ಸ್ಟೆಬಿಲಿಟಿ, ಸ್ಟ್ರೆಂತ್, ಕಲರ್, ಡಾಮಿನೆನ್ಸಿ, ರೋಲ್, ರೂಲಿಂಗ್. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ನಂಬರ್ 5. ಕಲರ್. ಎಲ್ಲೋ. ಆರೋಗ್ಯ ಅಂತ ಬಂದರೆ ಇಟ್ ಸ್ಟ್ರೆಂಥನ್ಸ್ ಯುವರ್ ಸ್ಕೆಲಿಟನ್ ಬೋನ್ಸ್. ಇದನ್ನೆಲ್ಲ ಕೈ ಮೇಲೆ ಬರ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ ಮೊಬೈಲ್ ಸ್ಕ್ರೀನಲ್ಲಿ ಹಾಕೋಬೋದು, ವಾಲ್ಪೇಪರ್ ಆಗಿ. ಓ ಆ ಥರನೂ ಎಫೆಕ್ಟ್ ಇರುತ್ತೆ. ನೈಸ್. ನಂಬರ್ 6 ನಂಬರ್ 6 ಟೈಮಿಂಗ್, ಟು ಬ್ರಿಂಗ್ ದ ಟೈಮ್. ಕೇಸರಿನಾ? ಎಸ್. ಆರೋಗ್ಯ ಅಂತ ಬಂದರೆ ಅಗೇನ್ ಅದೇ ಟೈಮಿಗೆ ಹಸಿವಾಗೋದು. ಬಯಾಲಜಿಕಲ್ ಟೈಮನ್ನು ಸೆಟ್ ಮಾಡುತ್ತೆ. ಹಾರ್ಟ್ ರಿಲೇಟೆಡ್, ಹಾರ್ಟ್ ಬೀಟ್, ಪ್ಯಾಲ್ಪಿಟೇಷನ್ನು, ಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಬಯಾಲಜಿಕಲ್ ಕ್ಲಾಕ್. ಟೈಮ್ ಊಟ, ಮೋಷನ್, ಎವ್ರಿಥಿಂಗ್. ಓಕೆ. ನಂಬರ್ 7 ಡೆಸ್ಟಿನಿ, ಟಾರ್ಗೆಟ್, ಫೋರ್ಸ್. ಕಲರ್. ರೆಡ್. ಆರೋಗ್ಯಕ್ಕೆ ಬಂದಿದ್ದು ಅದಕ್ಕೆ ಮೊದಲ ಕಾಲದಲ್ಲಿ ಕುಂಕುಮ ಇಟ್ಕೊಂಡು ಹೋಗೋರು ಆಚೆ ಹೋಗ್ಬೇಕಂದ್ರೆ. ಹಾಂ, ಟು ಇವತ್ತಿಗೂ ಅಚೀವ್, ತುಂಬ ಜನ ಹೋಗ್ತಾರೆ. ಟು ಅಚೀವ್. ಓ ಇಸ್ ಇಟ್? 8 ಮೈಂಡ್ ಆ್ಯಂಡ್ ಬಣ್ಣ ಪಿಂಕಾ? ಪಿಂಕ್. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೆಂತ್, ಎಮೋಷ್ನಲಿ ಮೇಕ್ಸ್ ಯು ಸ್ಟ್ರಾಂಗ್ ಆ್ಯಂಡ್ ಹ್ಯಾಪಿ. ಎಮೋಷ್ನಲ್ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ. ಎಸ್. ಇಂಟೆಲಿಜೆಂಟ್ ಹೇಳೋಕ್ಕಾಗಲ್ಲ, ನಿಮ್ಮ ಭಾವನೆಗಳನ್ನು ಬೆಟರ್ ಮಾಡ್ತಾರೆ. ಅಂದರೆ ಅದು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಅದನ್ನು. ಲೈಕ್ ನನ್ನ ಪ್ರಕಾರ ಹಾಂ, ಎಮೋಷನ್ಸ್ ಆರ್ ಡಿಫ್ರೆಂಟ್, ಇಂಟೆಲಿಜೆಂಟ್ ಈಸ್ ಡಿಫ್ರೆಂಟ್. ಅದನ್ನು ಹಂಗೆ ಸೇರ್ಸೋಂಗೆ ತಪ್ಪ. ಎಮೋಷ್ನಲ್ ಬೇರೆ, ಇಂಟೆಲೆಕ್ಚುಯಲ್ ಬೇರೆ. ಇಂಟೆಲೆಕ್ಚುಯಲ್ ಅಂದರೆ ಬೌದ್ಧಿಕ. ಎಮೋಷನ್ಸ್ ಈಸ್ ಇಟ್ ವರ್ಕ್ಸ್ ವಿತ್ ಯುವರ್ ಹಾರ್ಮೋನ್ಸ್. ನಾವು ಹೆಸರು ಕೊಟ್ಕೊಂಡಿದ್ದೀವಿ, ಮಾರ್ಕೆಟಲ್ಲಿ ಇದೆ, ಇಲ್ಲ ಅಂತಲ್ಲ. ಬಟ್ ಐ ಆಲ್ವೇಸ್ ಯು ಶುಡ್ ನಾಟ್ ಡೂ ಬಿಸ್ನೆಸ್ ವಿತ್ ಎಮೋಷನ್ಸ್. ಜಸ್ಟ್ ಕಾಲ್ ಇಟ್ ಎಮೋಷನ್ಸ್. ಎಮೋಷನ್ಸ್. ಮತ್ತು 9ನೇದು ಕರ್ಮ, ಕಲರ್. ವೈಟ್. ಏನಕ್ಕೆ ಉಪಯೋಗಿಸ್ತಾರೆ ಇದು? ಟು ಸ್ಟ್ರೆಂಥನ್ಸ್ ಯುವರ್ ಸೋಲ್ ಎನರ್ಜಿ, ಓವರಾಲ್ ವೆಲ್ಬೀಯಿಂಗ್ನೆಸ್. ಮತ್ತು ಆರೋಗ್ಯ? ಇಟ್ ಇಂಪ್ರೂವ್ಸ್ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್. ಸೊ ಇದನ್ನೆಲ್ಲ ಎಲ್ಲಿ? ವೈಟ್. ಕೈಯಲ್ಲಾದ್ರೂ ಬರ್ಕೋಬೋದು, ಮೊಬೈಲ್ ಸ್ಕ್ರೀನ್ ಮಾಡ್ಕೋಬೋದು, ಇಲ್ಲ ಒಂದು ಚೀಟಿಯಲ್ಲಿ ಬರೆದು ನಿಮ್ಮ ಟೇಬಲ್ ಹತ್ರ, ಚೇರ್ ಹತ್ರ ಇಟ್ಕೋಬೋದು. ಫೈನಲಿ ಇಟ್ ವರ್ಕ್ಸ್ ವಿತ್ ವೈಬ್ರೇಷನ್ಸ್. ನಿಮ್ಗೇನು ಅದೇನು ಒಳಗಡೆ ತೊಗೊಳೋದಲ್ಲ, ನೀರಿನ ಜೊತೆ ತೊಗೋಬೇಕಾ ಎಣ್ಣೆ ಜೊತೆ ತೊಗೋಬೇಕಾ ಅನ್ನೋದಕ್ಕೆ. ಇಟ್ಸ್ ಅ ವೈಬ್ರೇಷನ್ಸ್. ನಿಯರ್ ಬೈ ಇದ್ರೂ ವರ್ಕ್ ಆಗುತ್ತೆ, ಕೈಯಲ್ಲಿದ್ದರೂ ಬರ್ಕೊಂಡ್ರೂ ವರ್ಕ್ ಆಗುತ್ತೆ. ಅಲ್ಲಿರೋ ಎನರ್ಜಿನ ನೀವು ಟ್ಯಾಪ್ ಮಾಡ್ತಾ ಇರ್ತೀರ ಥ್ರೂ ದಟ್ ಚಾನಲ್. ನೋಡಿ, ಇದು ಹಿಂಗೆ ಬಡ್ಕೊತೈತಿ, ಇಟ್ಸ್ ಅ ವೈಬ್ರೇಷನ್. ಇದು ನಾನು ಬಡಿತಾ ಇದ್ದೀನಿ, ವಸ್ತು ಕಾಣಿಸ್ತಾ ಇದೆ, ಕಲರ್ ಇಟ್ ವೈಬ್ರೇಟ್ಸ್. ಕಾಣಲ್ಲ. ಇದ್ರ ಮೂಲಕ ನೀವು ಅದನ್ನು ತಗೋತೀರಾ. ಸೈನ್ಸ್ ಅವ್ರು ಮೆಜರ್ ಮಾಡ್ತಾರೆ, ಫ್ರೀಕ್ವೆನ್ಸಿ ಆಫ್ ಕಲರ್ ಇಸ್ 10⁻14 ಹರ್ಟ್ಸ್. ಸೈಂಟಿಫಿಕಲಿ ಮೆಜರ್ ಮಾಡ್ಬೋದು, ಬಟ್ ಕಣ್ಣಿಗೆ ಕಾಣಲ್ಲ ಅಲ್ವಾ. ಇದಕ್ಕೇನೋ ಡಿವೈಸ್ ಇದೆಯಾ ಸರ್, ಕಲರ್ದು ಇದೆಲ್ಲ ಮೆಜರ್ ಮಾಡೋಕ್ಕೆ? ಆ ವೈಬ್ರೇಷನ್ಸ್ ಎಲ್ಲ ಇದೆ. ಆರಾಗೂ ಡಿವೈಸ್ ಬಂದಿದೆ, ಆರಾ ಇದು ಮಾಡೋಕ್ಕೆ. ಯು ಕ್ಯಾನ್ ಮೆಜರ್ ಫ್ರೀಕ್ವೆನ್ಸೀಸ್, ಇಟ್ಸ್ ದೇರ್.
ಡಾಕ್ಟ್ರೇ, ಐ ಗೆಸ್ ಇನಫ್ ಆಳಕ್ಕೆ ಇಳಿದಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗ್ ಪಲ್ಸ್ ಡಯಾಗ್ನೋಸಿಸ್ ಆಗಿರಲಿ, ಕಲರ್ ಥೆರಪಿ ಆಗಿರಲಿ, ಫುಡ್ ಆಗಿರಲಿ, ಕಲರ್ ನ್ಯೂಮರಾಲಜಿ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕುತೂಹಲ ನಿಮ್ಮನ್ನು ಇಲ್ಲಿವರೆಗೂ ಇಷ್ಟು ದೂರ ಕರ್ಕೊಂಡು ಬಂದಿದೆ. ಇದ್ರ ಮೂಲಕ ಸುಮಾರು ಗುರುಗಳನ್ನು ಹುಟ್ಟಾಕಿದ್ದೀರಾ. ಮತ್ತು ಮುಂದಿನ ಗುರಿ? ಮೇಕ್ ಸೊಸೈಟಿ ಮೆಡಿಸಿನ್ ಫ್ರೀ, ಹೆಲ್ತಿ, ಆರೋಗ್ಯವಾಗಿರೋ ನೋಡೋದಕ್ಕೆ ಖುಷಿ ನನಗೆ, ಬೇರೆ ಏನಿಲ್ಲ. ಆರೋಗ್ಯ ಇರಬೇಕಂದ್ರೆ ಇಲ್ಲಿ ಮೈಂಡ್, ಬಾಡಿ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಆಹಾರ, ನಿಮ್ಮ ವ್ಯವಹಾರ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಕೋರ್ಸಲ್ಲಿ ಎಲ್ಲದನ್ನು ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಆರೋಗ್ಯ ಅನ್ನೋದು ಯಾವುದೋ ಒಂದು ವಸ್ತುವಿನಿಂದ ಬರೋದಲ್ಲ, ಒಂದು ಮೆಡಿಸಿನಿಂದ ಬರೋದಲ್ಲ. ಇದು ನಿಮ್ಮ ಜೀವನದ ಕ್ರಮ, ನಿಮ್ಮ ಆಹಾರದ ಪದ್ಧತಿ, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋ ರೀತಿ ಎಲ್ಲದರಲ್ಲಿ ಇರುತ್ತೆ. ಸೊ ಯಾವುದೋ ಕುಡಿದ್ಬಿಟ್ಟೆ, ತಿಂದ್ಬಿಟ್ಟೆ, ಎಲ್ಲೋ ಹೋಗಿ ಬಂದುಬಿಟ್ಟೆ ಆರೋಗ್ಯ ಬರುತ್ತೆ. ಆರೋಗ್ಯವಾಗಿರೋದು ತುಂಬ ಸುಲಭ, ತುಂಬ ಈಸಿ. ಯಾವಾಗ ನೀನು ನೇಚರ್ ಜೊತೆ ಇದ್ದಾಗ. ತುಂಬ ಕಷ್ಟ, ತುಂಬ ಕಾಸ್ಟ್ಲಿ ಯಾವಾಗ ನೀವು ನೇಚರಿಂದ ದೂರ ಆದಾಗ. ಸೊ ಹಾಗಾಗಿ ಎಲ್ರಿಗೂ ಹೇಳೋದಿಷ್ಟೇ, ಬಿ ವಿತ್ ನೇಚರ್. ಸೊ ನೇಚರ್ ಯಾವಾಗ ಮಲ್ಕೊಳುತ್ತೆ ನೀವು ಮಲ್ಕೊಳ್ಳಿ, ಬೇಚರ ಇದ್ದಾಗ ನೀವೇ ಎದ್ದೇಳಿ. ಸೊ ಚಳಿಗಾಲದಲ್ಲಿ ಕೆಲವೊಂದು ತಂಪಾದ ಫುಡ್ಡನ್ನು ಅವಾಯ್ಡ್ ಮಾಡಿ, ಬೇಸಿಗೆ ಕಾಲದಲ್ಲಿ ಮಸಾಲೆ ಫುಡ್ಡನ್ನು ಕಡಿಮೆ ಮಾಡಿ, ಈ ಥರ ಮಳೆಗಾಲದಲ್ಲಿ ಸ್ವಲ್ಪ ಡ್ರೈ ಫುಡ್ ತೊಗೊಳ್ಳಿ. ಸೊ ಈ ಥರ ಬೇಸ್ಡ್ ಆನ್ ನೇಚರ್ ನಿಮ್ಮ ಫುಡ್ಡನ್ನು ಮತ್ತು ನಿಮ್ಮ ಲೈಫ್ ಸ್ಟೈಲಿನ ವೇರಿಯೇಷನ್ ಮಾಡಿದರೆ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ರೆಸ್ಟ್ ಬೇಕು. ತುಂಬ ಜನ ರೆಸ್ಟ್ ತಗೋತಾ ಇಲ್ಲ. ಒಂದೆರಡು ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಏನು ಮಾಡ್ದಂಗಿರ್ರಿ. ಇವತ್ತಿನ ಜನರಿಗೆ ಬೇಕಾಗಿರೋದೇ ಆದರು ಶೂನ್ಯಕ್ಕೆ ಹೋಗ್ಬೇಕು. ನೀವು ಯಾವಾಗ ಶೂನ್ಯಕ್ಕೆ ಹೋಗ್ತಿರೋ ರೈಸ್ ಆಗುತ್ತೆ ಎನರ್ಜಿ. ಮೇಲೆ ಹೋಗಿದ್ದು ಹೇಗೆ ಕೆಳಗೆ ಬರಬೇಕು, ಕೆಳಗೆ ಹೋಗಿದ್ದು ಮೇಲೆ ಹೋಗಲೇಬೇಕು. ಇಟ್ಸ್ ದ ಲೈಫ್ ಈಸ್ ಸೈನಸಾಯ್ಡಲ್ ವೇವ್. ಹಿಂಗಿದ್ರೆ ನೀವು ಚೆನ್ನಾಗಿರ್ತೀರ. ಬೇರೆ ಮೇಲಿದ್ರೆ, ಬೇರೆ ಕೆಳಗಿದ್ರೆ ಅಂದರೆ ಬೇಗ ಟಿಕೆಟ್ ತೊಗೋತೀರ. ಓಹೋ, ಬೇರೆ ಮೇಲಿರೋದಂದರೆ ಮೆಂಟಲಿ ಯಾವಾಗಲೂ ಸ್ಟ್ರೆಸ್ಫುಲ್ ಆಗಿರೋದು, ಯಾವಾಗಲೂ ಲೋ ಇರೋದಂದರೆ ಫಿಸಿಕಲಿ ಏನೂ ಕೆಲಸ ಮಾಡಿದಾಗ ಇನ್ಯಾಕ್ಟಿವ್ ಆಗಿರೋದು. ಎರಡೂ ಬೇಗ ಟಿಕೆಟ್ ತಗೊಳ್ಳೋ ಕೆಲಸಗಳೇ. ಹಾಗಾಗಿ ಆರೋಗ್ಯದ ಟಿಕೆಟ್ ಹೇಗೆ ತೊಗೊಳ್ಳೋದು, ಬಣ್ಣಗಳ ಪ್ರಪಂಚದ ಮೂಲಕ ಅಂತ ನಮ್ಮ ಡಾಕ್ಟರ್ ಹೇಳಿದ್ದಾರೆ. ನೀವು ಇದೇ ಥರ ಹೀಲರ್ಗಳಾಗಬೇಕಾ? ಐ ಥಿಂಕ್ ಪ್ರತಿಯೊಬ್ಬರಿಗೂ ಯೋಚನೆ ಮಾಡೋಕ್ಕೆ ಸಾಕಷ್ಟು ಪಾಯಿಂಟ್ಸ್ಗಳು ಸಿಕ್ಕಿದೆ ಇವತ್ತಿನ ಜಾಸ್ಟ್ ಕ್ಯೂರಿಯಸ್. ನಿಜವಾಗ್ಲೂ ಅಪ್ಪ, ಒಂದೊಂದು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲ ಕಾರ್ಯರೂಪಕ್ಕೆ ತರಬೇಕು. ಅಲ್ಲಿರೋದು ಬೇಕೇ ಜಾಣತನ. ಬೇಕು. ಇವಾಗ ನಾನು ಹೇಳಿರೋ ಆಹಾರದ್ದಾಗಿರ್ಬೋದು, ಪಂಚಭೂತಗಳಾಗಿರ್ಬೋದು, ಕಲರ್ಸ್ ಆಗಿರ್ಬೋದು, ನಿಮ್ಮ ಆರೋಗ್ಯಕರ ಜೀವನಕ್ಕೆ, ಆರೋಗ್ಯಕರ ಮನಸ್ಥಿತಿಗೆ ಬೇಕು. ನಾನು ಹೇಳೋದು ಯಾವುದು ಬೇಡ ಅಂತಿಲ್ಲ ಇಲ್ಲಿ. ಇಲ್ಲ ಇದು ಯಾವುದು ಬೇಡ ಅಂದರೆ ದೆನ್ ಯು ಹ್ಯಾವ್ ಟು ಗೋ ವಿತ್ ಮೆಡಿಸಿನ್ಸ್, ಲ್ಯಾಬ್ ರಿಪೋರ್ಟ್ಸ್, ಆ ಟೆಸ್ಟು, ಈ ಟೆಸ್ಟು, ಆ ಡಾಕ್ಟ್ರು, ಈ ಎಕ್ಸ್ಪರ್ಟು, ಆ ಎಕ್ಸ್ಪರ್ಟು, ಆ ಸ್ಪೆಷಲಿಸ್ಟ್, ಈ ಸ್ಪೆಷಲಿಸ್ಟ್. ವಾಟ್ ವರ್ಕ್ಸ್ ಫಾರ್ ಯು, ನಿಮ್ಮ ರುಚಿ ನೀವು ನೋಡಬೇಕು. ನಿಮ್ಮ ಹೆಂಡ ನಿಮ್ಮ ಬುರುಡೆ ಥರ ಐ ಥಿಂಕ್. ಇಲ್ಲ, ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ನಿಮ್ಮ ಆಹಾರ ಸರಿಗಿಲ್ಲ ಅಂದರೆ ಯಾವ ಮೆಡಿಸಿನ್ ನಿಮ್ಮನ್ನು ವಾಸಿ ಮಾಡಲ್ಲ. ನಿಮ್ಮ ಆಹಾರ ಸರಿಗಿದ್ದರೆ ನಿಮ್ಗೆ ಯಾವ ಮೆಡಿಸಿನ್ ಬೇಕಿಲ್ಲ. ಐ ಥಿಂಕ್ ಅದಕ್ಕೆ ಆಹಾರವೇ ಔಷಧಿ ಆಗಬೇಕೇ ಹೊರತು ಔಷಧಿ ಆಹಾರ ಆಗಬಾರ್ದು ಅಂತ ಹಿಪೋಕ್ರಟಿಸ್ನ ಫೇಮಸ್ ಮಾತು. ಕಾರ್ಯರೂಪಕ್ಕೆ ಹೇಗೆ ತರೋದು, ಸೂಕ್ಷ್ಮವಾಗಿ ಹೇಗೆ ಬಾಳೋದು, ತುಂಬ ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್. ಮತ್ತೆ ತುಂಬ ಖುಷಿ ಆಯಿತು. ಮತ್ತೆ ಸಿಗೋಣ. ಊರ ಕಡೆಗೆ ಬರ್ತೀನಿ, ಕರೆದಿದ್ದೀರಿ. ಬನ್ನಿ ಮೇಡಮ್. ಆ್ಯಂಡ್ ನೋಡ್ಬೇಕಾ ಅಲ್ಲಿ ತೋಟ, ಓ ಅಲ್ಲಿ ಜೀವನ ಹೇಗಿರುತ್ತೆ. ಏನಂದರೆ ಅಲ್ಲಿ ಬಂದಾಗ ಚುಚ್ಚಕ್ಕೆ ಶುರು ಆಗ್ಬಿಡುತ್ತೆ. ಏನಪ್ಪ ಹೆಂಗಿರಬೇಕು, ನಾವು ಹೆಂಗಿದೀವಲ್ಲ ಸಿಟಿ ಜನ ಅನ್ನೋದು. ಅಲ್ಲ, ಎಲ್ಲ ಬಿಟ್ಟರೆ ಅಲ್ಲಿ ಇರೋಕ್ಕೆ ಸಾಧ್ಯ. ನಾನಾದ್ರೂ ತುಂಬ ಬಿಸ್ನೆಸ್ ಮಾಡಬೇಕು, ತುಂಬ ಏನೋ ಮಾಡಬೇಕಂದ್ರೆ ಹಳ್ಳಿನಲ್ಲಿ ಇರೋಕ್ಕಾಗಲ್ಲ. ನಾನು ಇವತ್ತು ಹಳ್ಳಿನಲ್ಲಿ ಹ್ಯಾಪಿಯಾಗಿ ಹಾಕಿದ್ದೀನಿ ಅಂದರೆ ಐ ಆಮ್ ವಿತ್ ಫ್ಲೋ. ಬರೋದು ಬರುತ್ತೆ, ಹೋಗೋದು ಹೋಗುತ್ತೆ. ಬಿ ವಿತ್ ದ ಎನರ್ಜಿ. ಅಮೇಝಿಂಗ್. ನುಡಿದಂತೆ ನಡೀತಾ ಇದ್ದೀರಾ, ಪ್ರಪಂಚನೂ ನಡೆಸ್ತಾ ಇದ್ದೀರಾ. ನೋಡೋಣ, ದೇವರು ಶಕ್ತಿ ಕೊಡೋ ತನಕ ಹೀಲರ್ಸ್ನ ಹುಟ್ಟಾಕೋಣ, ಜನಕ್ಕೆ ಆರೋಗ್ಯ ಕೊಡೋಣ. ಐ ಹೋಪ್ ಟಿಲ್ ನೌ ವಿ ರೀಚ್ಡ್ ಸಮ್ ಎಕ್ಸ್ಟೆಂಟ್ ರೀಚ್ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಬೇರೆ ಏನು ಮಾಡೋದು ಬೇಡ. ನನ್ನ ಯೂಟ್ಯೂಬಲ್ಲಿ 2000 ವೀಡಿಯೋ ಇದೆ. ನೀವು ಯಾವುದೇ ಕಾಯಿಲೆ ಹೆಸರು ಹೇಳಿ ಅದಕ್ಕೊಂದು ಕಲರ್ ಥೆರಪಿನ ಅಕ್ಯುಪ್ರೆಷರೇ ಇದೆ. ನೀವು ಬೇರೆ ಏನು ಮಾಡೋದು ಬೇಡ. ನಿಮಗೆ ತಲೆನೋವಿತ್ತಾ, ಬಸವ ಅಕಾಡೆಮಿಗೆ ಹೋಗಿ ತಲೆನೋವಿಗೆ ಯಾವ ಕಲರ್ ನೋಡಿ ಅದನ್ನು ಟ್ರೈ ಮಾಡಿ, ಯು ಗೆಟ್ ದ ರಿಸಲ್ಟ್. ಕೊನೆಯದಾಗಿ 3 ವ್ಯಕ್ತಿಗಳನ್ನು ನೀವು ನಾಮಿನೇಟ್ ಮಾಡಿ, ನಾವು ಯಾರನ್ನು ಜಾಸ್ಟ್ ಕ್ಯೂರಿಯಸಲ್ಲಿ ಕರೆಸ್ಬೇಕು? ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. ಮೇಡಮ್, ಜನರಲ್ ನಾಲೆಡ್ಜ್ ಅಷ್ಟಿಲ್ಲ ನನಗೆ. ಬಟ್ ಸರ್, ನಿಮ್ಮ ಪ್ರಕಾರ ಸಮಾಜದಲ್ಲಿ ಚೆನ್ನಾಗಿ ಸೇವೆ ಮಾಡ್ತಾ ಇರೋರು ಎಲ್ಲರೂ ಸೇವೆ ಮಾಡ್ತಿದ್ದಾರೆ ಮೇಡಮ್. ರಾಜಕಾರಣಿಗಳು ಸೇವೆ ಮಾಡ್ತಿದ್ದಾರೆ, ಆಫೀಸರ್ಸು ಸೇವೆ ಮಾಡ್ತಿದ್ದಾರೆ, ಡಾಕ್ಟರ್ಸು ಸೇವೆ ಮಾಡ್ತಿದ್ದಾರೆ,
ಪೊಲೀಸ್ ಸೇವೆ ಮಾಡ್ತಿದ್ದಾರೆ, ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ಬಿಕಾಸ್ ನಾನು 15 ವರ್ಷಗಳಿಂದ ಈಲಿಂಗ್ ಪ್ರಪಂಚದಲ್ಲೇ ಇರೋದರಿಂದ ನನಗೆ ಬಾಡಿ ಮೈಂಡು ಬಾಡಿ ಇದೇ ಯೋಚನೆ ಮಾಡಿ ಹೊರ ಪ್ರಪಂಚ ಗೊತ್ತಿಲ್ಲ ನನಗೆ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಫೇಮಸ್ಸು ಯಾರು, ಐ ಡೋಂಟ್ ಜೀರೋ ನಾಲೆಡ್ಜ್ ಅಬೌಟ್ ಔಟ್ ಸೈಡ್. ಸೊ ನನಗೆ ಏನಂದರೆ ಯಾರನ್ನೇ ಕರೆಸಿ ಅವರು ಸಮಾಜಕ್ಕೆ ಉತ್ತಮ ಒಳ್ಳೇದಾಗಬೇಕಂತ ಒಂದು ವಿಶಸ್ ಅವರಲ್ಲಿದ್ದರೆ ಸಾಕು. ಐ ಥಿಂಕ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಇವತ್ತು ನೀವು ಯಾವ ವ್ಯಕ್ತಿಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸರ್ ಲಾಸ್ಟ್ಲಿ ಇಷ್ಟೆಲ್ಲ ನಮಗೆ ಕಲರ್ ಬಗ್ಗೆ ಹೇಳಿದ್ರಿ, ನ್ಯೂಮರಾಲಜಿ ಬಗ್ಗೆ ಹೇಳಿದ್ರಿ, ಆಹಾರದ ಬಗ್ಗೆ ಹೇಳಿದ್ರಿ. ಬರೋ ಎಲ್ಲ ಗೆಸ್ಟ್ಗೂ ಒಂದು ಬುಕ್ ಕೊಡ್ತೀವಿ. ಸೊ ದ ಪವರ್ ಆಫ್ ಜೆಮ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಅಂತ, ಬಹುಶಃ ತಮ್ಮ ಕುತೂಹಲ ಭರಿತ ಜೀವನಕ್ಕೆ ಈ ಪುಸ್ತಕ ಮತ್ತಷ್ಟು ಕೆಲವು ಹೊಸ ವಿಚಾರಕ್ಕೆ ನಾಂದಿ ಹಾಡಬಹುದು. ಡೆಫಿನೆಟ್ಲಿ ದಟ್ ಈಸ್ ಆಲ್ಸೋ ಕಲರ್ಸ್ ಅಲ್ವಾ. ಎಸ್, ಒಂದೊಂದು ಜೆಮ್ಸು, ಒಂದೊಂದು ಮುತ್ತು ರತ್ನ ಅವಳ ಪರ್ ಎಲ್ಲ ಕಲರ್. ಸೊ ಈ ಥರ ವಿಚಾರಗಳ ಬಗ್ಗೆ ತಮ್ಮಂಥ ತಜ್ಞರ ಕಣ್ಣು ಬೀಳಬೇಕು. ಅದರಲ್ಲಿ ಇನ್ನೊಂದಷ್ಟು ವಿಚಾರ ವಿಮರ್ಶೆ ತರ್ಕ ಆಗಬೇಕು. ಅದರಿಂದ ಪ್ರಪಂಚಕ್ಕೆ ಹೊಸ ಲಹರಿಗಳು ಬರ್ತಾ ಇರಲಿ. ಥ್ಯಾಂಕ್ ಯು ಡಿಯರ್ ಬಸವರಾಜ್ ಸರ್. ವಿಶ್ ಯು ಮೋರ್ ಪವರ್ ಆ್ಯಂಡ್ ಎನರ್ಜಿ ಟು ಹೆಲ್ಪ್ ಹ್ಯೂಮನ್ಸ್ ಟು ಲಿವ್ ವಿತ್ ನೇಚರ್ಸ್ ಸಿನರ್ಜಿ ಅಂತ ಬರ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಡಾಕ್ಟ್ರೇ. ನಿದ್ದೆ ಅಂದ್ರಿ, ನಿಮ್ಗೊಂದು ಮ್ಯೂಸಿಕ್ ಪಿಲ್ಲೋ ಇದು. ಫೋನ್ ಕನೆಕ್ಟ್ ಮಾಡಿದ್ರೆ, ಹಾಗಾಗಿ ಫೋನ್ ಕನೆಕ್ಟ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ ಸರ್. ಗ್ರೇಟ್. ಏನಾನೋ ಹೊಸದು ಬಿಡ್ತಾರೆ ನೋಡಿ. ಸೊ ರೀಪೋಸ್ ಕಡೆಯಿಂದ ಇದು. ಆಮೇಲೆ ಸದಾ ಆರೋಗ್ಯವನ್ನು ಹಂಚ್ತಾ ಇರೋ ತಮಗೆ ಬಂದವರೆಲ್ಲ ಸರ್ ನನಗಿದು ಒಂದು ಕಷ್ಟಗಳನ್ನು ಹೇಳ್ಕೊಳ್ಳೋರೆ, ರೋಗಗಳನ್ನು ಅಥವಾ ಏನೇನೋ ಅನಾಲಿಸಿಸ್ ಮಾಡಿ ಅಂತ ಬರೋರೆ. ನಿಮಗೂ ನಗು ಯಾವಾಗಲೂ ನಿಮ್ಮ ಜೊತೆಗಿರಲಿ ಅಂತ ಇದೊಂದು ಚಿಕ್ಕ ಬಾಲ್ ಇದು. ಕಿಡ್ಸ್ ಕ್ಯಾಂಪ್ದು ಓನರು ರವಿ ಮೆಲ್ವಾನಿ ಅವರು ಅಂತ. ಅವರು ಈಗ ಆಧ್ಯಾತ್ಮ ಕಡೆ ತಿರುಗಿ, ಎಲ್ಲಿವರೆಗೂ ಆಧ್ಯಾತ್ಮದ ಒಂದು ಪರಿವರ್ತನೆ ಆಗಿದೆ ಅವರಲ್ಲಿ ಅಂದರೆ ಅವ್ರ ಹೆಸರು ರವಿ ಅಂತ ಹೇಳ್ಕೊಳ್ಳಲ್ಲ. ರವಿ ಅನ್ನೋದು ಬರೀ ನನ್ನ ಇದು ಶರೀರದ ಐಡೆಂಟಿಟಿ, ಅದಕ್ಕೆ ಆತ್ಮನಿನ್ ರವಿ ಅಂತ. ಅವ್ರು ಬಂದಾಗ ಎಲ್ಲರಿಗೂ ಇದೊಂದು ಕೊಡಿ, ನಗ್ತಾ ಇರಲಿ, ಎಲ್ಲರಿಗೂ ಒಂದು ರಿಮೈಂಡರ್ ಆಗಲಿ ಅಂತ ಹೇಳಿದ್ದಾರೆ. ಎಸ್ ಅಂತ ಹೇಳಿ, ಹಾಗಾಗಿ ತಮಗೂ ಇದನ್ನು ನಾನು ಕೊಡ್ತಾ ಇದ್ದೀನಿ ಸರ್. ನಗ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಒಂದು ಬುಕ್ ನಮ್ಮ ಕಡೆಯಿಂದ, ಥ್ಯಾಂಕ್ ಯು. ವಿತೌಟ್ ಡಿಪೆಂಡಿಂಗ್ ಆನ್ ಎನಿಬಡಿ, ಈವನ್ ನನ್ನ ಮೇಲೇನೂ ಡಿಪೆಂಡ್ ಆಗಿದೆ. ಈ ಬುಕ್ ನಿಮ್ಮ ಜೊತೆ ಇದ್ದರೆ ನೀವು ವಾಸಿ ಆಗ್ಬೋದು, ಬೇರೆಯವ್ರನ್ನೂ ವಾಸಿ ಮಾಡ್ಬೋದು. ಥ್ಯಾಂಕ್ ಯು ಸರ್. ಸೊ ಗೈಸ್, ಅದಾಗಿತ್ತು ಬಣ್ಣಗಳ ಜೊತೆಗಿನ ಬದುಕನ್ನು ನಾವು ಹೇಗೆ ಇಟ್ಕೋಬೇಕು, ಯಾಕೆ ಇಟ್ಕೋಬೇಕು. ಇದು ಬರೀ ಸುಡೋ ಸೈನ್ಸಾ? ಇಲ್ಲ, ಸೈನ್ಸ್ ಹೆಂಗೆ ಇದನ್ನು ಓಕೆ ಮಾಡಿದೆ. ಎಲ್ಲದಕ್ಕೂ ಮೀರಿದು ಅವ್ರು ಹೇಳಿದ್ದು ಚೆನ್ನಾಗಿತ್ತು. ಯಾವುದನ್ನು ಟೀಕಾ ಟಿಪ್ಪಣಿ ಮಾಡೋಕ್ಕೂ ಮುಂಚೆ ಅದನ್ನು ರುಚಿ ನೋಡಬೇಕು, ಆಮೇಲೆ ಅದ್ರ ಬಗ್ಗೆ ಒಂದು ನಿಲುವಿಟ್ಕೋಬೇಕು, ಈ ಕಡೆನ ಆ ಕಡೆನ. ಸೊ ಇವತ್ತಿನ ಇಷ್ಟು ವಿಚಾರಗಳು ತಮ್ಮನ್ನು ಹೇಗೆ ಮುಟ್ಟಿದೆ, ಯಾವ್ಯಾವುದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಯಾವುದನ್ನು ಲೈಫ್ನ ಜೊತೆಗೆ ಇಟ್ಕೋತೀರಾ. ಆಮೇಲೆ ಕೆಲವು ವಿಚಾರಗಳು ಹೇಗೆ ಗೊತ್ತಾ, ಈಗ ಎಲ್ಲರಿಗೂ ಎಲ್ಲ ವಿಚಾರಗಳಿಗೂ ಆ ಹಸಿವಿರಲ್ಲ. ಕೆಲವು ಸತಿ ನಾವು ಯಾವಾಗಲೇ ಮಾತಾಡ್ತಾ ಇದ್ವಿ, ಕೆಲವ್ರಿಗೆ ಎಷ್ಟೇ ಹೇಳಿ ಎಲ್ಲ ಕೇಳಿರ್ತಾರೆ, ಏನೋ ಇಲ್ಲಿ ಕೇಳಲ್ಲಿ ಬಿಡ್ತಾರೆ. ಯಾವತ್ತೋ ಒಂದಿನ ಬರುತ್ತೆ, ಅದು ಸಡನ್ನಾಗಿ ಅದು ಬೇಕಂತ ಅನ್ಸತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಕೆಲವು ಸತಿ ಬೆಳಕು ಒಳಗೆ ಬರಬೇಕಂದ್ರೆ ಒಂದು ಬಾಟ್ಲಲ್ಲೂ ಬಿರುಕು ಬೀಳಬೇಕು. ಅದು ಬಿರುಕು ಬಿದ್ದಾಗಲೇ ಬೆಳಕು ಒಳಗೆ ಬರೋಕ್ಕೆ ಇದು ಕಾರಣ ಅಂತ. ಹಾಗಾಗಿ ಅವಶ್ಯಕತೆ, ಅನಿವಾರ್ಯತೆ, ಅದನ್ನೇ ಜೀವನದ ಬೇರೆ ಬೇರೆ ಮಜಲುಗಳ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳೋದು. ಸೊ ಅಲ್ಲಿವರೆಗೂ ಎಲ್ಲ ನಿಮ್ಮ ಜೊತೆಗಿರಲಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಕೊನೆಯದಾಗಿ ನೀವು ಕೂಡ ಜಸ್ಟ್ ಕ್ಯೂರಿಯಸಲ್ಲಿ ಯಾರನ್ನು ನಾಮಿನೇಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಸ್ ಯೂಶುವಲ್, ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್ ಎಪಿಸೋಡ್, entering in and out, exiting out of the colorful world. And one more thing, you cannot use that book without sketch pens. Oh, Are, how sweet, sir. Thank you so much. Thank you. And you can experiment. Detail ಆಗಿ ಬರ್ದಿದ್ದೀವಿ. And every physical aspects and emotional ಎರಡಕ್ಕೂ ಕಲರ್ಸ್ ವರ್ಕ್ ಆಗುತ್ತೆ. ಖಂಡಿತ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಆ್ಯಂಡ್ ಬಿಕಾಸ್ ಆ ಶೋನ ನಡೆಸ್ಕೊಳ್ಳೋ ಆಗಿ ಆ ಶೋನ ಒಂದು ಮೌಲ್ಯನೇ ಪಾಲಿಸಿಲ್ಲ ಅಂದರೆ ಹೇಗೆ? ಕುತೂಹಲ ಇರಬೇಕು. ಇದೆ ಅಂದಾಗ ಹೊಸದು ಏನೇ ಸಿಕ್ಕಿದ್ರು ಸಿಂಪಲ್ ಮೇಡಮ್. ಫಾರ್ ಬ್ಯಾಕ್ ಪೇನ್ ಒಂದು ವಾರ ಬ್ಲ್ಯಾಕ್, ನೆಕ್ಸ್ಟ್ ವೀಕ್ ನೋ ಬ್ಯಾಕ್ ಪೇನ್. ಶೋರ್. ಥ್ಯಾಂಕ್ ಯು. ಐ ವಿಲ್ ಎಕ್ಸ್ಪೆರಿಮೆಂಟ್. ಅದು ಇನ್ನೊಂದು ಮಾಡ್ತೀನಿ, ಆರೆಂಜ್ ಆ್ಯಂಡ್ ಬ್ಲೂ. ಯಾ, ಸ್ಕೈ ಬ್ಲೂ ಎಲ್ಲ ಆ್ಯಂಡ್ ಮಾಡ್ತೀನಿ. ಪಿಂಕ್. ಯಾ. ಸೊ ನೆಕ್ಸ್ಟ್ ಟೈಮ್ ನನ್ನ ಕೈಯೇ ಒಂಥರ ಲಿಟ್ರಲಿ ಜಸ್ಟ್ ಕ್ಯೂರಿಯಸ್ ಬೋರ್ಡ್ ಥರನೇ ಆಗಿರುತ್ತೆ. ಸೊ ಔಟ್ ಬರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಆ್ಯಡಿಂಗ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ ನಮ್ಮೆಲ್ಲ ನೋಡುಗರ ಮನಸ್ಸಿಗೆ. ಮತ್ತಷ್ಟು ಹೆಚ್ಚು ಶಕ್ತಿ ನಿಮಗೆ ಸಿಗಲಿ.
ನೀವು ಹುಡುಕ್ತಾ ಇರೋ ಪ್ರಪಂಚ ನಿಮ್ಮದಾಗಲಿ ನಿಮ್ಮದೇ ಆದಂಥ ಶಕ್ತಿಯಿಂದ. ಥ್ಯಾಂಕ್ ಯು ವೆರಿ ಮಚ್. Thank you, sir. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಹಿಯರ್ ಆ್ಯಂಡ್ Pleasure. Thanks for giving us the opportunity. Thank you. ಥ್ಯಾಂಕ್ ಯು.